ಸರ್ ಸ್ಟಾರ್ಟ್ ಆಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರ್ಥಸ್ಮರಣೀಯವಾದ ಬಸವಾದಿ ಪ್ರಮುಖರ ನೆನೆದು ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಗೂಗಲ್ ಉಪನ್ಯಾಸಕ್ಕಾಗಿ ನಮ್ಮವರೇ ಆದಂಥ ಡಾಕ್ಟರ್ ಸೋಮಶೇಖರ್ ವಾಲಿ ಅವರ ಜನಪದ ಸಾಹಿತ್ಯದಲ್ಲಿ ಶರಣರು ಅಂತಕ್ಕಂಥ ವಿಷಯವನ್ನು, ಶಿವಶರಣರು ಅಂತಕ್ಕಂಥ ವಿಚಾರವನ್ನು ನಾವು ಬಹುಶಃ ವಚನ ಸಾಹಿತ್ಯದ ಚಳುವಳಿಗೆ ಚರಿತ್ರೆಯನ್ನು ಕಟ್ಟಿಕೊಳ್ತಕ್ಕಂಥ ಸಂದರ್ಭದೊಳಗೆ ಶಾಸನಗಳಾಗಲಿ ಅಥವಾ ಕೃತಿಗಳಾಗಲಿ, ಬಸವೋತ್ತರ ಕಾಲದೊಳಗೆ ಬಂದಂಥ ಕೃತಿಗಳಾಗಲಿ, ಅವುಗಳಿಗೆ ಮೀರಿದಂಥ ಒಂದು ಜನಪದ ಜಗತ್ತು ತಮ್ಮ ನಾಲಿಗೆಯ ಮೇಲೆ ಜನರಿಂದ ಜನರಿಗೆ ಒಂದು ಅಪೂರ್ವವಾದಂಥ ಅಮೋಘವಾದಂಥ ಸಾಹಿತ್ಯವನ್ನು ಶರಣರ ಪರವಾಗಿ ಅವರು ರಚಿಸಿ ದಾಖಲೆ ಮಾಡಿ ಹೋಗ್ಯಾರ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಈ ಒಂದು ಚಳುವಳಿ ಅತ್ಯಂತ ವೈಚಾರಿಕ ಇಡೀ ಜಗತ್ತನ್ನು ಸಂಪೂರ್ಣವಾಗಿ ಆಕ್ರಮಿಸ್ತಕ್ಕಂಥ ಒಂದು ಸಮತೆ, ಶಾಂತಿ, ಪ್ರೀತಿಯ ಶರಣ ಚಳುವಳಿ. ಅದಕ್ಕೆ ವಚನ ಸಾಹಿತ್ಯಕ್ಕೆ ಪೂರಕವಾಗಿ ಜನಪದ ಸಾಹಿತ್ಯವು ಬೆಳೀತು, ಜನಪದ ಸಾಹಿತ್ಯದಿಂದ ವಚನ ಸಾಹಿತ್ಯ ಬೆಳೀತು. ಇವೆರಡೂ ಕೂಡ ದೇಶಿ ಮಾಧ್ಯಮದ ಪ್ರಬಲವಾದಂಥ ಅಭಿವ್ಯಕ್ತಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಮತ್ತು ಭಾಗವಹಿಸಿದಂಥ ಎಲ್ಲರನ್ನ ಸ್ವಾಗತ ಕೋರ್ತಾ ಪುಟ್ಟು ಮಗಳಾದಂಥ ಗ್ರೀಷ್ಮಾ ವಚನ ಪ್ರಾರ್ಥನೆ ಮಾಡಲಿ ಅಂತ ತಿಳ್ಕೊಂಡು ಅವಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಅಲ್ಲಂಬ ಪ್ರಭು ಅವರ ಒಂದು ವಚನವನ್ನು ಹಾಡುತ್ತೇನೆ. ಹರಿದನೆಂಬುದು ತಾಬಯಲು, ಹರಿದನೆಂಬುದು ತಾಬಯಲು, ಹರಿಯನೆಂಬುದು ತಾಬಯಲು, ಹರಿದನೆಂಬುದು ತಾಬಯಲು, ಹರಿಯನೆಂಬುದು ತಾಬಯಲು, ಹರಿದನೆಂಬುದು ತಾಬಯಲು, ಹರಿಯನೆಂಬುದು ತಾಬಯಲು, ಅರುಹಿನ ಕುರುಹಿನ ಮರಹಿನೊಳಗೆ, ಅರುಹಿನ ಕುರುಹಿನ ಮರಹಿನೊಳಗೆ, ಅರುಹಿನ ಕುರುಹಿನ ಮರಹಿನೊಳಗೆ, ಗುಹೇಶ್ವರನೆಂಬುದು ತಾಬಯಲು, ಗುಹೇಶ್ವರನೆಂಬುದು ತಾಬಯಲು, ಅರಿದನೆಂಬುದು ತಾಬಯಲು, ಅರಿಯನೆಂಬುದು ತಾಬಯಲು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು. ನಮ್ಮವರೇ ಆದಂಥ ಡಾಕ್ಟರ್ ಸೋಮಶೇಖರ್ ವಾಲಿ ಅವರನ್ನು ಪರಿಚಯಿಸುವ ಕಾರ್ಯವನ್ನು ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರು ಮಾಡಲಿ ಅಂತ ಅವ್ರು ಕೇಳ್ಕೊತಾ ಇದ್ದೀನಿ. ಗುರುವಿಂಗೆ ತನುವ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು, ಇಂತಿ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು, ನಾನು ಶುದ್ಧನಾದೆನು ಕಾಣ ಕುಡಲ ಸಂಗಮ ದೇವ. ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 228. ಬಸವಾದಿ ಶಿವಶರಣರನ್ನ ಎನ್ನ ಹೃನ್ಮಂದಿರದಿ ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯೊಂದಿಗೆ ಅಂತರ್ಜಾಲದ ವೇದಿಕೆ ಮೂಲಕ ಹಮ್ಮಿಕೊಂಡಂಥ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಬದಾಮಿ ಅವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ. ಈ ಶರಣ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಬಸವಾಭಿಮಾನಿಗಳಿಗೆ ಈ ಒಂದು ವೇದಿಕೆಯ ಪರವಾಗಿ ಆತ್ಮೀಯ ಸ್ವಾಗತ, ಶರಣಾರ್ಥಿ. ಇಂದಿನ ಒಂದು ಉಪನ್ಯಾಸಕ್ಕೆ ದತ್ತಿ ದಾಸೋಹವನ್ನ ನೀಡಿದಂತಹ ಹಿರಿಯರಾದಂತಹ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವ್ರಿಗೂ ಕೂಡ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಇಂದಿನ ಈ ಒಂದು ಉಪನ್ಯಾಸ ಜನಪದರು ಕಂಡ ಶಿವಶರಣರು, ಡಾಕ್ಟರ್ ಸೋಮಶೇಖರ್ ಎಂ ವಾಲಿ ಸರ್ ಅವರು ತಮ್ಮ ಉಪನ್ಯಾಸವನ್ನ ನಡೆಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಸೋಮಶೇಖರ್ ಎಂ ವಾಲಿ ವಿಶ್ರಾಂತ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ್. ಅವ್ರಿಗೂ ಈ ವೇದಿಕೆಯ ಎಲ್ಲ ಬಸವಾಭಿಮಾನಿಗಳ ಪರವಾಗಿ ಗೌರವಪೂರ್ವಕವಾದಂತಹ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ.
ಬಸವಾದಿ ಶರಣರ ತತ್ವಗಳ ಬೋಧನೆಯ ಮೂಲಕ ನಮ್ಮ ಅಕ್ಕನ ಅರಿವಿನ ಶರಣ ಬಳಗಕ್ಕೆ ಸಾಧನೆಯ ಪಥದತ್ತ ಸಾಗಿಸ್ತಾ ತಮ್ಮ ವಿಶೇಷ ಸೃಜನಶೀಲ ಸಾಹಿತ್ಯದ ಮೂಲಕ ಶರಣ ಚಿಂತನೆಯ ಒಂದು ಜೀವಂತಿಕೆಯನ್ನ ಈ ನಾಡಿಗೆ ಪರಿಚಯಿಸುತ್ತಿರುವಂತಹ ಹಿರಿಯ ವಿದ್ವಾಂಸರು, ಶರಣಾಭಿಮಾನಿಗಳು ಹಾಗೂ ಈ ವೇದಿಕೆಯ ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೂ ಕೂಡ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಶರಣಾರ್ಥಿಗಳು ಸರ್. ಇಂದಿನ ಈ ಕಾರ್ಯಕ್ರಮಕ್ಕೆ ವಚನ ಪ್ರಾರ್ಥನೆ ಮಾಡಿದ ಕುಮಾರಿ ಸಹೋದರಿ ಗ್ರೀಷ್ಮಾ ಅವರಿಗೆ, ವಚನ ಮಂಗಳ ಮಾಡಲಿರುವ ಶರಣೆ ಸಹೋದರಿ ನೈನಾ ಗಿರಿಗೌಡರ್ ಅವರಿಗೆ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಈ ಒಂದು ನಮ್ಮ ಅಂತರ್ಜಾಲದ ವೇದಿಕೆಯ ಎಲ್ಲ ಉಪನ್ಯಾಸಗಳಿಗೆ ತಾಂತ್ರಿಕ ಸಹಾಯ ಮತ್ತು ಸಹಕಾರವನ್ನು ನೀಡ್ತಾ ಇರುವಂತಹ ಸಹೋದರರಾದ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಅವರು ಹಾಗೂ ಸಹೋದರಿ ಡಾಕ್ಟರ್ ದಾನಮ್ಮ ಜಳಕಿ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಶರಣಾರ್ಥಿಗಳು. ಅದೇ ರೀತಿ ಈ ಒಂದು ಶರಣ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬಸವ ಮನಸ್ಸುಗಳಿಗೆ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಈ ಒಂದು ಶರಣ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ಪರಿಚಯಿಸಿ ಶಿವಶರಣರ ವಿಚಾರಧಾರೆ, ಶರಣ ಸಂಸ್ಕೃತಿಯನ್ನ ಚಿಂತನೆ, ಸಮಾಜಮುಖಿ ಕಾಳಜಿಗಳನ್ನ ಶ್ರದ್ಧೆಯಿಂದ ನಾಡಿನಲ್ಲಿ ಜೀವಂತವಾಗಿಸ್ತಾ ಇದ್ದಾರೆ ನಮ್ಮ ಈ ಒಂದು ವೇದಿಕೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಪಟ್ಟಣ್ ಸರ್ ಅವರು. ಶ್ರಾವಣ ಮಾಸದಲ್ಲಿ ಹಾಗೂ ಪ್ರತಿ ಶನಿವಾರ ಹಾಗೂ ಭಾನುವಾರ ಅಂತರ್ಜಾಲದ ವೇದಿಕೆ ಮೂಲಕ ವಚನ ಸಾಹಿತ್ಯದ ಪರಂಪರೆ, ಅವಿರಳ ವಚನಕಾರರ ತತ್ವ ಬೋಧನೆಗಳು, ಹಲವಾರು ಮೌಲಿಕ ವಿಚಾರಗಳ ಕುರಿತು ಚಿಂತನ ಮಂಥನ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಯಶಸ್ವಿಯಾಗಿ ನಾವು ಹಮ್ಮಿಕೊಂಡು ಬಂದಿದ್ದೀವಿ. ವಚನ ಸಾಹಿತ್ಯದ ಆಶಯಗಳಿಗೆ ಒಂದು ಪುನರ್ ಚೈತನ್ಯವನ್ನು ತಂದುಕೊಟ್ಟಂತಹ ಒಂದು ಕೀರ್ತಿ ನಮ್ಮ ಈ ವೇದಿಕೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೆ ಸಲ್ತದೆ. ಈ ಒಂದು ವೇದಿಕೆಯ ಮೂಲಕ ಹಲವಾರು ಚಿಂತನ ಮಂಥನ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದ್ದಾವೆ. ಈ ಒಂದು ವೇದಿಕೆಯಲ್ಲಿ ಹಲವಾರು ನೂತನ ಲೇಖಕರು ಉತ್ತಮ ಚಿಂತನೆ ಮಾಡಲಿಕ್ಕೆ ನೂತನವಾದಂತಹ ಎಲ್ಲ ರೀತಿಯಾದಂತಹ ಲೇಖಕರು ತಮ್ಮ ರೀತಿಯಾದಂತಹ ಒಂದು ಒಳ್ಳೆ ಸಾಹಿತ್ಯಿಕ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಓದುಗರ ಬಸವ ಮನಸ್ಸುಗಳನ್ನ ಆಯಸ್ಕಾಂತದಂತೆ ಸೆಳಿತಾ ಇದ್ದಾವೆ. ಆಮೇಲೆ ಜೊತೆಗೆ ಪ್ರತಿ ಪುಸ್ತಕ, ಕವನ ಸಂಕಲನ ಅವರ ಒಂದು ಕ್ರಾಂತಿಯ ಬೀಜಗಳಾಗಿ ಅವರ ಹೃದಯದಿಂದ ಮೂಡಿ ಬಂದಂತಹ ಒಂದು ಅಮೃತ ಬಿಂದುಗಳಾಗಿವೆ. ಇನ್ನು ಇವತ್ತಿನ ಒಂದು ಉಪನ್ಯಾಸಕರು ಡಾಕ್ಟರ್ ಸೋಮಶೇಖರ್ ಎಂ ವಾಲಿ ಸರ್ ಅವರ ಒಂದು ಸಂಕ್ಷಿಪ್ತದ ಒಂದು ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಸರ್ ಅವರು ಕೂಡ ನಮ್ಮೂರ ವಿಜಯಪುರದವರು. ಡಾಕ್ಟರ್ ಸೋಮಶೇಖರ್ ಎಂ ವಾಲಿ ಸರ್ ವಿಶ್ರಾಂತ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಿಜಯಪುರ. ಶ್ರೀಯುತರು ವಿಜಯಪುರ ಜಿಲ್ಲೆಯ ಬಬಲೇಶ್ವರ್ ತಾಲೂಕಿನ ಸಾರವಾಡ ಗ್ರಾಮದವರು. ಸಾರವಾಡದ ಒಂದು ಸ್ವಾತಂತ್ರ್ಯ ಯೋಧರಾದ ಶ್ರೀ ಮಳಸಿದ್ದಪ್ಪ ಶಿವಪ್ಪ ವಾಲಿ ಹಾಗೂ ಶ್ರೀಮತಿ ಭಾಗೀರಥಿ ಮಳಸಿದ್ದಪ್ಪ ವಾಲಿಯವರ ಸುಪುತ್ರರು. ಅತ್ಯಂತ ಹೆಸರುವಾಸಿಯಾದ ಸ್ವಾತಂತ್ರ್ಯ ಯೋಧರಾದಂತಹ ಶ್ರೀ ಗಿರಿಮಲ್ಲಪ್ಪ ಶಿವಪ್ಪ ವಾಲಿಯವರ ದೊಡ್ಡಪ್ಪರಾಗಿರ್ತಾರೆ. 1978ರಲ್ಲಿ ತಮ್ಮ ಶಿಕ್ಷಣವನ್ನ BLD ಸಂಸ್ಥೆಯ ಸಂಗನ ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 1978ರಲ್ಲಿ ಪೂರೈಸಿದ್ದು. 1978ರಿಂದ 79 ಹಾಗೂ 79ರಿಂದ 80ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಪೀಠದಲ್ಲಿ ಕನ್ನಡ MA ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡಿರ್ತಾರೆ. ಹಾಗೆಯೇ 2012ರಲ್ಲಿ ವೃತ್ತಿಯಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಡಾಕ್ಟರ್ ಸಿ ನಾಗಭೂಷಣ್ ಕನ್ನಡ ವಿಭಾಗದ ಮುಖ್ಯಸ್ಥರು, ಸ್ನಾತಕೋತ್ತರ ಕೇಂದ್ರ ರಾಯಚೂರ್ ಅವರ ಮಾರ್ಗದರ್ಶನದಲ್ಲಿ ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಕುರಿತು ಒಂದು ಸುದೀರ್ಘವಾದ ಅಧ್ಯಯನಕ್ಕೆ ತಾವು PhD ಪದವಿಯನ್ನ ಪಡ್ಕೊಂಡಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕನ್ನಡ ಉಪನ್ಯಾಸಕರಾಗಿ ಆಯ್ಕೆ ಹೊಂದಿದ ಶ್ರೀಗಳು 1985ರಲ್ಲಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ವಿರಾಜ್ಪೇಟ್ ಕೊಡಗು ಜಿಲ್ಲೆ ಹಾಗೂ ಗದಗ್ ಜಿಲ್ಲೆ ರೋಣ ತಾಲೂಕಿನ ಕೌಜಗೇರಿಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಪ್ರಭಾರಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ಮೈಸೂರಿನ ಪ್ರತಿಷ್ಠಿತ ಕರ್ನಾಟಕದ ರಂಗಾಯಣದ ಉಪನಿರ್ದೇಶಕರಾಗಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸಿದ್ದು ರಂಗಾಯಣದ ಅಂದಿನ ನಿರ್ದೇಶಕರಾದ ಡಾಕ್ಟರ್ BV ಕಾರಂತ್ ಹಾಗೂ ರಂಗಾಯಣ ರಘು, ಮಂಡ್ಯ ರಮೇಶ್, ಹೀಗೆ ಹಲವಾರು ಜಗದೀಶ್ ಅರುಣ್ ಸಾಗರ್, ರಾಮು, ಹೀಗೆ ಮುಂತಾದ ಶ್ರೇಷ್ಠ ಕಲಾವಿದರೊಂದಿಗೆ ಬೆಂಗಳೂರಿನ ಮ್ಯಾಕ್ಸ್ ಮುಲ್ಲರ್ ಸಂಸ್ಥೆ ಹಾಗೂ ಜರ್ಮನಿ ದೇಶದ ಗೈಟಿ ಸಂಸ್ಥೆಯ ಸಹಕಾರದೊಂದಿಗೆ ರಂಗಾಯಣ ಸಂಸ್ಥೆಯ ವತಿಯಿಂದ ಶೇಕ್ಸ್ಪಿಯರ್ ಮಹಾಕವಿಯ ಮಿಡ್ ನೈಟ್ ಸಮರ್ಸ್ ನೈಟ್ಸ್ ಡ್ರೀಮ್
ಎಂಬ ಕನ್ನಡ ಶ್ರೀ ನಿಸಾರ್ ಅಹಮದ್ ಅವರ ಕನ್ನಡ ಅನುವಾದದ ನಾಟಕವನ್ನ ಪ್ರದರ್ಶಿಸಲು ಜರ್ಮನ್ ಹಾಗೂ ಆಸ್ಟ್ರೇಲಿಯಾ ದೇಶಗಳ ವಿದೇಶ ಪ್ರವಾಸವನ್ನ ಕೂಡ ಸರ್ ಅವರು ಕೈಗೊಂಡಿರ್ತಾ ಇರ್ತಾರೆ. ಸರ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಖಾಯಂ ಆಗಿ ವಿಲೀನಗೊಂಡಂತಹ ಗದಗ್, ನೂತನ ಜಿಲ್ಲೆ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬಾಗಲಕೋಟ್ ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ 1/6/2016 ಸೇವಾ ನಿವೃತ್ತಿ ಹೊಂದಿ ವಿಜಯಪುರದಲ್ಲಿ ವಾಸವಾಗಿದ್ದಾರೆ. ನಿವೃತ್ತಿ ನಂತರವೂ ಕೂಡ ತಮ್ಮನ್ನು ಬಹಳಷ್ಟು ಸಕ್ರಿಯವಾಗಿ ಜಾನಪದ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸರ್ ಅವರು ಸುಮಾರು 3 ತಿಂಗಳು ಲಂಡನ್ ನಗರದಲ್ಲಿ ವಾಸವಾಗಿ ತಾವು ರಚಿಸಿರುವಂತಹ ಬಹಳಷ್ಟು ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಚರಗ ಎಂಬ ಕವನ ಸಂಕಲನ ಹಾಗೂ ಪದವಿ ಪೂರ್ವ ಮಕ್ಕಳಿಗಾಗಿ ರಚಿಸಿರುವಂತಹ 3 ಏಕಾಂಗ ನಾಟಕಗಳನ್ನ ರಚಿಸಿ ಇಂದು ಹೊರತರಲು ಮುಂದಾಗಿದ್ದಾರೆ. ಚರಗ ಕವನ ಸಂಕಲನ, ಹಾಗೆ ಕಲ್ಯಾಣ ಕ್ರಾಂತಿ ಕಿಡಿ, ಚಲದಂಕಮಲ್ಲ, ಮಹಾದೇವಿ ಅಕ್ಕನ ಅನುಭಾವ ದರ್ಶನ ಅಚ್ಚಿನಲ್ಲಿವೆ. ಮುಂಬರುವಂತಹ ಕೃತಿಗಳಾದಂಥ ಹನಿಗವನಗಳು, ಜನಪದ ಸಾಹಿತ್ಯ ಸಂಪದ, ಜನಪದ ಸಾಹಿತ್ಯದ ಬಿಡಿ ಲೇಖನ, ಹೀಗೆ ನಿವೃತ್ತಿ ನಂತರವೂ ಕೂಡ ಸಾಹಿತ್ಯದಲ್ಲಿ ಬಹಳಷ್ಟು ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಒಬ್ಬ ಸಾಹಿತಿಗಳು ಡಾಕ್ಟರ್ ಸೋಮಶೇಖರ್ ಎಂ ವಾಲಿ ಸರ್ ಅವರು ಇವತ್ತು ನಮ್ಮ ಅಕ್ಕನ ಅರಿವು ವೇದಿಕೆಯಲ್ಲಿ ಇವತ್ತು ತಾವು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಜನಪದರು ಕಂಡ ಶಿವಶರಣರು ಎಂಬ ಶೀರ್ಷಿಕೆಯಡಿ ಅವ್ರಿಗೂ ಕೂಡ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಮತ್ತೊಮ್ಮೆ ಇಲ್ಲಿ ಸಮಾವೇಶಗೊಂಡ ಎಲ್ಲ ಬಸವ ಮನಸ್ಸುಗಳಿಗೆ ಗೌರವಪೂರ್ವಕವಾದಂತಹ ಹಾರ್ದಿಕ ಸ್ವಾಗತ, ಶರಣಾರ್ಥಿಗಳು. ಇಂಥ ಈ ಕಾರ್ಯಕ್ರಮದಲ್ಲಿ ನನಗೆ ಸ್ವಾಗತ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಯ ಕಾರ್ಯಕ್ರಮದ ಒಂದು ಸಂಯೋಜಕರು, ಸಂಘಟಕರಿಗೂ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಶರಣಾರ್ಥಿಗಳು. ಅಲ್ಲ ನಾವು ಆದನ ಕರೆದಿದ್ದಾನು ಸರ್ ಪಟೇಲ್ ಸರ್. ಸರ್ ಪಟೇಲ್ ಸರ್. ಧನ್ಯವಾದಗಳು ಮೇಡಮ್. ತುಂಬಾ ವಿಸ್ತೃತವಾಗಿ ಸರ್ ವಾಲಿ ಸರ್. ಹೇಳ್ರಿ ಮೇಡಮ್. ಈಗ ನಾವು ಮಾತಾಡುವಾಗ ಏನ್ ಒತ್ಬೇಕು ಏನಿಲ್ಲ ಅದು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಮಾಡಿ ಮೇಡಮ್ ಅವ್ರೆ. ಹಲೋ ಸರ್ ಪಟ್ಟಣ್ ಸರ್ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ ಸರ್, 1-2 ನಿಮಿಷ. ಹಲೋ ಕೇಳಿಸುತ್ತೆ ಹೇಳಿ ಮೇಡಮ್. ಸರ್ ಉಪನ್ಯಾಸ ಪ್ರಾರಂಭ ಮಾಡಿ ಸರ್. ಸ್ಟಾರ್ಟ್ ಮಾಡ್ರಿ ಮೇಡಮ್. ಎಸ್ ಸರ್. ಸರಿ ಮೇಡಮ್. ಹುಣಸಾ ಮೇಡಮ್. ಎಸ್ ಮೇಡಮ್ ಹೇಳಿ. ಮಾಡಿ ಸರ್ ಪ್ರಾರಂಭ ಮಾಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 228 ಇವತ್ತಿನ ಸಮಾರಂಭದ ಮುಖ್ಯಸ್ಥರು ಹಾಗೂ ವಚನ ಅಧ್ಯಯನ ವೇದಿಕೆಯ ಅಧ್ಯಕ್ಷರು ಆದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಹಾಗೂ ರುದ್ರಮೂರ್ತಿ ಪ್ರಭು ಅವರಿಗೆ, ಕುಮಾರರಾಜಣ್ಣ ಅವರಿಗೆ, ಸಹೋದರಿಯರಾದ ದಾನಮ್ಮ ಜಳಕಿ ಅವರಿಗೆ, ಸುಧಾ ಪಾಟೀಲ್ ರವರಿಗೆ ಹಾಗೂ ಸ್ವಾಗತವನ್ನು ಕೋರಿದಂತ ಶಾರದಮ್ಮ ಹುಣ್ಸಾಡ್ರವರಿಗೆ ಹಾಗೂ ಗೂಗಲ್ ಮೀಟ
ಆಸಕ್ತಿಯಿಂದ ಕೇಳಲು ಆಸನ್ನರಾದಂತ ಎಲ್ಲ ಒಂದು ಬಳಗದವರಿಗೆ ಶರಣೆಯರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ನನ್ನ ವಿಷಯ ಜನಪದ ಸಾಹಿತ್ಯದಲ್ಲಿ ಶಿವಶರಣರು. ಶರಣರ ನೆನೆದರ ಸರಗಿಯ ಇಟ್ಟಂಗ ಅರಳ ಮಲ್ಲಿಗೆ ಮುಡಿದಂಗ, ಅರಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ನನ್ನ ಮಾನವೇ, ಶರಣರ ನೆನೆಯೋ ನನ್ನ ಮಾನವೇ. ಜನಪದರು ಶಿವಶರಣರನ್ನ ತಮ್ಮ ಮನದಲ್ಲಿ ನೆನೆದು ತಮ್ಮ ಪ್ರತಿನಿತ್ಯದ ಕಾಯಕವನ್ನ ಮುಂದುವರಿಸೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈಗಾಗಲೇ ಪಟ್ಟಣ್ ಸರ್ ಹೇಳಿದ ಹಾಗೆ ಶಿವಶರಣರ ಒಂದು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಅವರ ನೇರವಾಗಿ ನಾವು ಅವರ ವಚನ ಮಾಡಿಕೊಂಡಾಗ, ವಚನಗಳನ್ನ ಅರ್ಥೈಸಿಕೊಂಡಾಗ ಶರಣರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನೊಂದು ರೀತಿಯಿಂದ ಆ ಶಿವಶರಣರ ಸಮಕಾಲೀನ ಶರಣರು ಅವರನ್ನು ಕುರಿತು ಬಂದಂತ ವಚನಗಳಿಂದ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇದೆ. ಜೊತೆಗೆ 13ನೇ ಶತಮಾನದಲ್ಲಿ ಆಗಿಹೋದಂತ ನಮ್ಮ ಎಲ್ಲ ಒಂದು ಇತರ ಕವಿಗಳಿಂದಲೂ ಸಹಿತ ಆ ಶರಣರನ್ನು ಕುರಿತು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಮಾರ್ಗ ನಮಗೆ ಶಿವಶರಣ ತಿಳ್ಕೊಳ್ಳಿಕ್ಕೆ ನಮ್ಮ ಜನಪದ ಸಾಹಿತಿಗಳು, ನಮ್ಮ ಜನಪದರು ಅವರನ್ನು ಕುರಿತು ಏನನ್ನ ಹಾಡಿದ್ದಾರೆ, ಏನನ್ನ ಹೇಳಿದ್ದಾರೆ ಅನ್ನುವಂಥ ವಿಚಾರ ಕುರಿತು ಅದನ್ನು ತಿಳ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆ ಅಂತ ಹೇಳಬಹುದು. ಕನ್ನಡದ ವೇದಗಳು, ಜಾನಪದ ಗೀತೆಗಳು, ಇದನ್ನು ಬರೆದವರೆಲ್ಲ ಎಲೆಮರೆಯ ಹೂಗಳು ಅಂತ. ಇಂಥ ಎಲೆಮರೆಯ ಹೂಗಳಾಗಿ ನಮ್ಮ ಜನಪದ ಕವಿಗಳು ನಮ್ಮ ಶರಣರನ್ನ ಯಾವ ರೀತಿ ತಮ್ಮಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ. ಜನಪದ ಸಾಹಿತ್ಯ ಇದು ಜನತೆಯ ಸಾಹಿತ್ಯ, ಕನ್ನಡದ ಒಂದು ಮಣ್ಣಿನ ಸಾಹಿತ್ಯ, ಜನಮೂಲದಿಂದ ಬಂದಂತ ಒಂದು ಈ ಮಣ್ಣಿನ ನೆಲದಿಂದ ಮೂಡಿ ಬಂದಂತ ಕರ್ಮ ಕಾಯಕದಿಂದ ಬಂದಂತ ಒಂದು ಸಾಹಿತ್ಯ ಇದು ಜನಪದ ಸಾಹಿತ್ಯ. ಎರಡರ ಒಂದು ತೌಲನಿಕವಾಗಿ ನೋಡಿದಾಗ ಜನಪದ ಸಾಹಿತ್ಯ ಹಾಗೂ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಒಂದೇ ವೇದಿಕೆ ಮೇಲೆ ನಿಲ್ಲುವಂಥದ್ದು ಅಂತ ನಮಗೆ ಕಾಣ್ತಾ ಇದೆ ಅಂತ ಹೇಳಬಹುದು. ಶರಣರು ಹೇಗೆ ತಮ್ಮ ಕಾಯಕದಲ್ಲಿ ಆದಂತ ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ಮುಂದೆ ಬಿತ್ತರಿಸಿ ಅದಕ್ಕೆ ಮರುಹುಟ್ಟನ್ನ ಪಡ್ಕೊಳ್ತಾ ಇದ್ರು. ಹಾಗೆ ನಮ್ಮ ಜನಪದರು ಸಹಿತ ತಮ್ಮ ಕಾಯಕದಲ್ಲಿ, ತಮ್ಮ ಹೊಲಗೆಲಸದಲ್ಲಿ, ತಮ್ಮ ಇತರ ಕಾಯಕದಲ್ಲಿ ಆದಂತ ಅನುಭವಗಳನ್ನ ತಮ್ಮ ಸಮಾಜದ, ತಮ್ಮ ಇತರ ಜನಪದರ ಮುಂದೆ ಅದನ್ನು ಹಾಡಿ ಅದಕ್ಕೆ ಮರುಹುಟ್ಟನ್ನ ಪಡೆದು ಅದು ಶಾಶ್ವತವಾಗಿ ಉಳಿಯುವಂತ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ರು. ಎರಡೂ ಸಾಹಿತ್ಯಗಳ ಮೌಲ್ಯ, ಅದರ ಹುಟ್ಟು ಅದು ಒಂದೇ ಅನ್ನೋದು ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತ. ಇಂಥ ಶರಣರನ್ನು ಕುರಿತಂತ ನಮ್ಮ ಜನಪದರು ಯಾವ ರೀತಿ ಹಾಡಿದ್ದಾರೆ, ಏನನ್ನ ಅವರು ಆ ರೀತಿ ಬಿತ್ತರಿಸಿದ್ದಾರೆ ಅನ್ನೋದದ್ದು ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತಿದೆ ಅಂತ. ಇಂಥ ಜನಪದರು ಶರಣೆಯರನ್ನ ಕುಟ್ಟುವಾಗ, ಬೀಸುವಾಗ, ತೊಟ್ಟಿಲ ತೂಗುವಾಗ, ಗಳೆ ಹೊಡೆಯುವಾಗ, ಮೊಟ್ಟಿ ಹೊಡೆಯುವಾಗ, ಅರಗುವಾಗ, ಕಣ ಮಾಡುವಾಗ, ಕಂಕಿ ತೆಗೆಯುವಾಗ, ಜೊತೆಗೆ ಸತ್ತಾಗಲು ಸಹಿತ ತತ್ವಪದಗಳ ಮೂಲಕ ಜನಪದರು ತಮ್ಮ ಶಿವಶರಣರನ್ನು ಕುರಿತು ಹಾಡಿದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತ. ಇಂಥ ಶರಣರ ಬಳಗದಲ್ಲಿ ನಾವು ಮೊದಲಿಗೆ ನೆನಬೇಕಾದದ್ದು ಯಾರು ಅಂತಂದ್ರ ಹಿರಿಯ ಶರಣ ಮಾದಾರ ಚೆನ್ನಯ್ಯವರು. ಬಸವಣ್ಣನವರು ಸಹಿತ ತಮ್ಮ ವಚನಗಳಲ್ಲಿ ಆಗಾಗ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಕರೆದನ್ನು ಕಾಣ್ತಾ ಇದ್ದೇವೆ. ನಮ್ಮ ಈ ಮಾದಾರ ಚೆನ್ನಯ್ಯನ ಕುರಿತು ನಮ್ಮ ಶರಣರು ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಹಿರಿಯರನ್ನ ಕುರಿತು ಮೊದಲ ನೆನೆಯೋಣ. ಜಾತಿಯೊಳು ಮಾದರನು ನೀತಿಯೊಳು ಶಿವಶರಣ, ಜಾತಿಯೊಳು ಮಾದರನು ನೀತಿಯೊಳು ಶಿವಶರಣ, ಮಾತು ವಚನಗಳು ಚೆನ್ನಯ್ಯ, ಮಾತು ವಚನಗಳು ಚೆನ್ನಯ್ಯ, ಶಿವನುಂಡ ಕೂತು ಎದೆಯೊಳಗೆ ಅಂಬಲಿಯ. ರಾಜೇಂದ್ರ ಚೋಳ ಪ್ರತಿನಿತ್ಯ ಆ ಶಿವನಿಗೆ ತನ್ನ ಒಂದು ಅರಮನೆಯಿಂದ ಮೃಷ್ಟಾನ್ನ ಭೋಜವನ್ನು ಉಣಿಸ್ತಿದ್ದ. ಆದರೆ ಶಿವ ಒಂದು ದಿನ ಆ ಒಂದು ಚೋಳನ ಮೃಷ್ಟಾನ್ನ ಭೋಜನ ತಿರಸ್ಕರಿಸ್ತಾ ಇದ್ದಾನೆ. ಯಾಕೆ ಅಂತ ಕೇಳಿದಾಗ, ನಾನಿವತ್ತು ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಊಟ ಮಾಡಿದ್ದೇನೆ, ನನ್ನ ಹೊಟ್ಟೆ ತುಂಬಿದೆ ಅಂತ ಹೇಳಿದಾಗ ಆ ಚೋಳ ಗಾಬರಿ ಆಗ್ತಾ ಇದ್ದಾನೆ. ನನ್ನ ರಾಜ್ಯದಲ್ಲಿ ನನ್ನಕ್ಕಿಂತಲೂ ಶ್ರೇಷ್ಠನಾದಂತ ಒಬ್ಬ ಶಿವಭಕ್ತನಿದ್ದಾನಲ್ಲ ಅಂತ ತಿಳ್ಕೊಂಡು ಆತನನ್ನ ಆನೆ ಅಂಬಾರಿಯ ಮೇಲೆ ವರ್ಣಿಸೋದನ್ನ ಕಾಣ್ತಾ ಇದ್ದೇವೆ. ನಾವು ಅದನ್ನ ಸಾಹಿತ್ಯದಲ್ಲಿ ನೋಡ್ತಾ ಇದ್ದೇವೆ, ಇತಿಹಾಸದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಆ ಬಳ್ಳೆಗಾವಿಯ ಈ ಮಾದಾರ ಚೆನ್ನಯ್ಯನ ಕುರಿತು ನಮ್ಮವರು ಇನ್ನೊಂದು ವರ್ಣದಲ್ಲಿ ಹೇಳ್ತಾ ಇದ್ದಾರೆ. ಬಳ್ಳೆಗಾವಿ ಕೇಳೋ ಒಳ್ಳೆ ಶರಣರ ಊರು,
ಕಳ್ಳು ಮಿಣಿ ಹೆಣೆದು ಆಯದೋಳು, ಕಳ್ಳು ಮಿಣಿ ಹೆಣೆದು ಆಯದೋಳು ಚೆನ್ನಯ್ಯ ಒಳ್ಳೆ ದಾಸೋಹ ನಡೆಸಿದ್ದ. ಬಳ್ಳಿಗಾವಿ ಬಹಳ ಪ್ರಸಿದ್ಧವಾದಂತ ನಮ್ಮ ಶರಣರ ಒಂದು ಪುಣ್ಯ ಭೂಮಿ ಅಂತ ಹೇಳ್ಬಹುದು. ಅಲ್ಲಮ್ಮ ಪ್ರಭುಗಳು ಸಹಿತ ಈ ಬಳ್ಳಿಗಾವಿ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಈ ಶಿವಶರಣ ಮಾದಾರ ಚೆನ್ನಯ್ಯನವರು ಕಳ್ಳು ಮಿಣಿಗಳನ್ನು ಹೆಣೆದು ಒಕ್ಕಲತನಕ್ಕೆ ಬೇಕಾದಂತ ಈ ಒಂದು ವಸ್ತುಗಳನ್ನು ಹೆಣೆದು ಆಯದೊಳು ಅಂದ್ರೆ ಆಯ್ಗಾರರು ಬರ್ತಾ ಇದ್ರು. ವರ್ಷಕ್ಕೊಮ್ಮೆ ಅವರಿಗೆ ರೈತರು ತಾವು ಬೆಳೆದಂತ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ರು. ಅಂತ ಆಯದ ಒಂದು ಕೆಲಸವನ್ನು ಮಾಡ್ತಾ ಚೆನ್ನಯ್ಯ ಒಳ್ಳೆಯ ದಾಸೋಹವನ್ನ ಈತ ಆ ಬಳ್ಳಿಗಾವಿಯಲ್ಲಿ ನಡೆಸಿದ್ದ ಅಂತ ಹೇಗೆ ನಮಗೆ ಈ ಒಂದು ಜನಪದ ಸಾಹಿತ್ಯ ತಿಳಿದು ಬರ್ತಾ ಇದೆ. ಜೊತೆಗೆ ಆತ ಹೇಳ್ತಾ ಇದ್ದಾನೆ ಇನ್ನೊಂದು ಕಡೆ, ಆಯ್ದ ಅಕ್ಕಿಯ ದಾನ ಆದಯ್ಯ ನಿಮ್ಮ ದಾನ, ಬೈದ ಅಂಬಲಿಯ ಶಿವದಾನ, ಬೈದ ಅಂಬಲಿಯ ಶಿವದಾನ ಚೆನ್ನಯ್ಯ ಕಾಯ ಮನದಾನ ಶಿವಮತಕ್ಕೆ. ಆಯ್ದಕ್ಕಿಯ ಮಾರಯ್ಯನವರು ಜೊತೆಗೆ ಆ ಆದಯ್ಯನವರು ಮಾಡಿದಂತ ಒಂದು ಅಂಬಲಿಯ ದಾನ, ಇದೆಲ್ಲ ಶಿವದಾನ ಚೆನ್ನಯ್ಯ, ಇವೆಲ್ಲ ಶಿವಶರಣನ ಕುರಿತು ಒಂದೇ ತ್ರಿಪದಿಯಲ್ಲಿ ನಮ್ಮ ಈ ಒಂದು ಜನಪದರು ಹೇಳಿದ್ದನ್ನ ಕಾಣ್ತಾ ಇದ್ದೇವೆ. ಇನ್ನು ಮುಖ್ಯವಾಗಿ ನಾವು ಬರ್ಬೇಕಾದದ್ದು ಈ ಕಲ್ಯಾಣದ ಶರಣರನ್ನ ಕುರಿತು ನಮ್ಮ ವಚನ, ನಮ್ಮ ಈ ಜನಪದರು ಏನ್ ಹೇಳ್ಯಾರ. ಶಿವನೇ ಶಿವ ಶರಣರು, ಶರಣರೇ ಶಿವನವ್ವ, ಇವರಲ್ಲಿ ಭೇದ ಮೊದಲಿಲ್ಲ, ಇವರಲ್ಲಿ ಭೇದ ಮೊದಲಿಲ್ಲ, ಇವರಿಂದ ಜವರಾಯ ದೂರ ಸರಿದಾನ. ಶಿವನೇ ಶಿವ ಶರಣರು, ಶರಣರೇ ಶಿವನವ್ವ. ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೇವಲ್ಲ, ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಶಿವ ಇದ್ದಾನೆ, ಎಲ್ಲಿ ಶಿವ ಇದ್ದಾನೆ ಅಲ್ಲಿ ಸುಂದರತೆ ಹೇಳ್ತಿದ್ದೆಲ್ಲ ಹಾಗೆ ಇಲ್ಲಿ ಶಿವನೇ ಶಿವ ಶರಣರು, ಶರಣರೇ ಶಿವನವ್ವ. ಶಿವರು ಶರಣರು ಬೇರೆ ಬೇರೆ ಅಲ್ಲ, ಎರಡು ಆ ಶಿವಶರಣರೇ ಶಿವ, ಶಿವನೇ ಶಿವಶರಣರು ಅಂತ ಹೇಳ್ತಾರೆ. ಇವರಲ್ಲಿ ಭೇದ ಮೊದಲಿಲ್ಲ, ಇವರಿಂದ ಜವರಾಯ ದೂರ ಸರಿದಾನ. ಜವರಾಯ ಅಂದ್ರೆ ಆ ಯಮ ನಮ್ಮಿಂದ ದೂರ ಹೋಗ್ತಾನಂತ. ಶಿವಶರಣರ ಕಾಯಕ ದೃಷ್ಟಿಯಲ್ಲಿ ಮೈಮುರಿದು ನುಡಿದಾಗ ಅವರ ಆಯುಷ್ಯವು ಸಹಿತ ದೀರ್ಘ ಆಗ್ತಾ ಇದೆ ಅನ್ನುವಂತ ಮಾತನ್ನ ಈ ನಮ್ಮ ಜನಪದರು ಇಲ್ಲಿ ಪ್ರಸ್ತುತಪಡಿಸಿದ್ದನ್ನು ಕಾಣ್ತಾ ಇದ್ದೇವೆ. ನಮ್ಮ ಶಿವಶರಣರ ಹಾಡುಗಳು ವಚನಗಳು ಹೇಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಮುಗ್ಧ ಶರಣನ ಹಾಡು ಸಿದ್ಧಿ ಮಂತ್ರವು ನೋಡು. ನಮ್ಮ ಶಿವಶರಣ ಎಂತವರು ಮುಗ್ಧ ಭಾವದವರು ಅಂತ. ಮುಗ್ಧ ಶರಣರ ಹಾಡು ಸಿದ್ಧಿ ಮಂತ್ರವು ನೋಡು, ಸಿದ್ಧಾಗು ಹಾಡು ಹಾಡುದಕ್ಕೆ, ಸಿದ್ಧಾಗು ಹಾಡು ಹಾಡುದಕ್ಕೆ ಎಲೆ ಜೀವ, ಶುದ್ಧಾಗಿ ಬಂದು ಶಿವಪದವ. ನಮ್ಮ ಶರಣರು ಹೇಗೆ ಮುದ್ಗರದಾರಲ್ಲ, ಅವರ ಹಾಡಿದಂತ ಸಿದ್ಧಿ ಮಂತ್ರಗಳು ಅಂದ್ರೆ ವಚನಗಳು ಅಂತ. ಆ ವಚನಗಳು ಅವ್ರನ್ನ ಹಾಡ್ಲಿಕ್ಕೆ ನೀ ಸಿದ್ಧಾಗುವಂತ ವಚನಗಳು. ಗದ್ಯವೂ ಹೌದು ಪದ್ಯವೂ ಹೌದು ಅಂತ. ರಾಗಬದ್ಧವಾಗಿ ಸ್ವರಬದ್ಧವಾಗಿ ಹಾಡಬಹುದು, ಅದನ್ನ ಗದ್ಯ ರೂಪದಲ್ಲೇ ಚೆನ್ನಾಗಿ ಅದನ್ನ ಹೇಳಬಹುದು ಅಂತ. ಇಂಥ ವಚನಗಳನ್ನ ಹಾಡ್ಲಿಕ್ಕೆ ನೀನು ಸಿದ್ಧಾಗು ಎಲೆ ಜೀವ, ಶುದ್ಧಾಗಿ ಹೊಂದು ಶಿವಪಥವನ್ನ ಶಿವಮಾರ್ಗವನ್ನ ನೀನು ಹಿಡಿಲಿಕ್ಕೆ ಈ ಒಂದು ಶರಣರ ಒಂದು ವಚನಗಳು ನಮಗೆ ದಾರಿದೀಪವಾಗ್ತವೆ, ಮಾರ್ಗದರ್ಶನ ಆಗ್ತವೆ ಅಂತ ಹೇಳಿ ಜನಪದರು ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ ಅವರು, ಕಾಯಕವೇ ಶಿವಭಕ್ತಿ, ಕಾಯಕವೇ ಶಿವ ಭಜನೆ, ಕಾಯಕವೇ ಶಿವ ಪೂಜೆ ಶಿವಯೋಗ, ಕಾಯಕವೇ ಶಿವ ಪೂಜೆ ಶಿವಯೋಗ, ಕಾಯಕವೇ ಕಾಯುವ ಕೈಲಾಸ. ಕೈಲಾಸ ಎಲ್ಲಿ ಬೇರೆ ಇಲ್ಲ. ನಮ್ಮ ಶಿವಶರಣರು ಹೇಳಿದ ಹಾಗೆ ಈ ಕೈಲಾಸ, ಈ ಒಂದು ನರಕ, ಮತ್ತೊಂದು ಮಗದೊಂದು ಇರುವುದು ಎಲ್ಲಿದೋ ಎಲ್ಲ ನಮ್ಮಲ್ಲೇ ಇದೆ. ಅದಕ್ಕೆ ನಮ್ಮ ಶಿವಶರಣರು ಹೇಳಿದಂತ ಮಾತನ್ನೇ ನಮ್ಮ ಜನಪದರು ಕಾಯಕವೇ ಶಿವಭಕ್ತಿ. ನಮ್ಮ ಕೆಲಸ ಕಾರ್ಯ ಏನ್ ಮಾಡ್ತೇವಲ್ಲ ಅದೇ ನಮಗೆ ಶಿವಭಕ್ತಿ ಅಂತ. ಏನಾನು ಮಮ್ಮಾಡೋ ಕೈಗೆ ದರತು ಜುಗವ, ನಾನೇನು ಹುಲು ಕಡ್ಡಿ ಎಂಬ ನುಡಿಬೇಡ, ಹೀನ ಯಾವುದು ಎಲ್ಲ ಜಗದ ಗುಡಿ ಯೂಳಿಗದೆ ಮಂಕುತಿಮ್ಮ ಅಂತ ಹೇಳಿ ಹೇಳಿದ ಹಾಗೆ ಕಾಯಕವೇ ಶಿವಭಕ್ತಿ. ಪ್ರತಿನಿತ್ಯ ನಮ್ಮ ಕಾಯಕ ಸತ್ಯ ಶುದ್ಧವಾದಂತ ಕಾಯಕ ಇದೆಯಲ್ಲ ಅದೇ ಶಿವಭಕ್ತಿ, ಅದೇ ಶಿವ ಪೂಜೆ. ಕಾಯಕವೇ ಶಿವ ಭಜನೆ ಅಂತ ಹೇಳ್ತಾ ಇದ್ದಾರೆ. ಕಾಯಕವೇ ಶಿವ ಪೂಜೆ ಶಿವಯೋಗ, ಕಾಯಕವೇ ಕಾಯುವ ಕೈಲಾಸ. ನಮ್ಮನ್ನ ಕಾಯುವಂಥದ್ದು, ಆ ಕೈಲಾಸಕ್ಕೆ ಒಯ್ಯುವಂಥದ್ದು ಯಾವುದು ಅಂತಂದ್ರೆ ಕಾಯಕ. ಕಾಯಕ ಯೋಗಿಯಾಗಿ ನಾವೆಲ್ಲ ಇದ್ದಾಗ ಮಾತ್ರ ನಮಗೆ ಆ ಕಾಯಕ ಕೈಲಾಸ ಅದು ಸಿಗ್ತೈತಿ ಅನ್ನೋದನ್ನ 3 ಸಾಲಿನ ತ್ರಿಪದಿಯಲ್ಲಿ ನಮ್ಮ ಜನಪದ ಹೇಳಿದನ್ನ ಕಾಣ್ತಾ ಇದ್ದೀವಿ. ಇನ್ನ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನ ಕುರಿತು ನಮ್ಮ ಜನಪದರು ಏನ್ ಹೇಳಿದ್ದಾರೆ.
ಕಲ್ಲಿಗೆ ಮುಖಾಕಿ ಬಲ್ಲಿದನ ನೆನದೀನ, ಕಲ್ಲಿಗೆ ಮುಖಾಕಿ ಬಲ್ಲಿದನ ನೆನದೀನ, ಬಲ್ಲಿದರೊಡೆಯ ಬಸವಣ್ಣ, ಬಲ್ಲಿದರೊಡೆಯ ಬಸವಣ್ಣನ ನೆನೆದರ ಕೈಯಾಗಿನ ಕೆಲಸ ಅತಿ ಬೇಗ. ನಮ್ಮ ಜನಪದ ಹೆಣ್ಣು ಮಗಳು ನಸುಕಿನಲ್ಲೇ ಎದ್ದು, ಕೋಳಿ ಕೂಗದ ಮುನ್ನ ಎದ್ದು ತನ್ನ ಪ್ರಾತಃ ವಿಧಿಗಳನ್ನ ತೀರಿಸಿಕೊಂಡು ಕಲ್ಲಿಗೆ ಮುಖಾಕಿ ಆ ಕಲ್ಲನ್ನ ಅಂದ್ರೆ ತನ್ನ ಕೆಲಸವನ್ನ ಪ್ರಾರಂಭಿಸುವ ಪೂರ್ವದಲ್ಲಿ ಯಾರನ್ನ ನೆನೆಯಲಿ ಅಂತ ಹೇಳ್ತಾ ಇದ್ದಾಳೆ. ಎದ್ದೊಂದು ಗಳಿಗೆಯಲ್ಲಿ ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ನೆದ್ದೊಂದು ಗಳಿಗೆ ನೆನದೇನ ಅಂತೇಳಿ ಭೂಮಿ ತಾಯಿಯನ್ನ ನೆನೆದ ನಂತರ ಮತ್ತ ಆ ಮುಖ ಹಾಕಿ ಏನ್ ನೆನೆತಳಕ್ಕಿ ಬಲ್ಲಿದನ ನೆನೆದೇನ, ಎಲ್ಲವನ್ನ ಬಲ್ಲಂತ ಆ ಬಸವಣ್ಣನನ್ನ ನಾನು ನೆನಿತೀನಿ ಅಂತ. ಇಂಥ ವಿಷಯ ಗೊತ್ತಿಲ್ಲ ಅಂತ ನಂಗಿಲ್ಲ. ನಮ್ಮ ಬಸವಣ್ಣನಿಗೆ ಎಲ್ಲವೂ ಗೊತ್ತು. ಒಂದು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಧಾರ್ಮಿಕ ಎಲ್ಲ ವಿಚಾರಗಳನ್ನು ಬಲ್ಲಂತ ಬಸವಣ್ಣ ಕೊಟ್ಟಂತ ಬಸವಣ್ಣನದಲ್ಲ, ಆ ಬಸವಣ್ಣನ ನಾ ನೆನೆದರ ಕೈಯಾಗಿನ ಕೆಲಸ ಅತಿ ಬೇಗ, ಅತಿ ಬೇಗನೆ ಆ ಕೆಲಸ ಆಗಿ ಹೋಗ್ತೈತಿ ಅಂತ ಹೇಳಿ ನಂಬಿಕೆಯನ್ನ ನಮ್ಮ ಜನಪದ ಗರ್ತಿ ಹೊಂದಿದ್ದನ್ನು ಕಾಣ್ತಾ ಇದ್ದೇವೆ. ಮುಂದುವರೆದು ಹೇಳ್ತಾಳಕ್ಕೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯಾಲಿ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯಾಲಿ, ಕಲ್ಯಾಣದಣ್ಣ ಬಸವಣ್ಣ, ಕಲ್ಯಾಣದಣ್ಣ ಬಸವಣ್ಣ ಇರುವಾಗ ಕಲ್ಲಿಗ್ಯಾಕ ಕೈಯ ಮುಗಿಯಲಿ. ನೋಡಿ, ಅಷ್ಟು ಅದ್ಭುತವಾದಂತಹ ಒಂದು ಕಾವ್ಯ ಪ್ರತಿಭೆ ನಮ್ಮ ಜನಪದರಿಗಿತ್ತು. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯಲಿ. ಮಲ್ಲಿಗೆ ನಮ್ಮ ವಚನ ಸಾಹಿತ್ಯ, ನಮ್ಮ ವಚನ ಪರಂಪರೆ, ವಚನ ಸಾಹಿತ್ಯ ಮಲ್ಲಿಗೆ ರೂಪದಲ್ಲಿದೆ. ಮಲ್ಲಿಗೆ ಸುಹಾಸನೆ ಭರಿತವಾದಂತಹ ಮಲ್ಲಿಗೆ ಅಂತೆ ನಮ್ಮ ವಚನ ಸಾಹಿತ್ಯ ಇರುವಾಗ ಮುಳ್ಳು ಯಾಕೆ ಮುಡಿಲಿ ನಾನು? ಪರದೇಶದಿಂದ ಬಂದಂತ ಗುಲಾಬಿ ಅಂತ ಹೂವನ್ನ, ಪರದೇಶದ ಒಂದು ಆ ಯೋಜನೆಯನ್ನ ನಾನು ಯಾಕೆ ಮುಡ್ಕೊಳ್ಳೋದನ್ನ? ನನಗೆ ಮಲ್ಲಿಗೆ ಅದು ಶ್ರೇಷ್ಠವಾದದ್ದು ಅಂತ ಹೇಳ್ತಾಳೆ. ಕಲ್ಯಾಣದಣ್ಣ ಬಸವಣ್ಣ ಇರುವಾಗ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ, ಬಸವಣ್ಣ ಕೊಟ್ಟಂತ ಇಷ್ಟಲಿಂಗನನ್ನ ಕೈಯಲ್ಲಿರುವಾಗ ಕಲ್ಲಿಗೆ ಯಾಕ ಕೈಯ ಮುಗಿಯಲಿ? ಇಷ್ಟಲಿಂಗವನ್ನು ಬಿಟ್ಟು ಆ ಬೆಟ್ಟದ ಲಿಂಗಕ್ಕೆ ಯಾಕೆ ಹೊಕ್ಕಿರಿ ಅಂತ ಕೇಳಿದ ಹಾಗೆ ಆ ಕಲ್ಲಿಗೆ ಯಾಕೆ ನಾ ಕೈ ಮುಗಿಲಿ? ಕಲ್ಲಿಗೆ ಆ ಕೈಯ ಮುಗಿಯುವಂತ ಅವಶ್ಯಕತೆ ಇಲ್ಲ. ಬಸವ ಕೊಟ್ಟಂತ ಇಷ್ಟಲಿಂಗ ಇಟ್ಟುಕೊಂಡು ನಾನು ಪೂಜೆ ಮಾಡ್ತೀನಿ. ಅಣ್ಣ ಬಸವಣ್ಣ ಕೊಟ್ಟಂತ ಒಂದು ದೊಡ್ಡ ಕೊಡುಗೆಯನ್ನ ಈ ಜನಪದರು ತ್ರಿಪದಿಯಲ್ಲಿ ಈ ರೀತಿ ವರ್ಣಿಸಿದ್ದನ್ನ ಕಾಣ್ತಾ ಇದ್ದೇವೆ ಅಂತ. ನಮ್ಮ ಬಸವಣ್ಣ ಎಂತವನು, ಯಾವ ರೀತಿ ಇದ್ದಾನೆ ಅಂತ ನಮ್ಮ ಜನಪದ ಹೇಳ್ತಾ ಇದ್ದಾರೆ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲ ಬಲ್ಲವನ, ಎಲ್ಲವೂ ಗುರ್ತವನಿಗೆ. ಹಾಗೆ ಹೇಳ್ತಾರಲ್ಲ ಒಂದ್ ಕಡೆ ಒಂದು ನಮ್ಮ ಸರ್ವಜ್ಞ ಹೇಳುವ ಹಾಗೆ, ಎಲ್ಲ ಬಲ್ಲಿದರೆಲ್ಲ ಬಲ್ಲವರು ಬಹಳಿಲ್ಲ ಅಂತ. ಹಂಗ ನಮ್ಮ ಬಸವಣ್ಣ ಎಲ್ಲ ಬಲ್ಲಿದನಯ್ಯ, ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು. ಎಲ್ಲ ಬಲ್ಲಂತ, ಎಲ್ಲ ಪ್ರಕಾರವನ್ನ ತಿಳಿದಂತ ನಮ್ಮ ಕಲ್ಯಾಣದ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ, ಶಿವ ಬೆಳಕ, ಆ ಶಿವ ಪ್ರತಿಭೆಯನ್ನ, ಶಿವ ಬೆಳಕನ್ನ, ವಚನ ಸಾಹಿತ್ಯವನ್ನ ನಮಗೆ ತಂದು ಚೆಲ್ಲಿದ ಅಂತ. ಕಬ್ಬಿಣದ ಕಡಲೆಯಂತಿರುವಂತ ಆ ಒಂದು ಸಂಸ್ಕೃತ ಸಾಹಿತ್ಯದಿಂದ ತಿರುಳುಗನ್ನಡದ ಒಂದು ಸಾಹಿತ್ಯ, ತಿರುಳುಗನ್ನಡದ ವಚನ ಸಾಹಿತ್ಯವನ್ನ ನಮಗೆ ತಂದು ಚೆಲ್ಲಿದಾನೆ. ಶಿವ ಬೆಳಕದ ರೀತಿಯಲ್ಲಿ ನಮಗದನ್ನು ಚೆಲ್ಲಿದಾನೆ. ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು. ಇಡೀ ನಾಡೊಳಗೆ, ಕರ್ನಾಟಕ ಒಂದೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಎಲ್ಲೆಡೆಗೂ ಜನ ಆ ವಚನ ಸಾಹಿತ್ಯವನ್ನು ಸೊಲ್ಲೆತ್ತಿ ಒಂದು ರಾಗಬದ್ಧವಾಗಿ ಹಾಡ್ತಾ ಇದ್ದಾರೆ. ಅಂತ ಸುಂದರವಾದಂತ ಒಂದು ವಚನ ಸಾಹಿತ್ಯ ಸಿರಿಯನ್ನ ನಮಗೆ ಕೊಟ್ಟಂತವನು ಆ ಬಸವಣ್ಣ ಅಂತ ಹೇಳೋದನ್ನ ಕಾಣ್ತಾ ಇದ್ದೇವೆ ಅಂತ. ಬಸವಣ್ಣ ನಿನ್ನೆಸರು ದೆಸೆ ದೆಸೆಗೆ ಶಿವ ಮಂತ್ರ, ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ, ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ, ಒಕ್ಕಲಿಗ ಹೊಸ ಮಂತ್ರ ಬಸವ ಜಪಿಸುವನು. ಬಸವಣ್ಣ ನಿನ್ನೆಸರು ದೆಸೆ ದೆಸೆಗೆ ಶಿವ ಮಂತ್ರ. ನಮ್ಮ ಜನಪದರು ಕುಂತ್ರು ಬಸವ, ನಿಂತ್ರು ಬಸವ, ಪ್ರತಿಯೊಂದಕ್ಕೂ ಬಸವ 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 ಅಂತೇಳಿ ನೆನೆದು ಆ ಕೆಲಸವನ್ನ ಮಾಡ್ತಿದ್ರಲ್ಲ. ನಮ್ಮ ಬಸವಣ್ಣ ಕಟ್ಟಿದಂತ ಹೊಸ ಮತಕ್ಕೆ, ಅಂದ್ರೆ ಲಿಂಗಾಯತ ಒಂದು ಧರ್ಮವನ್ನ, ಲಿಂಗಾಯತ ಒಂದು ಮತವನ್ನ ಬಸವಣ್ಣವರು ಏನ್ ಕಟ್ಟಿದ್ರಲ್ಲ, ಆ ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ, ಹೊಸ ಮತಕ್ಕೆ ಮಂತ್ರವನ್ನು ನಿತ್ಯದಲ್ಲೇ ನಾವು ಜಪಿಸ್ತಾ ಇದ್ದೇವೆ. ಅದು ಯಾರಿಂದ? ಬಸವಣ್ಣ. ಅದು ನಿನ್ನಿಂದ.
ಒಕ್ಕಲಿಗ ಹೊಸ ಮಂತ್ರ ಬಸವ ಜಪಿಸುವನು. ನಮ್ಮ ಒಕ್ಕಲಿಗರು ಆ ಬಸವನನ್ನ ಕುರಿತು, ಬಸವ ಕೊಟ್ಟಂತ ಆ ವಚನ ಸಾಹಿತ್ಯವನ್ನ ಕುರಿತು, ಆ ಧರ್ಮವನ್ನು ಕುರಿತು, ಅದನ್ನೆಲ್ಲವನ್ನ ನಮ್ಮ ಒಕ್ಕಲಿಗರು ಪ್ರತಿನಿತ್ಯ ಜಪಿಸ್ತಾ ಇದ್ದಾರೆ ಅಂತ ಹೇಳೋದನ್ನ ಕಾಣ್ತಾ ಇದ್ದೇವೆ. ಮುಂದುವರೆದ ಹೇಳ್ತಾರ ಅವರು, ಬಸವಣ್ಣನ ಒಂದು ಇತಿಹಾಸವನ್ನೇ ನಮ್ಮ ಜನಪದರು ತ್ರಿಪದಿಗಳಲ್ಲಿ ಹೇಳ್ತಾ ಇದ್ದಾರೆ. ಹಡೆದವ್ವ ಮಾದವ್ವ ಹಡೆದಪ್ಪ ಮಾದರಸ, ಪಡೆದವ್ವ ಅಕ್ಕ ನಾಗಾಯಿ, ಪಡೆದವ್ವ ಅಕ್ಕ ನಾಗಾಯಿ ಬಸವನಿಗೆ ಬಿಡದೆ ಸಲುಹಿದನು ವರಸಂಗ. ನೋಡಿ, ಹಡೆದವ್ವ ಮಾದಲಾಂಬಿಕೆ, ಅದನ್ನು ಮಾಧವ್ವ ಅಂತ ಕರೀತಾನೆ. ಹಡೆದಪ್ಪ ಮಾದರಸ, ಪಡೆದವ್ವ ಅಕ್ಕ ನಾಗಾಯಿ, ಅಕ್ಕ ನಾಗಮ್ಮನವರನ್ನ ಪಡೆದಂತ ತಾಯಿ ಅಂತ. ಹಡೆದಂತ ತಾಯಿ ಮಾಧವ್ವ ಆದರ ಪಡೆದಂತ ತಾಯಿ ಅಕ್ಕ ನಾಗಾಯಿ. ಬಸವನಿನಗೆ ಬಿಡದೆ ಸಲುಹುವನು ವರಸಂಗ. ಸಂಗಮದೇವ, ಕೂಡಲ ಸಂಗಮದೇವ ನಿನ್ನನ್ನು ಯಾವತ್ತು ಸಾಕಿ ಸಲುಹಿದ್ದಾನೆ, ನಿನಗೆಲ್ಲ ಸಂದರ್ಭದಲ್ಲೂ ಸಹಿತ ಮಾರ್ಗದರ್ಶನ ಮಾಡಿದ್ದಾನೆ. ಕೊನೆಯ ಸಂದರ್ಭದಲ್ಲಿಯೂ ಸಹಿತ ಅಣ್ಣನವರಿಗೆ ನೆನಪಾದದ್ದು ಯಾರೋ ಆ ಕೂಡಲ ಸಂಗನ ಒಂದು ಸಾನ್ನಿಧ್ಯವೇ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮುಂದುವರೆದು ಇನ್ನೊಂದು ವಿಷಯ ಹೇಳ್ತಾರ ಅವ್ರು. ಬಸವ ನಿನಗೊಬ್ಬಣ್ಣ ಬಸವ ನಿನಗೊಬ್ಬಳೆ ಅಕ್ಕ, ಬಸವ ನಿನ್ನೆಸರು ಅಮರಾತು, ಬಸವ ನಿನ್ನೆಸರು ಅಮರಾತು, ಜಗಕ್ಕೆಲ್ಲ ಬಸವ ಕಲ್ಯಾಣ ಹೆಸರಾತು. ನೋಡಿ, ಬಸವ ನಿನಗೊಬ್ಬ ಅಣ್ಣ, ಬಸವಣ್ಣನವರಿಗೆ ಒಬ್ಬ ಅಣ್ಣ ಇದ್ದಂತೆ. ಬಸವ ನಿನಗೆ ಒಬ್ಬಕ್ಕೆ ಅಕ್ಕ ಅಂತ, ನಿನಗ ಅಕ್ಕ ನಾಗಮ್ಮ ನಿನ್ನ ಅಕ್ಕ ಆಗಿದ್ದಳು. ಬಸವ ನಿನ್ನ ಹೆಸರು ಅಮರಾತು, ನಿನ್ನ ಹೆಸರು ಜಗತ್ತಿನಲ್ಲೇ ಅಮರವಾಗಿ ಅದು ಉಳಿತು. ಜಗಕ್ಕೆಲ್ಲ ಬಸವ ಕಲ್ಯಾಣ ಹೆಸರಾಯ್ತು. ಹುಟ್ಟಿದ್ದು ನೀನು ಬಾಗೇವಾಡಿಯಲ್ಲಾದರೆ ಅನಂತರ ನಿನ್ನ ಕಾರ್ಯಕ್ಷೇತ್ರ ಯಾವುದು ಅಂತ ಕಲ್ಯಾಣ ಆಗಿತ್ತು ಅಂತ ಹೇಳ್ತಾರೆ. ನೋಡಿ, ಇವತ್ತು ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿದ್ರೋ ಅಥವಾ ಅವರು ಇನ್ನೊಂದ್ ಕಡೆ ಹುಟ್ಟಿದ್ರೋ, ಇಂಗ್ಲೇಶ್ವರದಲ್ಲಿ ಹುಟ್ಟಿದ್ರೋ ಅಂತ ಹೇಗಿರಿಂದ ಪ್ರಸ್ತಾಪ ಬಂದಾಗ ಈ ಒಂದು ತ್ರಿಪದಿಯಿಂದ ಬಸವಣ್ಣ ಹುಟ್ಟಿದ್ದು ಬಾಗೇವಾಡಿಯಲ್ಲಿ. ಸಾಮಾನ್ಯವಾಗಿ ನಮ್ಮ ಲಿಂಗಾಯತರಲ್ಲಿ ಈ ಒಂದು ಭಾಗದ ಎಲ್ಲ ಜನಾಂಗಗಳಲ್ಲಿ ಸಹಿತ ಹೆಣ್ಣು ಮಗಳ ಚೊಚ್ಚಲ ಮತ್ತು ಎರಡನೇ ಹೆರಿಗೆ, ಚೊಚ್ಚಲ ಮತ್ತು ಮರ್ಚಲ, ಈ ಎರಡು ಹೆರಿಗೆಗಳು ತವರ ಮನೆಯಲ್ಲಿ ಆಗ್ತಾವು. ಮೂರನೇ ಹೆರಿಗೆ ಅದು ಗಂಡನ ಮನೆಯಲ್ಲಿ ಆಗ್ತೈತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಬಸವಣ್ಣ ಮೊದಲಿಗೆ ಹುಟ್ಟಿದಂತ ಅಣ್ಣ ಅಕ್ಕ ಅವರು ಅಲ್ಲ ತವರ ಮನೆಯಲ್ಲಿ ಹುಟ್ಟಿದ್ರೆ ಬಸವಣ್ಣವ್ರು ಹುಟ್ಟಿದ್ದು ಬಾಗೇವಾಡಿಯಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಈ ತ್ರಿಪದಿ ಇದು ಸಾಕ್ಷಿ ಆಕತೈತಿ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ನಮ್ಮ ಜನಪದರು ಆ ಬಸವಣ್ಣನ ಕುರಿತು ಇನ್ನು ಹಲವಾರು ರೀತಿಯಲ್ಲಿ ನಾವು ವರ್ಣಿಸೋದನ್ನ ನಾವು ಕಾಣ್ತಾ ಇದ್ದೀವಿ. ಅನುಭವ ಮಂಟಪದಿ ಅನುಭಾವಿ ಬಸವಣ್ಣ, ಬಸವಣ್ಣ ಕಟ್ಟಿದಂತ ಅನುಭವ ಮಂಟಪದಲ್ಲಿ ಅನುಭಾವಿ ಆದಂತವ್ರು ಯಾರು ಅಂತಂದ್ರೆ ಬಸವಣ್ಣ. ಅನುಭವ ಮಂಟಪದಿ ಅನುಭಾವಿ ಬಸವಣ್ಣ, ಅನುನಯದಿ ಮೂಲ ಚಾಲಕನು, ಅನುನಯದಿ ಮೂಲ ಚಾಲಕನು, ಶೋಮತಕ್ಕೆ ತನುಮಾನ ಧನವನ್ನೆರೆದಿದ್ದ. ಬಸವಣ್ಣನವರೇ ಅಲ್ಲಿ ನಿಂತುಕೊಂಡು ತನು ಮನ ಧನವನ್ನೆರೆದು ಆ ಅನುಭವ ಮಂಟಪವನ್ನ ಇವರು ಕಟ್ಟಿದ್ರು. ಮೂಲ ಚಾಲಕನಾಗಿ ಈ ಬಸವಣ್ಣ ಇದ್ದ ಅನ್ನೋದನ್ನ ಇಲ್ಲಿ ಹೇಳುವುದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇನ್ನೊಂದ್ ಕಡೆ ಬಹಳ ಚೆನ್ನಾಗಿ ನಮ್ಮ ಜನಪದ ಹೇಳ್ತಾ ಇದ್ದಾರೆ. ವರಸೂಕ ಬರುವುದು ಸರಸುಳ್ಳಕ್ಷಿಯ ತೃತೀಯ, ವರಸಕ ಬರುವುದು ಸರಸುಳ್ಳಕ್ಷಯ ತೃತೀಯ, ಅರಿಶಿಣ ಬೀಸಿ ಕೊಡ ತುಂಬಿ, ಅರಿಶಿಣ ಬೀಸಿ ಕೊಡ ತುಂಬೆ ಬಸವಣ್ಣ, ವರಸಕ್ಕೊಂದಿನ ಮದಿ ಮಗನೋ. ನಮ್ಮ ಜನಪದರು ಸುಗ್ಗಿಯ ಸಂದರ್ಭದಲ್ಲಿ ಹಂತಿ ಹಾಡುಗಳನ್ನ ಹಾಡ್ತಾರಲ್ಲ, ರಾತ್ರಿ ಎಲ್ಲ ನಮ್ಮ ಬಸವಣ್ಣನ ಕುರಿತಂತ ಆ ತ್ರಿಪದಿಗಳು, ಉಳಿದ ಶಿವಶರಣರ ಕುರಿತಂತ ಹಾಡುಗಳನ್ನ ಇಲ್ಲಿ ನಾವು ಹಾಡೋದನ್ನ ಕಾಣ್ತಾ ಇದ್ದೇವೆ. ಬಸವಣ್ಣನ ನಂತರ ನಮಗೆ ನೆನಪಾಗೋದು ಯಾರು ಅಂತಂದ್ರೆ ಬಸವಣ್ಣನವರ ಆಚಾರ ಪತ್ನಿ, ವಿಚಾರ ಪತ್ನಿ ಶಿವಶರಣೆ ನೀಲಮ್ಮ ಅಂತ. ನೀಲಮ್ಮನ ಕುರಿತು ನಮ್ಮ ಜನಪದರು ಏನನ್ನು ಹೇಳ್ತಾ ಇದ್ದಾರೆ? ಬಸವಣ್ಣ ನೆಂಡತೆ ಹಸು ಮಗಳು ನೀಲಮ್ಮ, ಬಸಿರಾದ ರೆಂಗ ನಡೆದಾಳೋ, ಬಸಿರಾದ ರೆಂಗ ನಡೆದಾಳ ನೀಲಮ್ಮ, ಕುಶಲದ ನವಿಲು ಕುಣಿದಂಗೋ. ಬಶೀರು ಹೆಣ್ಣು ಮಕ್ಕಳ ಜೀವನದಲ್ಲಿ, ಹೆಣ್ಣು ಮಕ್ಕಳ ಒಂದು ಅವರ ಭಾಗ್ಯದಲ್ಲಿ ಬಂದಂತ ಮಹಾನ್ ಒಂದು ಕ್ಷಣ ಗಣತೆ ಅಂತ ಹೇಗೆ ನಾವು ಹೇಳ್ತೇವೆ.
ನಮ್ಮ ಜನಪದರು ಬಸಿರಾದಾಗ ಹೂ ಮುಡಿಸೋ ಕಾರ್ಯ, ಇನ್ನೆಲ್ಲ ಸಂತೋಷ ಸಂಭ್ರಮ ನಾವು ಕಾಣ್ತಾ ಇದ್ದೀವಿ. ಹಸಿರು ಕಡ್ಡಿಯ ಸಿರಿ ಮೇಲ್ ಮುಸುಕ ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಿಲ್ಲಂಗಾಗೈತ್ರಿ, ಬಾಲಾನ ಭಾವೈಕ್ಕಾಗಿ ನಿಂದ್ರಂಗಾಗೈತ್ರಿ. ಹೀಗೆ ಹಾಡುವ ಹಾಗೆ ನಮ್ಮ ಅಣ್ಣ ಬಸವಣ್ಣನವರ ಹೆಂಡತಿ, ನಮ್ಮ ವಿಜಯಪುರದ ಸೊಸೆ ಅಕ್ಕಿ ನೀಲಮ್ಮ ಬಸರಾದ್ರೆ ಹೆಂಗ ನಡೆದಳು ಅಂತ ಹೇಳಿದ್ರೆ, ಕುಶಲದ ನವಿಲು ಕುಣದಂಗ. ನವಿಲಿಗೆ ಕುಶಲಾದಾಗ, ಸಂತೋಷ ಆದಾಗ, ಆಕಾಶದಲ್ಲಿ ಮೋಡಗಳು ತುಂಬಿಕೊಂಡಾಗ ಆ ಸಂತೋಷದಲ್ಲಿ ಆ ನವಿಲು ಕುಣಿದ ಹಾಗೆ ನಮ್ಮ ನೀಲಾಂಬಿಕೆ ಆ ರೀತಿ ಕುಣಿದಳು ಅನ್ನೋದನ್ನ ನಮ್ಮ ಜನಪದ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇನ್ನೊಬ್ಬ ಜನಪದಗಾರ್ತಿ ನೆನಿತಾಳ ಅವಳನ್ನ. ನೀಲಮ್ಮ ನೀ ಬಾರ ನೀಲಲೋಚನೆ ಬಾರ, ನೀನೆನ್ನ ಮನೆಗೆ ಇರಬಾರ, ನೀನೆನ್ನ ಮನೆಗೆ ಇರಬಾರ ಸೋಮಾರ, ಹಾಲಿಗೆ ಹಬ್ಬ ಕೊಡಬಾರ. ನೀಲಮ್ಮ ನೀ ಬಾರ ನೀಲಲೋಚನೆ ಬಾರ. ನೀಲಲೋಚನೆ ನೀಲಮ್ಮ ಅಂತ ಅವಳನ್ನ ವರ್ಣಿಸ್ತಾ ಇದ್ದಾಳೆ ಅಂತ. ನೀನೆನ್ನ ಮನೆಗೆ ಇರಬಾರ. ಯಾಕೆ ಕರಿತಾ ನೀರಮ್ಮ? ನೀಲಮ್ಮ ಲಕ್ಷದ ಮೇಲೆ 96,000 ಗಣಗಳು ಕೂಡಿದಂತ ಆ ಅನುಭವ ಮಂಟಪದ ಎಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡುವಂತವಳು. ಯಾರಿಗೆ ಯಾವ ಸಂದರ್ಭದಲ್ಲಿ ಬಂದ್ರು ಸಹಿತ ಅಲ್ಲಿ ಪ್ರಸಾದ ಇಲ್ಲ ಅಂತ ಹೇಳುವಂತ ಆ ಜವಾಬ್ದಾರಿ ಹೊತ್ತಂತ ನೀಲಮ್ಮ, ಸಹನ ಗುಣಕ್ಕೆ ದೊಡ್ಡದಾದಂತ ಆ ನೀಲಮ್ಮ, ನೀ ಎನ್ನ ಮನೆಗೆ ಇರಬಾ ಅಂದ್ರೆ, ನೀ ಬಂದ್ರೆ ನಿನ್ನ ನೆರಳು ನಮಗ್ ಬಿದ್ರೆ ನಮಗೂ ಸಹಿತ ಆ ದಾಸೋಹ ಪರಂಪರೆ ನಮ್ಮ ಮನುಷ್ಯನಲ್ಲೂ ಸಹಿತ ಮೂಡ್ತೈತಿ ಹೇಳ್ತಾರೆ. ಸೋಮಾರ ಹಾಲಿಗೆ ಹೆಪ್ಪ ಕೊಡಬಾರ. ಹಾಲಿಗೆ ಹೆಪ್ಪ ಆತು, ಮನೆಯಲ್ಲಿ ಯಾವುದೇ ಒಂದು ಕೆಲವೊಂದು ಬಹಳ ದಿನ ಇಡುವಂತ ಪದಾರ್ಥಗಳನ್ನು ಮಾಡುವಾಗಲೂ ಸಹಿತ ಯಾವುದೇ ಕೆಲವೊಂದು ಹೆಣ್ಣು ಮಕ್ಕಳ ಕೈಗುಣ ಸರಿ ಇರುವುದಿಲ್ಲ, ಕಣ್ಣು ಗುಣ ಸರಿ ಇದಿಲ್ಲ ಅಂತ. ಆದರೆ ನಮ್ಮ ನೀಲಮ್ಮ ನಿನ್ನ ಕಾಲುಗುಣದಿಂದ, ನಿನ್ನ ಕೈಗುಣದಿಂದ ನಮ್ಮ ಮನೆಗೆ ಹಾಲಿಗೆ ಹೆಪ್ಪಾಕಿ ಕೊಡಬಾ. ಅದರಿಂದ ನಮ್ಮ ಹೈನ ಹಾಲು, ನಮ್ಮ ಒಂದು ಇಡೀ ನಮ್ಮ ಸಮೂಹ ಏನೈತಲ್ಲ, ನಮ್ಮ ಮನೆತನ ಸಮೃದ್ಧಿ ಆಗ್ತೈತಿ ಅಂತ ಹೇಳಿ ಆ ಭಾವನೆಯಿಂದ ನೀಲಮ್ಮನನ್ನ ಕರಿದನ್ನ ಕಾಣ್ತಾ ಇದ್ದೇವೆ ಅಂತ. ಮಂಗಳವಾರ ದಿನ ಮಂದಾನ ಮಜ್ಜಿಗೆ, ಮಂಗಳವಾರ ದಿನ ಮಂಜಾನ ಮಜ್ಜಿಗೆ, ಉಂಡೋಗ ನೀಲಮ್ಮ ಕುಡುದೋಗ, ಉಂಡೋಗ ನೀಲಮ್ಮ ಕುಡುದೋಗ ಮನಿಯಾನ, ಹಿಂದಿನ್ಯಾಗ ಬಂದು ಸುಡುದೋಗ. ಹಿಂದಿನ ಕಾಲದಲ್ಲೇ ಇವತ್ತು ಹಣ ಆಸ್ತಿ ಅಂತಸ್ತು ಯಾರು ಬಹಳ ದೊಡ್ಡದಿರ್ತೈತೆ ಅವ್ರು ಶ್ರೀಮಂತರು ಅಂತ ಕರೀತಿದ್ರು. ಆದ್ರೆ ನಮ್ಮ ಪ್ರಾಚೀನ ಕಾಲದಲ್ಲಿ, ನಮ್ಮ 10ನೇ ಶತಮಾನದ ಆ ಸಂದರ್ಭದಲ್ಲಿ ಯಾರ ಮನ್ಯಾಗ ದನಗಳು ಆಕಳುಗಳು ಜಾಸ್ತಿ ಇರ್ತಾರೋ ಅವ್ರು ಒಂದು ಶ್ರೀಮಂತರು ಅಂತ ಕರೆಯುವಂತ ಆ ಪದ್ಧತಿ ಇತ್ತು. ಪ್ರತಿಯೊಂದು ಅದನ್ನೇ ಹಣದ ರೂಪದಲ್ಲಿ, ಅದು ವಸ್ತು ವಿನಿಮಯ ಬಾಟರ್ ಸಿಸ್ಟಮ್ ಅಂತ ಹೇಳ್ತವಲ್ಲ, ಹಾಗೆ ಆಕಳುಗಳನ್ನ ಕೊಟ್ಟು ತೆಗೆದುಕೊಂಡು ವ್ಯವಹಾರ ಮಾಡ್ತಾ ಇದ್ರು. ಅಂತ ಹಿಂಡಿನ್ಯಾಗ ಬಂದು ನೀ ಸುಡುದು ಹೋಗು, ನೀ ಬಂದು ಸುಡುದು ಹೋದ್ರೆ ಸಾಕು, ನಿನ್ನ ಕಾಲ್ಗುಣದಿಂದ ನಮ್ಮ ಒಂದು ಆ ಪಶುಗಳ ಒಂದು ಸಮೃದ್ಧಿ ಆಗ್ತೈತಿ ಅಂತೇಳಿ ಆ ಗರತಿ ಅವಳನ್ನು ನೆನೆಸ್ಕೊಂಡದ್ದು ನಾವು ಕಾಣ್ತಾ ಇದ್ದೇವೆ ಅಂತ. ಇನ್ನೊಬ್ಬ ಗರತಿ ಬೀಸುತ್ತಾ ಕೊನೆಯಲ್ಲಿ ಹಾಕುವಂತ ಮುಕ್ಕಿನ ಸಂದರ್ಭದಲ್ಲಿ, ಕೊನೆಯ ಮುಕ್ಕನ್ನು ಹಾಕಿ ಮುಗಿಸುವಾಗ ನಮ್ಮ ಈ ನೀಲಾಂಬಿಕೆ ನೆನಿತಾಳ. ಆಗುವ ಮುಕ್ಕಿಗೆ ಆಯಿ ಮುತ್ಯಾನ್ ಹಾಡಿ, ಆಗುವ ಮುಕ್ಕಿಗೆ ಆಯಿ ಮುತ್ಯನ ಹಾಡಿ, ತಾಯವ್ವನ್ ಹಾಡಿ ತವರಾಡಿ, ತಾಯವ್ವನ್ ಹಾಡಿ ತವರಾಡಿ ಬಾಗೋಡಿ, ನೀಲಮ್ಮನ್ ಹಾಡಿ ನಿಲ್ಸೇನ. ಕೊನೆಯ ಮುಕ್ಕಿಗೆ ಮೊದಲಿಗೆನೆ ಆ ಬಸವಣ್ಣನ್ ನೆನೆದು, ಕೊನೆಯಲ್ಲಿ ಆತನ ಹೆಂಡತಿ ನೀಲಾಂಬಿಕೆ ನೆನೆದು, ಆಗುವ ಮುಕ್ಕಿಗೆ ಆಯಿ ಮುತ್ಯಾನ ನೆನೆತೀನಿ. ನಮ್ಮ ವಂಶದ ಒಂದು ಮುಖ್ಯಸ್ಥರಾದಂತ ಆಯಿ ಮುತ್ಯಾನ ನೆನೆದು, ತಾಯವ್ವನ್ ಹಾಡಿ ತವರಾಡಿ. ತಾಯಿ ಅಂದ್ರೆ ಸಾಕು ನಮ್ಮ ತವರವರಿಗೆ. ಆ ತಾಯಿಯನ್ನ ನೆನೆದೇ ಇದ್ರೆ ಅವ್ರ ದಿನ ಬೆಳಗಾಗುದಿಲ್ಲ. ಅಂತ ತಾಯಿಯನ್ನ ಹಾಡಿ, ತವರ ಮನೆಯನ್ನ ಹಾಡಿ, ಬಾಗೋಡಿ ನೀಲಮ್ಮನ್ ಹಾಡಿ, ಬಾಗೇವಾಡಿಯ ಸೊಸೆ ಆ ನೀಲಮ್ಮನ ನಾನು ಹಾಡಿ ಇವತ್ತಿನ ಆ ಬೀಸುವ ಕಾರ್ಯವನ್ನು ನಿಲ್ಲಿಸ್ತೀನಿ ಅಂತ ಹೇಳಿ ಗರತಿ ಹೇಳೋದನ್ನ ಕಾಣ್ತಾ ಇದ್ದೀವಿ. ಇನ್ನೊಬ್ಬ ಖ್ಯಾತ, ಮುಕ್ಕ ಹಾಕುವ ಮುನ್ನ ಯಾರನ್ನ ನೆನೆಯಲಿ, ನೀಲ ಗಂಗಾನ ಪತಿ, ನೀಲ ಗಂಗಾನ ಪತಿ ಬಸವಣ್ಣನ ನೆನೆದಾರ, ದಣವಿಲ್ಲದ ಕಲ್ಲ ತಿರಿಗ್ಯಾವ. ನೀಲಗಂಗಾ ಹಾಗೂ ಅವಳ ಪತಿ ಬಸವಣ್ಣ ನೆನೆದರೆ ಯಾವ ದಣಿಯೂ ಆಗದೆ ನಮ್ಮ ಕೆಲಸ ಸಲೀಸಾಗಿ ನಮ್ಮ ಬೀಸುವ ಕಾರ್ಯ ಆಗ್ತೈತಿ ಅಂತೇಳಿ ಅವಳು ನಡೆದನ್ನ ಕಾಣ್ತಾ ಇದ್ದೀವಿ. ಇಂಥ ನೀಲಾಂಬಿಕೆಯನ್ನ ಕುರಿತಂತ ನಮ್ಮ ಜನಪದರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅದೇ ಮಾತನ್ನ ಒಂದು ಕಡೆ ಈಗ ನೆನಪಾಗ್ತಾ ಇದೆ. ನಮ್ಮ ಚನ್ನವೀರ ಕಾಣಿವೆಯವರು ನೀಲಾಂಬಿಕೆಯನ್ನು ಕುರಿತು ವರ್ಣಿಸಿದಂತ ಒಂದು ಪದ್ಯ ಇಲ್ಲಿ ನೆನಪಾಗ್ತಾ ಇದೆ. ಸದುವಿನಯದ
ತುಂಬಿದ ಕೊಡ ಸದುವಿನಯದ ತುಂಬಿದ ಕೊಡ ತಂದಾಳು ನೀಲಾಂಬಿಕೆ. ಕಲ್ಯಾಣದ ಅಂಗಳದಲ್ಲಿ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದ. ಅವು ಕಮ್ಮಿ ರೊಕ್ಕ ಕೊಟ್ರಲ್ಲ 20 ರೂಪಾಯಿ ಕೊಟ್ಟ ಹೆಂಗಾರ ಇರ್ಲ ಸುಮ್ಮನೆ ಪೂಜಾಕಂತ ತಗೊಂಬಂದೆ. ಚೀತದ ರಂಗೋಲಿಯ ಬಿಡಿಸಿದಳು ಒಳ ಹೊರಗೆ ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಹೀಗೆ ಅಕ್ಕ ನೀಲಾಂಬಿಕೆಯನ್ನು ಕುರಿತು ವರ್ಣಿಸಿದಂತ ಜನಪದರ ತ್ರಿಪದಿಗಳನ್ನು ನೋಡಿದ ನಂತರ ಈ ಅನುಭವ ಮಂಟಪದ ಒಂದು ಪ್ರಮುಖ ವ್ಯಕ್ತಿ ಯಾರು ಅಂತಂದ್ರೆ ಅಲ್ಲಮ ಪ್ರಭುಗಳು ಅಂತ. ಜ್ಞಾನ ಯೋಗಿಗಳು ಅಲ್ಲಮ ಪ್ರಭುಗಳ ಕುರಿತು ನಮ್ಮ ಜನಪದರಿಗೆ ನಾನು ಹೇಳಿದ್ದಾರೆ. ಬನವಾಸಿ ಕುಂತಳಕ್ಕೆ ಮನೆ ಮಾತು ಅಲ್ಲಮನು, ಬನವಾಸಿ ಕುಂತಳಕ್ಕೆ ಮನೆ ಮಾತು ಅಲ್ಲಮನು, ಮನವಪ್ಪಿ ಲೋಕ ಕೈ ಮುಗಿದು, ಮನವಪ್ಪಿ ಲೋಕ ಕೈ ಮುಗಿದು ಕೇಳುತ್ತಲಿ ಜನಕ್ಕೆ ಊದಿದನು ಶಿವಮಂತ್ರ. ಶಿವಮೊಗ್ಗ ಜಿಲ್ಲೆಯ ಈ ಬನವಾಸಿ ಕುಂತಳ ನಾಡು ಅಂತ ಕರಿತಾ ಇದ್ರು. ಇಂಥ ಕುಂತಳ ನಾಡಿಗೆ ಮನೆ ಮಾತಾದಂಥವನು ಯಾರು ಅಂತಂದ್ರೆ ಅಲ್ಲಮ ಪ್ರಭುಗಳು ಅಂತ. ಮದ್ದಳೆಯ ಒಂದು ಮಾಟಗಾರನಾಗಿ ಮದ್ದಳೆಯನ್ನ ನುಡಿಸುವಂತಹ ವ್ಯಕ್ತಿಯಾಗಿ ಆ ಕುಂತಳ ಬನವಾಸಿ ನಾಡಿನ ಮನೆ ಮನೆಗೂ ಈತ ಅಲ್ಲಮನ ಪರಿಚಯ ಇತ್ತು. ಮನವಪ್ಪಿ ಲೋಕ ಕೈ ಮುಗಿದು, ಆತನನ್ನ ತಮ್ಮ ಮನಪೂರ್ವಕವಾಗಿ ಆ ಒಂದು ಅಲ್ಲಮ ಪ್ರಭುವನ್ನ ಕೈ ಮುಗಿದು ನೆನಿಬೇಕು. ಕೇಳುತ್ತಲೇ ಜನಕ್ಕೆ ಊದಿದನು ಶಿವಮಂತ್ರ. ಇಡೀ ಜನಕ್ಕೆ, ಕಲ್ಯಾಣದ ಈ ಜನಕ್ಕೆ ಶಿವಮಂತ್ರವನ್ನ ಊದಿ ಆತ ಸಂಚಾರವನ್ನ ಕೈಕೊಂಡ ಅಂತ ಕರಿಂದ ತ್ರಿಪದಿಯಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ಈ ಅಲ್ಲಮ ಪ್ರಭುಗಳು ಏನೇನ್ ಮಾಡಿದ್ರು ಅನ್ನುವಂಥದ್ದನ್ನ ಚುಟುಕಿನಲ್ಲಿ ಅವ್ರು ಹೇಳ್ಕೊತ ಹೋಗ್ತಾರೆ. ಲಕ್ಕುಂಡಿ ಹೊಲ ಬೆಳೆದು ಮುಕ್ತಾಯಿ ಅಜಗಣ್ಣ, ಮಿಕ್ಕ ಶರಣರಿಗೆ ಶಿವಮಾತು, ಮಿಕ್ಕ ಶರಣರಿಗೆ ಶಿವಮಾತು ಪ್ರಭುದೇವ ಹೊಕ್ಕ ಹೊಕ್ಕಲ್ಲಿ ಹೊನ್ನುಗ್ಗಿ. ಲಕ್ಕುಂಡಿಯ ಹೊಲ ಬೆಳೆದು ಅಂತ, ಲಕ್ಕುಂಡಿಯಲ್ಲಿ ಶಿವಭಕ್ತಿಯ ಆ ಹೊಲ ಬೆಳೀತು. ಮುಕ್ತಾಯಿ ಅಜಗಣ್ಣನ ಕಳೆಕೊಂಡಂತ ಆ ಮುಕ್ತಾಯಿ ಶೋಕ ಸಾಗರದಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳು ಅಲ್ಲಿ ಹೋಗ್ತಾ ಇದ್ದಾರೆ. ಅಣ್ಣನ್ನ ಕಳೆಕೊಂಡ ದುಃಖದಲ್ಲಿದ್ದಂತ ಆ ಒಂದು ಮುಕ್ತಾಯಿಗೆ ಕರುಣೆಯಿಂದ ಅವಳಿಗೆ ಯಾವ ರೀತಿ ಇರಬೇಕು ಅನ್ನುವಂತ ಮನಸ್ ಪರಿವರ್ತನೆಯನ್ನು ಮಾಡಿ ಅವಳನ್ನ ಈ ಒಂದು ಶಿವಭಕ್ತಿಯ ಕಡೆಗೆ ಸಾರಿದ್ರು ಅನ್ನೋದನ್ನ ಆ ಸ್ವಲ್ಪ ಸಂದರ್ಭದಲ್ಲಿ ಹೇಳ್ತಾರೆ. ಮಿಕ್ಕ ಶರಣರಿಗೆ ಶಿವಮಾತು ಪ್ರಭು ದೇವ ಹೊಕ್ಕು ಹೊಕ್ಕಲ್ಲೇ ಹೊನ್ನುಗ್ಗಿ. ಎಲ್ಲೆಲ್ಲಿ ಹೊಕ್ಕನ ಅಲ್ಲಿ ಹೊನ್ನುಗ್ಗಿ. ಹೊನ್ನುಗ್ಗಿ ನಮ್ಮ ಜನಪದರ ಒಂದು ಬಹಳ ಪವಿತ್ರವಾದಂತ ಒಂದು ದಿನ ಅಂತ ಹೇಳಬಹುದು. ಕಾರು ಹುಣ್ಣಿಮೆಯ ಹಿಂದಿನ ದಿನ ಹೊನ್ನುಗ್ಗಿ ಅಂತ ಕರಿತಾ ಇದ್ದೇವೆ. ಆ ಹೊನ್ನುಗ್ಗಿಯ ದಿನ ಮಾಡಿದಂತ ಜೋಳದ ಕಿಚಡಿ, ಅದು ಯಾವಾಗ ಭಾರತ ಹುಣ್ಣಿಮೆಯ ಹಿಂದಿನ ದಿನ ಆ ಒಂದು ತೆನಿಕಟ್ಟು ಹಬ್ಬದಲ್ಲಿ ಕಟ್ಟಿದಂತ ತೆನೆಗಳನ್ನ ಬಡಿದು ಇವತ್ತು ಅದನ್ನ ತಳಿಸಿ ಹೊನ್ನುಗ್ಗಿ ಮಾಡಿರ್ತಾ ಇದ್ದಾರೆ. ಹೊನ್ನುಗ್ಗಿಯ ಕಿಚಡಿ ಹೊನ್ನ ಕೊಟ್ಟರು ಸಿಗಲಾರದು ಅನ್ನುವಂಥ ಪಾವಿತ್ರ್ಯ ಹೊಂದಿದಂತ ಈ ಹೊನ್ನುಗ್ಗಿ ಹಾಗೆ ನಮ್ಮ ಪ್ರಭುದೇವರು ಎಲ್ಲೆಲ್ಲಿ ಹೊಕ್ಕಾರ ಅಲ್ಲೆಲ್ಲ ಶಿವಮಾತುಗಳನ್ನ ಶಿವಮಂತ್ರವನ್ನು ಪಠಿಸಿ ಶರಣರಲ್ಲಿ ಬಂದಂತ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಬಿತ್ತಿ ಅವರೆಲ್ಲರಿಗೂ ಈ ಬಸವ ಪಥವನ್ನ ತೋರಿಸಿದ್ರು ಅನ್ನು ಹೇಳಿ ಇಲ್ಲಿ ಆ ಜನಪದ ಹೇಳದನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ಮುಂದುವರೆದು ಸಿದ್ದರಾಮನಲ್ಲಿ ಬಂದಂತ ಆ ಒಂದು ಇದನ್ನ ಯಾವ ರೀತಿ ಅವ್ರು ಪರಿಹರಿಸಿದ್ರು ಅನ್ನೋದನ್ನ ಹೇಳ್ತಾರೆ. ಸಿದ್ಧ ಪುರುಷನು ಎಂದು ಸಿದ್ದರಾಮಗೆ ಬಿಮ್ಮು, ಉದ್ದಂಡನಾಗಿ ಆಳಿದನು ಪ್ರಭುದೇವ, ಹೆದ್ದಾರಿ ಬಂದ ಶಿವ ಬೆಳಕು. ನಾನು ಸಿದ್ಧ ಪುರುಷ, ನನ್ನನ್ನ ಸೋಲಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ಸಿದ್ದರಾಮ ಆ ರೀತಿ ಬೆಳೆದಂತ ಸಂದರ್ಭದಲ್ಲಿ ಈ ಬಯಲು ಸೀಮೆಯಲ್ಲಿ ಮಳೆಗಾಲ ಅಷ್ಟಕ್ಕಷ್ಟೇ ಇದ್ದಂತಹ ಸಂದರ್ಭದಲ್ಲಿ ಬರಗಾಲದ ಬವಣೆಯನ್ನ ದೂರ ಮಾಡ್ಲಿಕ್ಕೆ ಕೆರೆ ಕಾಲುವೆಗಳನ್ನ ಕಟ್ಟಿಸಿ ನಾನೇ ಸಿದ್ಧ ಪುರುಷ ಅಂತ ಹೇಳಿದ್ದಂತ ಈ ಸಿದ್ದರಾಮನ ಕಣ್ಣನ್ನ ತೆರೆಸಿದಂಥವ್ರು ಯಾರು ಅಂತಂದ್ರೆ ನಮ್ಮ ಸಿದ್ದರಾಮ, ನಮ್ಮ ಪ್ರಭುದೇವರು. ಎಲ್ಲಿರೋನು ನಿಮ್ಮ ವಡ್ಡರಾಮ ಅಂತ ಹೇಳಿದಾಗ ಅಲ್ಲಿಯ ವಡ್ಡರು ಇವನಿಗೆ ಅಲ್ಲಮ ಪ್ರಭುವಿಗೆ ಕಲ್ಲನ್ನು ಒಗೆದಾಗ ಆ ಕಲ್ಲ ರಾಶಿಯ ಮೇಲೆ ಎದ್ದು ನಿಲ್ತಾ ಇದ್ದಾನೆ.
ಸಿದ್ದರಾಮನಿಗೆ ವಿಷಯ ತಿಳಿದು ಬಂದಂತಹ ಸಿದ್ದರಾಮ ಉರಿಗಣ್ಣಿನ ಬಿಟ್ಟಾಗ ಆ ಉರಿ ಎಲ್ಲ ಈ ಒಂದು ಅಲ್ಲಮ ಪ್ರಭುಗಳ ಪಾದದಡಿಯಲ್ಲಿ ಹೋಯ್ತು ಅಂತ ಹೇಳಿ ನಾವು ಬರೆದಂತ ಸಿದ್ದರಾಮ ಪುರಾಣದಲ್ಲಿ ನೋಡ್ತಾ ಇದ್ದೇವಲ್ಲ. ಅಂತೆ ನಮ್ಮ ಈ ಜನಪದರು ಸಹಿತ ಸಿದ್ದರಾಮನಿಗೆ ಬಂದಂತ ಆ ಬಿಮ್ಮನ್ನ, ಆ ಸೊಕ್ಕನ್ನ ನಮ್ಮ ಒಂದು ಅಲ್ಲಮ ಪ್ರಭುಗಳು ಅದನ್ನ ದೂರ ಮಾಡಿದ್ರು ಅಂತ ಹೇಳಿ ಹೆದ್ದಾರಿ ಬಂದ ಶಿವ ಬೆಳಕು ಅಂತ. ಹೆದ್ದಾರಿಗೆ ಅಂದ್ರೆ ಶಿವಪಥಕ್ಕೆ ಆ ಸಿದ್ದರಾಮನನ್ನ ಕರ್ಕೊಂಡು ಕಲ್ಯಾಣಕ್ಕೆ ಹೋದಂತ ಪ್ರಸಂಗವನ್ನ ಈ 3ನೇ ಸಾಲಿನಲ್ಲಿ ನಮ್ಮ ಜನಪದ ಹೇಳೋದನ್ನ ಕಾಣ್ತಾ ಇದ್ದೇವೆ. ಸಿದ್ದರಾಮನ ಬಿಮ್ಮು ಬಿದ್ದು ಹೋಯಿತು ಕರಗಿ, ಬುದ್ಧ ಪ್ರಭುದೇವ ತಿಳಿ ಹೇಳಿ, ಬುದ್ಧ ಪ್ರಭುದೇವ ತಿಳಿ ಹೇಳಿ ಸೊನ್ನಲಿಗಿ, ಸಿದ್ಧ ಶರಣರ ಶಿವಮತಕ್ಕೆ. ಇಂಥ ಶಿವಮತಕ್ಕೆ, ಇಂಥ ಒಂದು ಬಸವ ಪಥಕ್ಕೆ ಆತ ಬಂದ, ಅವನಿಗೆ ತಿಳಿ ಹೇಳಿಸ್ಕರಿಂದ ಈ ರೀತಿ ಮಾಡಿದ್ರು ಅನ್ನೋದನ್ನ ಇಲ್ಲಿ ಜನಪದ ಹೇಳಿದ್ದನ್ನ ಕಾಣ್ತಾ ಇದ್ದೇವೆ. ಅಲ್ಲಮ ಪ್ರಭುವಿನ ನಂತರ ಇನ್ನೊಬ್ಬ ಮಹಿಮಾನ್ವಿತ ವ್ಯಕ್ತಿ ಯಾರು ಅಂತಂದ್ರೆ ಚನ್ನಬಸವಣ್ಣ. ಚನ್ನಬಸವಣ್ಣ ಕುರಿತು ನಮ್ಮ ಜನಪದರು ಏನ್ ಹೇಳ್ತಾರ? ಸೋ ಅನ್ನು ಶಬ್ದವ ಯಾರು ಮಾಡ್ಯಾರ ಗುರುವೇ. ಸೋ ಅಂತೆ ಸೋಬಾನ ಪದಗಳಂತ ಹೇಳ್ತೇವಲ್ಲ, ಈ ಸೋಬಾನ ಪದಗಳನ್ನ ಸೋ ಅನ್ನುವಂತ ಶಬ್ದವನ್ನ ಯಾರು ಮಾಡ್ಯಾರ ಗುರುವೇ ಅಂತ ಪ್ರಶ್ನೆ ಮಾಡ್ತಾರ. ದೇವ ಗುರು ಚನ್ನ ಬಸವಣ್ಣ, ದೇವ ಗುರು ಚನ್ನ ಬಸವಣ್ಣ ಸೊಗಲದೊಳು ಮಾದೇವಗ ಮದುವೆ ಮಾಡ್ಯಾರ. ಆ ಸೊಗಲದಲ್ಲಿದ್ದಂತ ಮಹಾದೇವರಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ಈ ಸೋ ಅನ್ನುವಂತಹ ಶಬ್ದವನ್ನ, ಈ ಹಾಡುಗಳನ್ನ ದೇವಗುರುವಾದಂತ ಚನ್ನಬಸವಣ್ಣನವರು ಅದನ್ನ ಹಾಡಿದ್ರು. ಅವರಿಂದಲೇ ಈ ಒಂದು ಶೋ ಅನ್ನುವಂತಹ ಶಬ್ದ ಅದು ಉದಯವಾಯಿತು. ವಚನ ಸಾಹಿತ್ಯ ಮತ್ತು ಲಿಂಗವಂತ ಧರ್ಮದ ಕಟ್ಟಳೆಗಳನ್ನ ನಮ್ಮ ದೇವಗುರುವಾದಂತ ಚನ್ನಬಸವಣ್ಣವರು ಮಾಡಿದ್ರು ಅನ್ನುವಂಥ ವಿಚಾರವನ್ನ ಇಲ್ಲಿ ತ್ರಿಪದಿಯಲ್ಲಿ ಹೇಳಿದನ್ನು ಕಾಣ್ತಾ ಇದ್ದೇವೆ. ಇನ್ನೊಂದು ಕಡೆಗೆ ಈ ಸುವ್ವಿ ಹಾಡುಗಳಲ್ಲಿ ಚನ್ನಬಸವಣ್ಣವರು ಯಾವ ರೀತಿ ನಮ್ಮವ್ರು ಹಾಡಿದ್ದಾರೆ? ಸುವ್ವಿ ಬಾ ಸಂಗಯ್ಯ ಸುವ್ವಿ ಬಾ ನಿಂಗಯ್ಯ, ಸುವ್ವಿ ಬಾ ಸಂಗಯ್ಯ ಸುವ್ವಿ ಬಾ ನಿಂಗಯ್ಯ, ಸುವ್ವಿ ಬಾ ಚನ್ನ ಬಸವಯ್ಯ ಸುವ್ವಿ, ಸುವ್ವಿ ಬಾ ಚನ್ನ ಬಸವಯ್ಯ ಬರುವಾಗ ಹುಯ್ಯಾಲು ಬೊಬ್ಬೆ ಜಗಕ್ಕೆಲ್ಲ ಸುವ್ವಿ. ಹಿಂದಕ್ಕೆ ಸಾರು ಅಯ್ಯನವರು ಒಂದು ಬರ್ತಾ ಇದ್ರು. ಸಂಜೆಯ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಲಾಟಿಯನ್ನು ಹಿಡ್ಕೊಂಡು, ಕೊಡೆ ಹಿಡ್ಕೊಂಡು ಕೆರಿಂದ ಬಸವಣ್ಣನವರು ಹಾಗೆ ಎಲ್ಲ ಶಿವಶರಣರು ಹೇಳಿದಂತ ಕಾಲಜ್ಞಾನದ ಆ ವಚನಗಳನ್ನ ಅವರು ಸಾರ್ತಾ ಬರ್ತಾ ಇದ್ರು. ಅವರು ಸಾರ್ತಾ ಬರುವಾಗ ಕಲ್ಯಾಣದಲ್ಲಿ ಕ್ರಾಂತಿ ಏನೇನಾಯ್ತು ಅನ್ನೋಂಥ ವಿಚಾರಗಳನ್ನ ಸಹಿತ ನಮ್ಮ ಜನಸಾಮಾನ್ಯರಿಗೆ ಆ ರೀತಿ ಅವರು ತಿಳಿಸಿ ಹೇಳ್ತಾ ಇದ್ರು. ಸುವಿಭಾ ಸಂಗಯ್ಯ ದಮಡಿ ತಾಳ ಹಿಡ್ಕೊಂಡು ಆ ರೀತಿ ಬಾರಿಸ್ತಾ ಹಾಡ್ತಾ ಬರುವಾಗ ಎಲ್ಲ ಜನ ಕಲ್ಯಾಣದ ಆದಂತ ಶಿವಶರಣರ ತತ್ವಗಳನ್ನ, ವಿಚಾರಗಳನ್ನ ಅವರಿಂದ ತಿಳ್ಕೊತಾ ಇದ್ರು. ಆ ಕಲ್ಯಾಣದಲ್ಲಿ ಕ್ರಾಂತಿಯಾಗಿ ಚನ್ನಬಸವಣ್ಣನವರು, ಅಕ್ಕನಾಗಮ್ಮನವರು, ಎಲ್ಲ ಶರಣರು ನಮ್ಮ ವಚನ ಸಾಹಿತ್ಯದ ಕಟ್ಟುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಉಳುವಿ ಕಡೆಗೆ ಹೋದುವಂತ ಸಂದರ್ಭದಲ್ಲಿ ಅವ್ರು ಹಾಡ್ಕೋತ ಬರ್ತಿದ್ರು. ಅವ್ರು ಎಲ್ಲೆಲ್ಲಿ ಮುಂದೆ ಹೋಗ್ತಾರೆ, ಹಿಂದೆ ಆ ಬಿಜ್ಜಳನ ಸೈನಿಕರು ಅಲ್ಲಿ ಹುಯ್ಯಲು ಬಂತು ಜಗಕ್ಕೆಲ್ಲ, ಹುಯ್ಯಲು ಬೊಬ್ಬೆ ಜಗಕ್ಕೆಲ್ಲ ಸೈನಿಕರು ಇವ್ರನ್ನ ಬೆನ್ನಟ್ಟಿಕೊಂಡು ಬರ್ತಾ ಇದ್ರು. ಸಿಕ್ಕಂತ ವಚನ ಸಾಹಿತ್ಯಗಳನ್ನು ಸುಟ್ಟು ಹಾಕಿ ಶರಣರ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರಲ್ಲ, ಅದನ್ನ ಈ ಸೂವಿ ಹಾಡುಗಳಲ್ಲಿ ನಮ್ಮ ಜನಪದರು ಕಟ್ಟಿದ್ದನ್ನ ಇಲ್ಲಿ ಕಾಣ್ತಾ ಇದ್ದೇವೆ ಅಂತ. ಅನಂತರ ಬರುವಂತ ವ್ಯಕ್ತಿ, 3ನೇ ವ್ಯಕ್ತಿ ಯಾರು ಅಂತಂದ್ರೆ ಶಿವಯೋಗಿ ಸಿದ್ದರಾಮ. ಶಿವಯೋಗಿ ಸಿದ್ದರಾಮ ವಿಜಯಪುರದ ಪಕ್ಕದ ಸೊಲ್ಲಾಪುರದಲ್ಲಿ ಅವನಾದದ್ದರಿಂದ ಬಹಳ ನಮ್ಮ ಜನರಿಗೆ ಹತ್ತಿರದವನಾಗಿ ಕಾಣ್ತಾ ಇದ್ದಾನೆ. ನಮ್ಮ ಜನಪದರು ಅವರನ್ನು ಕುರಿತು ಏನ್ ಹೇಳಿದ್ದಾರೆ? ಒರಳ ಸುತ್ತಲ ಅಕ್ಕಿ ಕೊರಳ ಸುತ್ತಲ ಮುತ್ತು, ಗುಡಿ ಸುತ್ತ ಗೂಳಿ ಬಸವಣ್ಣ, ಗುಡಿ ಸುತ್ತ ಗೂಳಿ ಬಸವಣ್ಣ ಸಿದ್ದರಾಮ, ಗುಡಿ ಸುತ್ತ ಸಿರಿಗಂಗಿ ನೆಲೆಶಾಳ. ಒರಳ ಸುತ್ತ ಅಕ್ಕಿ, ಜೋಳದ ಅಕ್ಕಿ, ಜೋಳ ಅಥವಾ ಗೋಧಿಯನ್ನ ತಡಿಸಿ ಅದ್ರ ಮ್ಯಾಗಿಂದ ಸೊಪ್ಪಿ ತೆಗೆದು ಅದ ಸ್ವಲ್ಪ ಆರ್ಲಿ ಅಂತೇಳಿ ಕಲ್ಲು ಸುತ್ತೆಲ್ಲ, ಆ ಒರಳ ಕಲ್ಲು ಸುತ್ತೆಲ್ಲ ಹೇಗ ಹಾಕಿದಾಗ ಅದು ಸುಂದರವಾಗಿ ಕಾಣ್ತಿತ್ತು, ಹಾಗೆ ಈ ಕೊರಳ ಸುತ್ತಲ ಮುತ್ತಿನ ಸರ ನಮ್ಮ ಸಿದ್ದರಾಮನಿಗೆ ಶೋಭಿಸ್ತಾ ಇದೆ. ಗುಡಿ ಸುತ್ತ ಗೂಳಿ ಬಸವಣ್ಣ, ಒರಳ ಸುತ್ತ ಹೆಂಗ ಅಕ್ಕಿ, ಕೊರಳ ಸುತ್ತ ಮುತ್ತು ಹೇಗದು ಕಾಣ್ತಾ ಇದೀವಿ, ಹಾಗೆ ಈ ಸಿದ್ದರಾಮನ ಗುಡಿಯ ಸುತ್ತೇನೈತಲ್ಲ ಆ ಗೂಳಿ ಬಸವಣ್ಣ ಆ ಹಿಂಡು ಅಲ್ಲಿದೆ ಅಂತ. ಸಿದ್ದರಾಮ ಗುಡಿ ಸುತ್ತ ಸಿರಿಗಂಗಿ ನೆಲೆಶಾಳ, ಗೂಳಿ ಅಲ್ಲಿ ಗೂಳಿ ಬಸವಣ್ಣಗಳ ಜೊತೆಗೆ ಸಿದ್ದರಾಮನ ಗುಡಿ ಸುತ್ತ ಈ ಸಿರಿಗಂಗಿ ಅಲ್ಲಿ ಕೆರೆಯ ನೀರು ಅಲ್ಲೆಲ್ಲ ಪಸರಿಸಿದೆ ಅಂತ ಹೇಳಿ ಆ ಸುಂದರ ಚಿತ್ರವನ್ನು ನಮ್ಮ ಕಣ್ ಬಂದಿಡ್ತಾ ಇದ್ದಾರೆ. ಹಾದಿ ಬೀದಿಗೆ ಗುಡಿಯೋ ಬೀದಿ ಬೀದಿಗೆ ಕೆರೆಯೋ, ಸಾಧಿಸಿ ಕಟ್ಟಿದ ಸಿದ್ದರಾಮ,
ಸಾಧಿಸಿ ಕಟ್ಟಿದ ಸಿದ್ದರಾಮ ಸೊನ್ನಲಿಗೆ ಸಾಧು ಸಿದ್ಧರ ನೆಲೆಯಾಯ್ತು. ಸೊನ್ನಲಾಪುರದ ಸಿದ್ದರಾಮ ಹಾದಿ ಬೀದಿಗೆ ಗುಡಿಗಳನ್ನ ಕಟ್ಟಿಸಿದ, ಬೀದಿ ಬೀದಿಗೆ ಕೆರೆಗಳನ್ನು ಕಟ್ಟಿಸಿದ. ಹಿಂದೆ ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿ ಒಬ್ಬ ಮಹಾನ್ ಮುಖ್ಯಮಂತ್ರಿಯ ತಾಯಿ ಆತನಿಗೆ ಮೊಲೆ ಹಾಲು ಕುಡಿಸುವಾಗಲೇ ಸದ್ಬುದ್ಧಿಯನ್ನ ನಡೆದಿದ್ದಳು ಅಂತ ತಿಳಿದು ಬರ್ತಾ ಇದೆ ಒಂದು ಶಾಸನದಲ್ಲಿ. ಅಂತ ಕೆರೆಯಂ ಕಟ್ಟಿಸು, ಬಾವ್ಯಂ ಸವೆಸು, ದೇವಾಗಾರಮಂ ಮಾಡಿಸು, ಸಜ್ಜೆಯೊಳು ಸಿಲ್ಕಿದ ಅನಾಥರಂ ಬಿಡಿಸು, ಮಿತ್ರರಿಗೆ ನಂಬಿದವರಿಗೆ ವೆಟ್ಟಾಗಿರು, ಶಿಷ್ಯರಂ ಪೊರೆ ಎನ್ನು ತಿಂತೆಲ್ಲಮಂ ಪಿಂತೆ ತಾವೆರೆದಳ್ ಪಾತಿರೆವೆಂದು ತೊಟ್ಟು ಕಿವಿಯೋಳ್ ಲಕ್ಷ್ಮೀಧರ ಮಾತ್ಯನ. ಲಕ್ಷ್ಮೀಧರ ಅನ್ನುವಂತ ಒಬ್ಬ ಅಮಾತ್ಯ ಚಿಕ್ಕ ಹಸುಗೂಸಿದ್ದಂತ ಸಂದರ್ಭದಲ್ಲಿ ಮೊಲೆ ಹಾಲು ಕುಡಿಸ್ತಾ ಆತನ ಕಿವಿಯಲ್ಲಿ ಇಂಥ ಶಬ್ದಗಳನ್ನು ಉಸುರಿದ್ದಳು ಅಂತ. ಈ ಉತ್ತರ ಕರ್ನಾಟಕ ಬರಗಾಲದ ಒಂದು ಬೋಣಿ ಇದ್ದಂತ ಈ ಜಿಲ್ಲೆಯಲ್ಲಿ ಕೆರೆ ಕಾಲುವೆಗಳನ್ನ ಕಟ್ಟಿಸಿ ಸಮೃದ್ಧವಾದಂತ ಒಕ್ಕಲುತನವನ್ನು ಮಾಡಿದಾಗ ಜೀವನ ಸಮೃದ್ಧ ಆಗ್ತೈತಿ ಅಂತ ಸಾಧಿಸಿದ ರೀತಿಯಲ್ಲಿ ನಮ್ಮ ಸಿದ್ದರಾಮೇಶ್ವರರು ಸಹಿತ ಸೊನ್ನಲಾಪುರ ಹಾಗೂ ಇತರ ಭಾಗಗಳಲ್ಲಿ ಕೆರೆ ಕಾಲುವೆಗಳನ್ನ, ಜನರಲ್ಲಿ ಭಕ್ತಿ ಹುಟ್ಲಿಕ್ಕೆ ಗುಡಿ ಗುಂಡಾರಗಳನ್ನ ಕಟ್ಟಿಸಿ ಆ ಒಂದು ಸೊನ್ನಲಾಪುರ ಏನಾಗಿತ್ತದೋ ಸಾಧು ಸಿದ್ಧರ ನೆಲೆಯಾಗಿತ್ತು ಅಂತ ಹೇಳಿ ಹೇಳೋದನ್ನ ಕಾಣ್ತಾ ಇದ್ದೇವೆ. ಮುಂದರದು ಇನ್ನೊಬ್ಬಕ್ಕೆ ಆ ಸಿದ್ದರಾಮ ಪಲ್ಲಕ್ಕಿಯ ಕುತ್ತು ಸಿದ್ದರಾಮನ ಉತ್ಸವ ಮೂರ್ತಿ ಹೋಗುವಾಗ ಅವಳಿಗೆ ಅನಿಸ್ತು ಅನ್ನೋದು ಹೇಳ್ತಾಳೆ. ಪಲ್ಲಕ್ಕಿ ಹೊತ್ತವರ ಮೆಲ್ಲಕ್ಕ ನಡಿರಣ್ಣ, ಕಲ್ಲಾಗ ಕಾಲ ಜಾರ್ಯಾವ, ಕಲ್ಲಾಗ ಕಾಲ ಜಾರ್ಯಾವ, ಸಿದ್ದರಾಮನ ಪಲ್ಲಕ್ಯನ ಮುತ್ತ ಉದುರ್ಯಾವ. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳಿದಾಗ ಪಲ್ಲಕ್ಕಿ ಹೊತ್ತಂತವ್ರ ಬಗ್ಗೆಯೂ ನಮ್ಮ ಜನಪದರಿಗೆ ಎಷ್ಟು ಕಾಳಜಿ ಐತಿ ಅಂತ. ಮೆಲ್ಲಕ್ಕ ನಡಿರಪ್ಪ, ಕಲ್ಲೊಳಗ್ ಹೋಗುವಾಗ ಎಲ್ರಿ ಕಾಲ್ಗಿಲ್ ಜಾರಿತ್ತು, ನಿಮ್ಮ ಕಾಲ್ ಜಾರಿದ್ರ ಆ ಪಲ್ಲಕ್ಕಿಯನ್ನು ಮುತ್ತು ಉದಿರಿ ಸಿದ್ದರಾಮನಿಗೆ ಏನಾದರೂ ತೊಂದರೆ ಆದಿತ್ತು ಅಂತೇಳಿ ಆ ರೀತಿ ಆ ಒಂದು ಭಕ್ತಿ ಭಾವದಿಂದ ಆ ಜನಪದರು ಹೇಳಿದ್ದನ್ನು ಕಾಣ್ತಾ ಇದ್ದೇವೆ. ಸೊಲ್ಲಾಪುರದ ಒಳಗ ಶಲ್ಲೆಲ್ಲ ಮಲ್ಲಿಗೆ, ಹಾಸು ಮಿಂಚಲ್ಲ ಹವಳವ, ಹಾಸು ಮಿಂಚಲ್ಲ ಹವಳವ, ಸಿದ್ದರಾಮನ ದುಂಡು ಕೋಲೆಲ್ಲ ತವನವ. ಅಷ್ಟು ಸೊಲ್ಲಾಪುರವನ್ನು ಸಮೃದ್ಧವಾದಂತ ನೆಲೆಯಾಗೆ ನಮ್ಮ ಸಿದ್ದರಾಮರು ಮಾಡಿದ್ರು ಹೇಳ್ತಾ ಇದ್ದೇವೆ. ಉಳಿದೆಲ್ಲ ದೇವರಿಗೆ ಪ್ರತಿನಿತ್ಯ ನಾವು ಆ ಬೆಳಗಿನ ಸಂದರ್ಭದಲ್ಲಿ ಎದ್ದೇಳು ಅಂತ ಏಕರಿಂದ ಆ ಒಂದು ಪ್ರಾತಃ ಒಂದು ಹಾಡುಗಳನ್ನ ಹಾಡ್ತೇವಲ್ಲ, ಹಾಗೆ ನಮ್ಮ ಸಿದ್ದರಾಮನನ್ನು ಕುರಿತಂತ ನಮ್ಮ ಜನಪದರು ಹಾಡೋದನ್ನ ಕಾಣ್ತಾ ಇದ್ದೇವೆ. ಸುಪ್ರಭಾತ ಗೀತೆ ಅಂತ ಹೇಳ್ಬಹುದು. ಬಾಗಿಲದಾಗಿನ ಕೋಗಿಲ ಕೂಗಿ ಕೂಗಿ ಮರವನೇರಿ ನಾಗರೆಡಿ ಹಂಗಾಡ್ಯಾವೇಳಯ್ಯ, ಶಿವ ಸಿದ್ದರಾಮ ನಾಗರೆಡಿ ಹಂಗಾಡ್ಯಾವೇಳಯ್ಯ. ಅಕ್ಕಿ ಪೂಜೆ ಬ್ಯಾಳಿ ಪೂಜೆ ಮ್ಯಾಲ ಎಲಿಯ ಘಟ್ಟ ಪೂಜೆ ನಿತ್ಯ ಪೂಜೆ ಕಟ್ಯಾರೇಳಯ್ಯ, ಶಿವ ಸಿದ್ದರಾಮ ನಿಮಗ ಪೂಜೆ ಮಾಡ್ಯಾರೇಳಯ್ಯ. ಬಾಗಿಲದಾಗಿನ ಕೋಗಿಲ್ಲ ಕೂಗಿ ಕೂಗಿ ಹೇಳಕತ್ಯಾವು ಜನಪದರು, ಆರ್ತಿ ಕೂಗಿ ಕೂಗಿ ಹೇಳಕತ್ಯಾರ, ನೀ ನಾಗರ್ ಹೆಡಿಯಂಗ ಆಡಕತ್ಯಾವು ಸಿದ್ದರಾಮ ಏಳಯ್ಯ ಅಂತ ಏಕರಿಂದ ಎಬಿಸುವುದನ್ನ ಕಾಣ್ತಾ ಇದ್ದೇವೆ. ಅಕ್ಕಿ ಪೂಜೆ ಬ್ಯಾಳಿ ಪೂಜೆ ನಮ್ಮ ಪರಂಪರೆಯಲ್ಲಿ ಆ ರೀತಿ ಆ ಪೂಜೆಗಳನ್ನು ಕಟ್ಟಿಸೋದು ಕಾಣ್ತಾ ದೇವರಿಗೆ. ಅಂತ ಪೂಜೆ ಕಟ್ಟಲಿಕ್ಕೆ ಎಲ್ಲರೂ ಸಿದ್ಧರಾಗ್ಯಾರ, ಏಳಯ್ಯ ಅಂತ ಏಕೆಂದ ಆತನ್ನು ಎಚ್ಚರಿಸೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತ. ಇನ್ನ ಶಿವಶರಣೆ ಗುಡ್ಡಾಪುರದ ದಾನಮ್ಮನ ಕುರಿತು ನಮ್ಮ ಶಿವಶರಣ ನಮ್ಮ ಜನಪದರು ಏನ್ ಹೇಳ್ತಾ ಇದ್ದಾರೆ. ನನ್ನ ಮನಿ ದೇವರಸರ ಈರಣ್ಣ ಮಾನಿಂಗಣ್ಣ, ನನ್ನ ಮನಿ ದೇವರಸರ ಈರಣ್ಣ ಮಾನಿಂಗಣ್ಣ, ರೇವಣ ಸಿದ್ಧ ಗಿರಿಮಲ್ಲ, ರೇವಣ ಸಿದ್ಧ ಗಿರಿಮಲ್ಲ ಗುಡ್ಡಾಪುರದ ದಾನಮ್ಮ ನನ್ನ ಮನೆ ಮಗಳ. ನನ್ನ ತಾಯಿ ಬೆಳಗಿನ ಸಂದರ್ಭದಲ್ಲಿ ಬೀಸ್ಕೋತಿರುವಾಗ ನಾವು ಚಿಕ್ಕವರಿದ್ದಾಗ ಈ ಹಾಡನ್ನ ಹಾಡ್ತಾ ಇದ್ದೆ. ಅವಳು ತೊಡಿ ಮೇಲೆ ಮಲ್ಕೊಂಡು ಆ ಒಂದು ಬಿಸು ಕಲ್ಲಿನ ಗುರು ಗುರು ಶಬ್ದಕ್ಕೆ ಎಷ್ಟು ಚೆನ್ನಾದಂತ ನಿದ್ದೆ ಬರ್ತಾ ಇತ್ತು. ಅವಳು ಹಾಡುವಂತ ಹಾಡಿನಿಂದ ನಮ್ಮ ಮನಿ ದೇವರು ಒಬ್ಬರಲ್ಲ ಇಬ್ಬರಲ್ಲ 4 ಜನ ಅಂತ. ಈರಣ್ಣ ಮಾನಿಂಗಣ್ಣ, ರೇವಣ ಸಿದ್ಧ, ಗಿರಿಮಲ್ಲ, ಜೊತೆಗೆ ಗುಡ್ಡಾಪುರದ ದಾನಮ್ಮ ನನ್ನ ಮನಿ ಮಗಳು ಅಂತ ಏಕರಿಂದ ಆ ರೀತಿ ದಾನಮ್ಮನ ಕುರಿತಂತ ಆ ಒಂದು ಗರತಿ ಹಾಡಿದ್ದನ್ನ ಕಾಣ್ತಾ ಇದ್ದೀವಿ. ಮಲ್ಲಿಗೆ ಹೂವಿನ ದಂಡಿ ಅಲ್ಲಿಟ್ಟೆ ಇಲ್ಲಿಟ್ಟೆ, ಮಲ್ಲಿಗೆ ಹೂವಿನ ದಂಡಿ ಅಲ್ಲಿಟ್ಟೆ ಇಲ್ಲಿಟ್ಟೆ, ಕಲ್ಲ ಮ್ಯಾಲಿಟ್ಟೆ ಕೈ ಬಿಟ್ಟೆ,
ಕಲ್ಲ ಮ್ಯಾಲಿಟ್ಟೆ ಕೈ ಬಿಟ್ಟಿ ಗುಡ್ಡಾಪುರ ದಾನಮ್ಮನ ಪಲ್ಯಕ್ಕಾಗಿಟ್ಟು ಕೈ ಬಿಟ್ಟೆ. ಮಲ್ಲಿಗೆ ಹೂ, ಪವಿತ್ರವಾದಂತಹ ಹೂವಿನ ದಂಡಿನ ಅಲ್ಲಿ ಇಲ್ಲಿ ಎಲ್ಲಿ ಇಡಲಿಲ್ಲ. ನಾನು ಇಟ್ಟದ್ದು ಪವಿತ್ರ ದಂಡಿಯನ್ನು ಎಲ್ಲೇ ಆ ಗುಡ್ಡಾಪುರ ದಾನಮ್ಮನ ಪಲ್ಲಕ್ಕಿಯಲ್ಲಿ ಇಟ್ಟು ನಾ ಕೈ ಮುಗಿದೀನಿ, ಸಾರ್ಥಕತೆಯನ್ನು ಪಡೆದೀನಿ ಅಂತ ಹೇಳಿ ಅಗರ್ತಿ ಹೇಳ್ತಾ ಇದ್ದಾಳೆ ಅಂತ. ದಾನಮ್ಮನ ಕುರಿತಂತ ಪೂಜೆ ಪುನಸ್ಕಾರ ಅಲ್ಲಿ ಪದ್ಧತಿ ಹೇಗಿತ್ತು ಅನ್ನೋದನ್ನ ಜನಪದರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. 3 ಹೊತ್ತಿನ ಪೂಜೆ ಮುಡಿಗೆ ಮಲ್ಲಿಗೆ ದಂಡಿ, ಜಪಮಣಿ ರುದ್ರಾಕ್ಷಿ ತಪ ಮಾಡು ತಾಯಿ ಗೊಂದಾರುತಿ ಮಾಡುವೆನಾ, ದಾನಮ್ಮ ಶರಣಿ ಗೊಂದಾರುತಿ ಬೆಳಗುವೆನಾ. ಮುಂಜಾನೆ ಕೊಡಗೂಸು ಮಧ್ಯಾಹ್ನ ಮುತ್ತೈದೆ, 3 ಸಂಜಿಗೆ ಮುಪ್ಪಿನ ತಾಯಿಗೊಂದ್ ಆರುತಿ ಬೆಳಗುವೆನಾ, ದಾನಮ್ಮ ಶರಣಿಗೊಂದಾರುತಿ ಬೆಳಗುವೆನಾ. ಹೀಗೆ ಶರಣೆ ದಾನಮ್ಮನ ಕುರಿತು ಹೇಳಿದಂತ ವಿಚಾರಗಳನ್ನ ತಿಳ್ಕೊಂಡಾಯ್ತು. ಇನ್ನ ನಮ್ಮ ಪ್ರಮುಖ ವಚನಕಾರರಲ್ಲಿ ಬರುವಂತ ಸಮಗಾರ ಹರಳೆಯನ್ನ ಕುರಿತು ಏನ್ ಹೇಳ್ತಾರೆ. ಕಾರ ಜೋಳದ ಮುಂದ ಯಾರೋ ನೆಲಸಿದರಯ್ಯ, ಮಾರ ಹರ ಭಕ್ತ ಹರಳಯ್ಯ, ಮಾರ ಹರ ಭಕ್ತ ಹರಳೈ ತೋಡಿರುವ ನೀರೊರತಿ ಸಾಕ್ಷಿ ಯುಗ ಯುಗಕ್ಕೆ. ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಆ ಒಂದು ಕಾರಜೋಳದ ಗ್ರಾಮದ ಪಕ್ಕದಲ್ಲಿ ಈ ಹರಳಯ್ಯನ ಗುಂಡ ಅಂತ ಬರ್ತಾ ಇದೆ. ಶರಣ ಹರಳಯ್ಯನವರು, ಸಮಗಾರ ಹರಳಯ್ಯನವರು ಈ ಮಾರ್ಗವಾಗಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಅವರು ಪೂಜಾ ಸಂದರ್ಭ ಆದದ್ದರಿಂದ ಆ ಒಂದು ಕಾಡಲ್ಲಿ ನೀರಿಲ್ಲದಂತ ಸಂದರ್ಭದಲ್ಲಿ ಅಲ್ಲೇ ತಮ್ಮ ಒಂದು ವಸ್ತುವಿನಿಂದ ನೆಲವನ್ನು ಬಗೆದಾಗ ಅಲ್ಲಿ ನೀರು ವರತಿ ಉದ್ಭವ ಆಯಿತು. ಅದು ಇಂದಿಗೂ ಸಹಿತ 12ನೇ ಶತಮಾನದಲ್ಲಿ ಕೊರೆದಂತ ಆ ವರತೆ ಇನ್ನೂ ಸಹಿತ ಅದು ಯಾವತ್ತೂ ಬರಿದಾಗದೆ ಅದು ತುಂಬಿ ತುಳುಕ್ತಾ ಇದೆ ಅಂತ ಕಾಣ್ತಾ ಇದ್ದೀವಿ. ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಬಬಲೇಶ್ವರದ ಶಾಂತವೀರ ಮಹಾಸ್ವಾಮಿಗಳು ಸಹಿತ ಅಲ್ಲಿ 1,00,000 ಮೇಲೆ 96,000 ಗಣಗಳ ಪೂಜೆ ಮಾಡುವಾಗ ನೀರಿನ ಕೊರತೆ ಆಗುವ ಸಂಭವದಲ್ಲಿ ಅವರೂ ಸಹಿತ ಒಂದು ವರತಿಯನ್ನ ತೆರೆದದ್ದನ್ನ, ಅದು 2 ವರತೆಗಳು ಸಮೃದ್ಧವಾದಂತ ನೀರನ್ನ ಜಲವನ್ನ ಇವತ್ತಿಗೂ ಕೊಡ್ತಾ ಇದೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ ಅಂತ. ಇನ್ನೊಂದ್ ಕಡೆ ಹೇಳ್ತಾರೆ ನಮ್ಮ ಶರಣರು ಹೇಳಿದ ಹಾಗೆ ನಮ್ಮ ಜನಪದರು, ಹೊಲಸು ತುಂಬುವ ಹೊಲೆಯ ಹೊಲಬಿಲ್ಲದವ ಹೊಲೆಯ, ನೆಲೆಸಲುಸಿರು ನುಡಿಯೋ ಎದೆಯೊಳಗೆ, ಹುಸಿ ನುಡಿಯೋ ಎದೆಯೊಳಗೆ ಹೊಲೆಯರನು ಹೊಲೆಯನ್ನುವರೇ ಶರಣರಿಗೆ. ಯಾರನ್ನ ಹೊಲೆಯರನ್ನು ಬೇಕು ಅಂತೇಳಿ ನಮ್ಮ ಈ ಜನಪದ ಹೇಳ್ತಾ ಇದ್ದಾರೆ. ಹೊಲಸು ತುಂಬುವಂತ ಹೊಲೆ, ಹೊಲಸನ್ನ ತಿನ್ನುವಂತ ಬರೇ ಮಾಂಸ ಅಷ್ಟೇ ಅಲ್ಲ, ಹೊಲಸಾದಂತ ವಿಚಾರಗಳನ್ನು ತುಂಬಿಕೊಂಡಂತವರು ಸಹಿತ ಅಂತವರು ಹೊಲೆಯರು. ಹೊಲವು ಎಲ್ಲದವ ಹೊಲೆಯ, ನಾಲಿಗೆ ಒಂದೇ ಇರಬೇಕು, ನಾಲಿಗೆ 2 ಇರಬಾರ್ದು ಅಂತ ನೆಲ, ಆ ರೀತಿ ಅಂತವ ಹೊಲೆಯ. ನೆಲೆಸಲ್ ಉಸಿರಿನೊಡೆಯ ಅಂತ ಮಾತನಾಡಿದ ಹಾಗೆ ನಡೆದುಕೊಳ್ಳಬೇಕು ಅಂತವರು, ನಡೆದುಕೊಳ್ಳದೇ ಇದ್ದಂಥವರು ಹೊಲೆಯರು. ಹೊಲೆಯರನ್ನು ಬಿಟ್ಟು ಶರಣರಿಗೆ ಹೊಲೆಯ ಅಂತೀಯ ಅಂತೇಳಿ ಆ ರೀತಿ ನಮ್ಮ ಇಲ್ಲಿ ಜನಪದರು ಹೇಳುದನ್ನ ಕಾಣ್ತಾ ಇದ್ದೇವೆ ಅಂತ. ಹರಳಯ್ಯನ ಒಂದು ವಿಚಾರ ಕುರಿತು ಶರಣು ಅಂತ ಒಂದು ಬಸವಣ್ಣವರು ಒಂದು ಮಾತಿಗೆ ಅವರು ಶರಣಾರ್ಥಿ ಅಂತ ಹೇಳಿದಾಗ ಏನು ಕೊಡಬೇಕು ಅವರಿಗೆ, ಏನನ್ನ ನಾವು ಮರಳಿ ಕೊಡಬೇಕು ಅಂತಂದಾಗ ಇಲ್ಲಿ ಯಾವ ರೀತಿ ಅಲ್ಲಿ ತಮ್ಮ ಬಲದೊಡೆಯ ತಮ್ಮ ಹೆಂಡತಿ ಎಡದೊಡೆ ಮಾಡಿದಾರಲ್ಲ ಅದನ್ನು ತ್ರಿಪದಿಯಲ್ಲಿ ನಮ್ಮ ಜನಪದ ಹೇಳ್ತಾ ಇದ್ದಾರೆ. ಮರುದಿನವೇ ಹರಳಯ್ಯ ಕೊರೆದು ಬಲದೊಡೆ ಚರ್ಮ, ಹರನೆಂದು ಮಡದಿ ಎಡೆದೊಡೆಯ, ಹರನೆಂದು ಮಡದಿ ಎರೆದೊಡೆಯ ತಾ ಕೊರೆದು ಭರನೆ ಹದ ಮಾಡಿ ಒಣಗಿಸಿದ. ಶರಣಾರ್ಥಿ ಅಂತ ಅಣ್ಣನವ್ರು ಹೇಳಿದಾಗ ಒಂದು ಶರಣನ್ನ ಆ ಭಾರನ್ನು ಇಡ್ಸ್ಕೊಳ್ಳಿಕ್ಕೆ ತನ್ನ ಎಡದೊಡೆಯ ತನ್ನ ಬಲದೊಡೆಯ ತನ್ನ ಹೆಂಡತಿ ಎಡದೊಡೆಯ ಚರ್ಮ ಸುಲಿದು ಪಾದುಕೆಯನ್ನು ಮಾಡಿದ ಅಂತ ಹೇಳಿ ತ್ರಿಪದಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ಹೇಗ್ ಮಾಡಿದವ ಆ ವರ್ಣನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಿಸುನಿಯದೆ ಜರ ಹಚ್ಚಿ ಹೊಸ ಮುತ್ತು ಪೋಣಿಸಿದ, ಮಿಸುನಿಯದೆ ಜರ ಹಚ್ಚಿ ಹೊಸ ಮುತ್ತು ಪೋಣಿಸಿದ, ಕುಸರೆಣೆದರನ್ನ ಮಾಣಿಕದ ಜೋಡುಗಳು ಮಸಗಿದವು ಚಂದ್ರ ರವಿಯಂತೆ. ಆ ಪಾದಕೆಗಳನ್ನ ಮಾಡುವಾಗ ಮಿಸುನಿಯದೆ ಜರ ಹಚ್ಚಿ ಅದಕ್ಕೆಲ್ಲ ಜರ ಹಚ್ತಾನ, ಮತ್ತೆ ಹೊಸ ಮುತ್ತುಗಳನ್ನ ಪೋಣಿಸ್ತಾನ, ಕುಸುರಿನಿಂದ ಆ ಪಾದರಕ್ಷೆಗಳನ್ನ ರನ್ನ ಮಾಣಿಕದ ಜೋಡುಗಳು
ಬಂಗಾರದಂತ ಆ ಜೋಡುಗಳನ್ನ ಮಸಗಿದವು ಚಂದ್ರ ರವಿಯಂತೆ, ಸೂರ್ಯ ಚಂದ್ರರಂತೆ ಶೋಭಿಸುವಂತ ಆ ಪಾದರಕ್ಷೆಗಳನ್ನ ಮಾಡಿ ಅಣ್ಣನಿಗೆ ಅರ್ಪಿಸಿದ ಅನ್ನೋದನ್ನ ನಮ್ಮ ಜನಪದರು ಹೇಳ್ತಾ ಇದ್ದಾರೆ ಅಂತ. ಅನಂತರ ಮುಂದೆ ಬರುವಂತಹ ವಚನಕಾರ ಯಾರು ಅಂತಂದ್ರೆ ಮಡಿವಾಳ ಮಾಚದೇವರು. ಮಡಿವಾಳ ಮಾಚದೇವರು ಸಿತ್ತಮ್ಮ ವಿಜಯಪುರ ಜಿಲ್ಲೆಯವರು ಅನ್ನೋದು ನಾವು ಕಾಣ್ತಾ ಇದ್ದೇವೆ. ಈ ಮಡಿವಾಳ ಮಾಚದೇವರ ಕುರಿತು ಏನ್ ಹೇಳಿದ್ರು? ಹಿಪ್ಪರಗಿ ಮೆರೆಯುತ್ತಲೇ ಉಪ್ಪರಗಿ ಆಗೆಂದು, ಹಿಪ್ಪರಗಿ ಮೆರೆಯುತ್ತಲೇ ಉಪ್ಪರಗಿ ಆಗೆಂದು, ತುಪ್ಪ ಹೊಳೆಯಾಗಿ ಹರಿಯುತ್ತಲೇ, ತುಪ್ಪ ಹೊಳೆಯಾಗಿ ಹರಿಯುತ್ತಲೇ ಊರೊಳಗೆ ಅಪ್ಪ ಮಾಚಣ್ಣ ಜನಿಸಿದರು. ವಿಜಯಪುರ ಜಿಲ್ಲೆಯ ಈ ಒಂದು ಹಿಪ್ಪರಿಗೆ ಗ್ರಾಮದಲ್ಲಿ ನಮ್ಮ ಮಡಿವಾಳ ಮಾಚಿದೇವರು ಜನಿಸ್ತಾ ಇದ್ದಾರೆ. ಅದು ಉಪ್ಪರಿಗೆ ಆಗ್ಲಿ ಅಂದ್ರೆ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ, ತುಪ್ಪ ಹೊಳೆಯಾಗಿ ಹರಿಯಲಿ ಅಂದ್ರೆ ಶ್ರೀಮಂತಿಕೆ ಆ ಊರಲ್ಲಿ ಇತ್ತಲ್ಲ ಅಂತ ಒಂದು ಶ್ರೀಮಂತ ನಾಡಿನಲ್ಲಿ ಊರೊಳಗೆ ಅಪ್ಪ ಮಾಚಣ್ಣ ಜನಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹೇಳ್ತಾರಲ್ಲ, ಹೊನ್ನಿಯ ಹುಳದಂಗ 300 ದೀವಟಿಗೆ, ಹೊನ್ನಿಯ ಹುಳದಂಗ 300 ದೀವಟಿಗೆ, ಹೊನ್ನ ಹಿಪ್ಪರಿಗೆ ಬಯಲಾಗ, ಹೊನ್ನ ಹಿಪ್ಪರಿಗೆ ಬಯಲಾಗ ಮಾಚಯ್ಯ ಬನ್ನಿಯ ಮುಡಿದು ಬರ್ತಾರ. ಇವತ್ತು ಹೇಗೆ ಕೆಲವೊಂದು ಅಧಿಕಾರಿಗಳ ಕಾರ್ ಮೇಲ್ಗಡೆ ಕೆಂಪು ದೀಪಗಳನ್ನ ಹಚ್ತಾರೆ, ಎಲ್ಲರಿಗೂ ಹಚ್ಚುವಂತ ಅಧಿಕಾರ ಇಲ್ಲ, ಕೆಲವೊಬ್ಬರಿಗೆ ಮಾತ್ರ ಆ ಸರ್ಕಾರ ಆದೇಶ ಮಾಡಿದ್ದಲ್ಲ. ಹಾಗೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಂತ್ರಿ ಮಹೋದಯರಿಗೆ ಮಾತ್ರ ದೀವಟೆಗಳನ್ನು ಹಚ್ತಾ ಇದ್ರು. ಆದರೆ ನಮ್ಮ ಶರಣ ಮಡಿವಾಳ ಮಾಚಯ್ಯನವರಿಗೆ 300 ದೀವಟೆಗಳನ್ನು ಹಚ್ಚಿದ್ರು. ಆ 300 ದೀವಟೆಗಳಿಗೆ ದೂರದಿಂದ ಹೆಂಗ್ ಕಾಣ್ತಿದ್ದು ಅಂದ ಹೊನ್ನಿಯ ಹುಳದಂಗ್ ಕಾಣ್ತಿದ್ದು. ಹೊನ್ನಿಯ ಹುಳಗಳು ನಮ್ಮ ಬಯಲು ಸೀಮೆಯಲ್ಲೇ ಅವು ಮುಂಗಾರಿನ ಬೆಳೆ ಏನ್ ಬರ್ತಿರ್ತಾವಲ್ಲ, ಆ ಹಿಂಗಾರಿನ ಬೆಳೆ ಮುಗಿದ ಬೇಸಿಗೆ ಕಾಲದಲ್ಲಿ ಆ ಹೊನ್ನಿಯ ಹುಳುಗಳ ಒಂದು ಬಾಳ್ ಚೆನ್ನಾಗಿ ನಾವು ದೀಪ ಹಚ್ಚಿದಂಗ ಅವು ಹಾರಾಡ್ತಿರ್ತಾವು. ಆ ಹೊನ್ನಿಯ ಹುಳದಂಗ ಅವು ಕಾಣ್ತಾ ಇದ್ದು ಅಂತ ಆ 300 ದೀವಟಿಗೆಯ ಬೆಳಕಿನಲ್ಲಿ ಮಾಚಯ್ಯ ಬನ್ನಿ ಮುಡಿದು ಬರ್ತಾರು. ಆ ಮಹಾನವಮಿಯ ಮರುದಿನ ದಶಮಿ ದಿನ ಬನ್ನಿ ಮುಡಿದು ಬರ್ತಾರು ಅಂತ ಹೇಳಿ ನಮ್ಮ ಜನಪದ ಗರತಿ ವರ್ಣಿಸಿದನ್ನು ಕಾಣ್ತಾ ಇದ್ದೀವಿ. ಇನ್ನೊಬ್ಬ ಪ್ರಮುಖ ಶರಣ ಯಾರು ಅಂತಂದ್ರೆ ಹಡಪದ ಅಪ್ಪಣ್ಣನವರು. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಒಂದು ಕಾರ್ಯದರ್ಶಿಯಾಗಿ ಕಾರ್ಯ ಮಾಡುತ್ತಿರುವಂತ ಈ ಅಪ್ಪಣ್ಣನ ಕುರಿತು ಏನ್ ಹೇಳ್ತಾರೆ ನಮ್ಮ ಜನಪದರು? ತಂಗಿಯ ಕರಿ ಹೋಗಿ ತಿಂಗಳ ತಡದಾನ, ತಂಗಿಯ ಕರೆಗೋಗಿ ತಿಂಗಳ ತಡದಾನ, ತಂಗಿ ನೀಲಾನ ಕರೆ ಹೋಗಿ, ತಂಗಿ ನೀಲಾನ ಕರೆ ಹೋಗಿ ಅಪ್ಪಣ್ಣ ತಂಗಡಿಗೆ ಮುಂದ ನೆನೆದಾನ. ತಂಗಡಿಗೆ, ತಂಗಿ ಅಡಗಿದ ಊರು ಅದು ತಂಗಡಿಗೆ ಅಂತ ಆಯ್ತು. 12ನೇ ಶತಮಾನದ ಕಲ್ಯಾಣ ಕ್ರಾಂತಿ ಆಗುವ ಪೂರ್ವದಲ್ಲಿ ಅಕ್ಕ ನಮ್ಮ ನೀಲಾಂಬಿಕೆ ತಂಗಡಿಗೆ ಬಂದು ನೆಲೆಸ್ತಾ ಇದ್ದಾಳೆ. ಆ ತಂಗಡಿಗೆಯಲ್ಲಿ ನೆಲೆಸಿದಾಗ ಅಪ್ಪ ಬಸವಣ್ಣನವರು ಸಹಿತ ಕ್ರಾಂತಿಯ ಒಂದು ಮುನ್ಸೂಚನೆ ತಿಳಿದಂತು ತಮ್ಮ ಅಧಿಕಾರವನ್ನ ತಮ್ಮ ಸೋದರಳಿಯನಿಗೆ ಒಪ್ಪಿಸಿ ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿ ಬಂದು ಅಲ್ಲಿ ಸಂಗಮದ ಜೊತೆಗೆ ಐಕ್ಯ ಆಗುವ ಪೂರ್ವದಲ್ಲಿ ಆ ತಮ್ಮ ಹೆಂಡತಿ ನೀಲಾಂಬಿಕೆಯನ್ನು ಸಹಿತ ಕರ್ಕೊಂಡ್ ಬರ್ಲಿಕ್ಕೆ ಹಡಪದ ಅಪ್ಪಣ್ಣನವ್ರು ಕಳಿಸ್ತಾ ಇದ್ದಾರೆ. ಅಪ್ಪಣ್ಣ ಬರುವ ಪೂರ್ವದಲ್ಲಿಯೇ ಆ ನೀಲಾಂಬಿಕೆ ತನ್ನ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಅಲ್ಲಿ ಏನ್ ನಡೀತು, ಬಸವಣ್ಣರು ಏನ್ ಹೇಳಿದ್ರು ಅನ್ನುವಂತ ವಿಚಾರವನ್ನ ಆ ಲಿಂಗದ ಮೂಲಕ ನೋಡ್ತಾ ಇದ್ದಾರೆ. ನೋಡು 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 ಲಿಂಗವೇ, ಗುರು ಬಸವಯ್ಯನವರು ಮಾಡಿದಾಟವ, ನೋಡು 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 ಲಿಂಗವೇ. ಇಷ್ಟೊತ್ತಿಗೆ ಅಪ್ಪಣ್ಣ ಹೋಗ್ತಾ ಇದ್ದಾನೆ, ಆ ತಂಗಿಗೆ ಹೇಳ್ತಾ ಇದ್ದಾನೆ. ಅವಾಗ ಆ ತಂಗಿ ಆ ನೀಲಾಂಬಿಕೆ ಅಪ್ಪಣ್ಣ ಕೇಳ್ತಾ ಇದ್ದ, ಇದು ಸರಿನಾ? ಇಲ್ಲದ ಕೂಡಲ ಸಂಗಮ ಅಲ್ಲಿರುವನೆ, ಎಲ್ಲ ಕಡೆಗೂ ಕೂಡಲ ಸಂಗಮ ಇದಾನೆ ಅಂತ ಹೇಳಿದಂತ ಬಸವಣ್ಣ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಹೇಳಿದಂತ ಬಸವಣ್ಣ ಕೂಡಲ ಸಂಗಮಕ್ಕ ಯಾಕೆ ಬಾ ಅಂತ ಹೇಳಿದ್ರು ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾಳೆ. ಅಷ್ಟೊತ್ತಿಗೆ ಅಲ್ಲಿ ಅಣ್ಣನವರು ನಿನ್ನೆಕ್ಕಿತ ಮೊನ್ನೆ ಅಂದ್ರೆ ಬಸವ ಪಂಚಮ ದಿನ ಅಣ್ಣನವರು ಐಕ್ಯ ಆದ್ರೆ, ನಿನ್ನೆ ಷಷ್ಠಿ ಸರಿಯಾಳ ಷಷ್ಠಿ, ಅವತ್ತು ಅಕ್ಕನವರು ಸಹಿತ ಆ ನೀಲಾಂಬಿಕೆ ಸಹಿತ ನೀಲಾಂಬಿಕೆ ಷಷ್ಠಿ ಅಂದ್ರೆ ಅವತ್ತು ಅವರು ಐಕ್ಯ ಆದ್ರು ಅನ್ನೋದನ್ನ ನಮಗೆ ಇತಿಹಾಸ ತಿಳಿತಾ ಇದೆ. ಇಂಥ ಅಪ್ಪಣ್ಣ ಆ ತಂಗಿಯನ್ನ ಕರೆಯಕ್ ಹೋಗಿ ತಿಂಗಳಿಗಿಟ್ಲೆ ಆತ ಅಲ್ಲಿ ನೆಲೆಸಿದ. ಅಪ್ಪಣ್ಣ ತಂಗಡಿಗೆ ಮುನ್ನ ನೆಲೆಯಾದ.
ಅವ್ವ ಅಪ್ಪ ಇಬ್ಬರು ಸತ್ತಾಗ ನಾನೇ ಯಾಕೆ ಹೋಗ್ಲಿ? ಬಸವಣ್ಣನವರು ಐಕ್ಯ ಆದ್ರು, ನೀಲಾಂಬಿಕೆ ಐಕ್ಯ ಆದ ಸುದ್ದಿಯನ್ನು ಕೇಳಿದಂತ ಅಪ್ಪಣ್ಣನವರು ಸಹಿತ ಆ ತಂಗಡಿಗೆ ಮುಂದ ಅವರು ಸಹಿತ ಐಕ್ಯ ಆದದ್ದನ್ನ ನಮ್ಮ ಜನಪದದಲ್ಲಿ ಹೇಳೋದನ್ನ ಕಾಣ್ತಾ ಇದ್ದೇವೆ ಅಂತ. ಇನ್ನೊಬ್ಬ ಪ್ರಮುಖ ಒಂದು ವಚನಕಾರ ಯಾರನ್ನ ಕುರಿತು ಹೇಳಿದ್ರಂದ್ರೆ ಕುಂಬಾರ ಗುಂಡಯ್ಯ. ಗೊಗ್ಗಳ ಕೊಡ ಹೊತ್ತಿ ಸಗ್ಗದಳು ಹೊಗೆಯದ್ದು ಒಗ್ಗಡಿಸಿ ಕುಣಿದ ಗುಂಡಯ್ಯ, ಒಗ್ಗಡಿಸಿ ಕುಣಿದ ಗುಂಡಯ್ಯ ಪುರವಂತ ಸಗ್ಗ ನಡುಗಿಸಿದ ಕಡೆ ಹೇಳಿ. ನಮ್ಮ ಪುರವಂತರ ಒಂದು ಪರಂಪರೆಯದಲ್ಲ, ಬಹಳ ಉತ್ತಮವಂತ ಪರಂಪರೆ. ಮದುವೆಯ ಸಂದರ್ಭದಲ್ಲಿ ತೆಗೆಯುವಂತ ಗುಗ್ಗಳದಲ್ಲಿ ಆ ಪುರವಂತರು ನಮ್ಮೆಲ್ಲ ಶಿವಶರಣರ ವಚನಗಳನ್ನೇ ಹೇಳ್ತಾ ಇದ್ರು. ಅಲ್ಲಿ ಬರುವಂತ ಆ ವಚನಗಳು ಆ ಪತಿವ್ರತೆಯರಾದಂತ ಹೆಣ್ಣು ಮಗಳು ಹೇಗಿರಬೇಕು ಅನ್ನೋಂಥ ತತ್ವಗಳನ್ನ ವಿಚಾರಗಳನ್ನೇ ಇಲ್ಲಿ ಹೇಳ್ತಾ ಇದ್ರು. ಆ ಗುಗ್ಗಳ ಹೊಡೆದಂತ ಅಲ್ಲಿದ್ದಂತ ಹೊಗೆ ಅದು ಸ್ವರ್ಗವನ್ನೇ ನಡಗಿಸಿದ ರೀತಿಯಲ್ಲಿ ಕಡೆ ಹೇಳಿ ನಮ್ಮ ಕುಂಬಾರ ಗುಂಡಯ್ಯ ಜನತೆಯನ್ನ ಎಚ್ಚರಿಸಿದ ಅನ್ನೋದನ್ನ ಈ ಒಂದು ತ್ರಿಪದಿಯಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಇನ್ನ ನಮ್ಮ ಶಿವಶರಣರಲ್ಲಿ ಬರುವಂತ ಶಿವಶರಣರ ಮೇದಾರ ಕೇತಯ್ಯನ ಕುರಿತು ಏನ್ ಹೇಳ್ಯಾರ? ಮಲೆನಾಡ ಗಡಿಯೊಳಗೆ ಉಳುಮೆ ಬೆಟ್ಟದ ಕೆಳಗೆ ಬೇಲೂರ ಕೇತ ಮೇದಾರ, ಬೇಲೂರ ಕೇತ ಮೇದಾರ ಕಾಡೊಳಗೆ ಬೆಳದಾಡಿ ಕಲೆತ ಶಿವಮಾತವ. ಈ ಕೇತಯ್ಯನವರು ಮಲೆನಾಡಿನಂತ ಗಡಿಯ ಪ್ರದೇಶದಲ್ಲಿ ಅವರಿದ್ರು. ಉಳುಮೆ ಬೆಟ್ಟ ಅನ್ನುವಂಥ ಪ್ರದೇಶದಲ್ಲಿ ಅವರು ಆ ಕೇತ ಆ ಕಾಡೊಳಗೆ ಬೆಳೆದಾಡಿ ತನ್ನ ಶಿವಮತವನ್ನ ಆತ ಕಲಿತ ಅಂತೇಳಿ ಇಲ್ಲಿ ವರ್ಣಿಸೋದನ್ನ ಕಾಣ್ತಾ ಇದ್ದೇವೆ. ಕೇತಯ್ಯ ನಿನ ಮಡದಿ ಸಾತವ್ವಳೆಂಬವಳು ಜಾತಿ ಮಾದರದೋ ಕಸವಿನಲೆ, ಜಾತಿ ಮಾದರದೋ ಕಸವಿನಲೆ ನಾಡೊಳಗೆ ನೀತಿ ಶಿವಮತದವರೆಗಲ್ಲು. ಜಾತಿ ಮಾದಾರದಾದ್ರೂ ಸಹಿತ ನೀತಿ ಯಾವ್ದಾಗಿತ್ತಂದ್ರೆ ಶಿವಮತವಾಗಿತ್ತು. ಅವಳು ಆ ರೀತಿ ಕಸಬದಲ್ಲಿ ಅವಳು ಮೇದಾರಕ್ಕಾಗೆ ಗಂಡನಿಗೆ ತಕ್ಕದಾದ ಹೆಂಡತಿಯಾಗಿ ಅವಳು ಮೆರೆದಳು ಅನ್ನೋದನ್ನ ಹೇಳೋದನ್ನ ಕಾಣ್ತಾ ಇದ್ದೇವೆ ಅಂತ. ಇನ್ನೊಬ್ಬ ಶಿವಶರಣ ಕೆನ್ನರಿ ಬೊಮ್ಮಯ್ಯನವರ ಕುರಿತು ಅಂತ. ಕೆನ್ನರಿ ಬೊಮ್ಮಯ್ಯನವರು ಬಹಳ ಅತ್ಯುತ್ತಮವಾದಂತಹ ಒಂದು ಶಿವಶರಣ ಅಂತ. ಬಸವಣ್ಣವರ ಆಪ್ತರಲ್ಲೇ ಈತ ಒಬ್ಬ. ಅಕ್ಕ ಮಹಾದೇವಿಯನ್ನ ಕಲ್ಯಾಣಕ್ಕೆ ಬರುವ ಪೂರ್ವದಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಈ ಬೊಮ್ಮಯ್ಯ ಇದ್ದ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಎಷ್ಟು ಸುಂದರಳಾಗಿದ್ದೀಯಾ, ಯಾಕೆ ಮದುವೆ ಮಾಡ್ಕೊಂಡಿಲ್ಲ, ನಾನೇ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಆ ರೀತಿ ಕೇಳಿ ಅವಳ ಅಂತರಂಗವನ್ನ ದರ್ಶನ ಮಾಡ್ಕೊಂಡಂತ ಈ ಕಿನ್ನರಿ ಬೊಮ್ಮಯ್ಯನ ಕುರಿತು ನಮ್ಮ ಜನಪದರು ಏನ್ ಹೇಳ್ತಾರ? ಕಿನ್ನರಿಯ ಬೊಮ್ಮಯ್ಯ ಸನ್ನುತದ ತಂದ್ಯಾದ ಚೆನ್ನ ಬಸವಾದಿ ಗಣಗಳಿಗೆ, ಚೆನ್ನ ಬಸವಾದಿ ಗಣಗಳಿಗೆ ಕಲ್ಯಾಣ ಹೊನ್ನಗಳ ಸಾದಿ ಶಿವಗೂಡಿಗೆ. ಬಸವಣ್ಣನವರು ಕಲ್ಯಾಣ ಕ್ರಾಂತಿಯಾದಾಗ ತಮ್ಮ ಒಂದು ಅಧಿಕಾರವನ್ನು ಚನ್ನಬಸವಣ್ಣವ್ರಿಗೆ ಕೊಟ್ಟಿದ್ರು. ಚನ್ನಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಹೊರಡುವಂತ ಸಂದರ್ಭದಲ್ಲಿ ಕಿನ್ನರಿಯ ಬೊಮ್ಮಯ್ಯನವರಿಗೆ ಅಧಿಕಾರ ಸ್ಥಾನವನ್ನು ಕೊಟ್ಟಿದ್ರು ಅನ್ನೋದನ್ನ ನಮ್ಮ ಇತಿಹಾಸದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂಥ ಕಿನ್ನರಿಯ ಬೊಮ್ಮಯ್ಯ ಆ ಚನ್ನಬಸವಾದಿಗಳಿಗೆ ಅವರು ಬುದ್ಧಿ ಹೇಳುವಂತ ಹಿರಿತನವನ್ನ ಪಡ್ಕೊಂಡಿದ್ರು ಅನ್ನೋದು ನಾವು ಕಾಣ್ತಾ ಇದ್ದೇವೆ. ಕಲ್ಯಾಣದ ಎಲ್ಲ ಶರಣರಿಗೆ ಹೊನ್ನಗಳಸಾಗಿ ಬಂಗಾರದ ಕಳಸಾಗಿ ಆ ಶಿವಗುಡಿಗೆ ಅವರು ಶೋಭಿಸಿದ್ರು ಅಂತೇಳಿ ಜನಪದರು ಹೇಳೋದನ್ನು ಕಾಣ್ತಾ ಇದ್ದೇವೆ. ಇನ್ನೊಬ್ಬ ಶರಣ ಅಮ್ಮುಗೆಯ ದೇವಯ್ಯ ಅಂತ. ಆತ ಕುರಿತು ಹೇಳ್ತಾನೆ ಶೀಲ ಅಂದ್ರೆ ಏನು ಅನ್ನೋದನ್ನ ಆ ತ್ರಿಪದಿಲಿ ಹೇಳ್ತಾನ. ಪರಹೆಣ್ಣು ಕಣ್ಣೊಳಗೆ ಪರಹೊನ್ನು ಮನದೊಳಗೆ ಪರಮಣ್ಣು ಕೈಗೆ ಮುಟ್ಟದಿರೆ ಶೀಲೆಂದ ಶರಣ ಅಮುಗಯ್ಯ ಸಾರಿದನು. ಪರಸ್ತ್ರೀಯರನ್ನ ಪಾರ್ವತಿಯಂತೆ ಕಾಣು ಅಂತ ಹೇಳುವಂತಹ ಸಂಸ್ಕೃತಿ ನಮ್ಮದು. ಕಣ್ಣೊಳಗೆ ಕಣ್ಣಿನಲ್ಲಿಯೂ ಸಹಿತ ಕೆಟ್ಟ ದೃಷ್ಟಿಯಿಂದ ನೋಡದೇ ಇರುವುದು ಅಂತ ಹೇಳ್ತಾ ಇದ್ದಾನೆ. ಪರಹೊನ್ನು ಇನ್ನೊಬ್ಬರ ಸಂಪತ್ತು ಮನದೊಳಗೆ ಆಶೆ ಮಾಡಿದರೆ ಅದು ಅಶೀಲ ಆಗ್ತಾ ಇದೆ. ಪರಮಣ್ಣು ಕೈಗೆ ಮುಟ್ಟದಿರೆ ಶೀಲೆಂದ ಶರಣ ಅಮುಗಯ್ಯ ಸಾರಿದನು ಅಂತ ಮುತ್ತಿನಂತ ಮಾತನ್ನ ಹೇಳಿದನ್ನ ಕಾಣ್ತಾ ಇದ್ದೇವೆ. ಇನ್ನ ಹಂತಿಯ ಸಂಪ್ರದಾಯಗಳಲ್ಲಿ ನಮ್ಮ ಶಿವಶರಣರನ್ನ ಯಾವ ರೀತಿ ನಮ್ಮ ಒಕ್ಕಲಿಗರು ನೆನೆದಿದ್ದಾರೆ. ಹಂತಿ ಪದ ಕೊಂದಿಲ್ಲ ನಿಂತು ಬೆನಕನ ಪೂಜೆ, ಹಂತಿಯೊಳು ಪೂಜೆ ಶರಣರಿಗೆ, ಹಂತಿಯೊಳು ಪೂಜೆ ಶರಣರಿಗೆ ಗಣಪತಿಗೆ ಸ್ವಂತ ನೆನೆಯಂದ ಒಕ್ಕಲಿಗ. ಹಂತಿ ಮಾಡುವಾಗ ನಮ್ಮ ಒಕ್ಕಲಿಗರು ಪೂಜೆ ಮಾಡೋದು ಯಾರಿಗೆ ಅಂತಂದ್ರೆ ಶರಣರಿಗೆ, ಶಿವಶರಣರಿಗೆ ಮಾತ್ರ ಅಂತ.
ಹಂತಿಯಲ್ಲಿ ಬಳಸುತ್ತಿರುವಂತ ವಸ್ತುಗಳಿದ್ದಲ್ಲ, ಅದು ಮೇಟಿಕಟ್ಟಿಗೆ ಆಗಿರ್ಬೋದು, ಮೆಟ್ನಲ್ಗಾಗಿರ್ಬೋದು, ಶೆಡ್ ಆಗಿರಬಹುದು, ರಾಗೋಲ್ ಆಗಿರಬಹುದು, ಪಾವ್ಡ್ ಆಗಿರಬಹುದು, ತರಾಣಿ ಬುಟ್ಟಿಗಳಾಗಿರ್ಬಹುದು, ಇವಕ್ಕೆಲ್ಲಕ್ಕೂ ಶರಣರ ಹೆಸರನ್ನಿಟ್ಟು ಅವಕ್ಕ ಹೂ ಪತ್ರಿಗಳನ್ನ ಏರಿಸಿ ಪೂಜೆ ಮಾಡ್ತಿದ್ರು ವಿನಃ ಬೆನಕನಿಗೆ, ಗಣಪತಿಗೆ ಪೂಜೆ ನಮ್ಮ ಒಕ್ಕಲಿಗರು ಮಾಡಿಲ್ಲ, ಮಾಡುವುದು ಇಲ್ಲ. ಗಣಪತಿ ಆರ್ಯರಿಂದ ಬಂತ ಒಂದು ದೇವರು ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಯಾವ ತತ್ವ, ಯಾವ ವಿಚಾರಗಳು ಇಲ್ಲದೆ ಅದನ್ನ ನಮ್ಮ ಮೇಲೆ ವೈದಿಕರು ಹೇರಿದಂತ ಒಂದು ಪರಂಪರೆ, ಸಂಪ್ರದಾಯ ಅಂತ ಹೇಳಿ ನಾವು ತಿಳ್ಕೋಬೇಕು. ನಮ್ಮ ಒಕ್ಕಲಿಗರು, ನಮ್ಮ ಜನಪದರು ಎಂದಿಗೂ ಆ ಗಣಪತಿ ಪೂಜೆಗೆ ಒಪ್ಪಿರ್ಲಿಲ್ಲ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಹಂತಿ ಪದ ಹರಿಯುತ್ತ ನೆನೆದೆ ಸಂತಸದಿ ಶರಣರನ್ನು, ಹಂತಿ ಹೊಡ್ಕೋತ ಸಂತೋಷದಿಂದ ನಾ ಶರಣರನ್ನು ನೆನೆದೆ. ಕಂತೋಹರ ನಿನ್ನ ಭಕ್ತರನು, ಕಂತೋಹರ ನಿನ್ನ ಭಕ್ತರನು ನೆನೆಸಿದರ ಸಂತಸದಿ ನೀಡೋವರ ಶಿವನೇ. ಆ ಶರಣರನ್ನ ಸಂತೋಷದಿಂದ ನೆನಿತಾ ನಾನು ಹೋದಾಗ ನಮಗೆ ಸಂತೋಷದಿಂದ ವರವನ್ನು ನಮಗೆ ಕೊಡುವಂತೆ ಅವ್ರು ಕೇಳ್ಕೊತಾ ಇದ್ದಾರೆ ಅಂತ. ಬೂದನಿಗೆ ಬಾಸಿಂಗ, ಭೂಮಿ ತಾಯಿಗೆ ದಂಡಿ, ಸಾಲ ಶರಣರಿಗೆ ಸರಮಾಲೆ, ಸಾಲ ಶರಣರಿಗೆ ಸರಮಾಲೆ ಕಟಗೊಂಡು ಮಾದಯ್ಯ ಗೆದ್ದ ಕೈಲಾಸ. ಮಾದಯ್ಯ ಹೂಗಾರ ಮಾದಯ್ಯ ಆತ ಪ್ರತಿ ರೈತರ ಮನೆಗೆ ತಂದು ಹೂವು ಪತ್ರಿಕೆಗಳನ್ನು ಕೊಡ್ತಾ ಇದ್ದ. ಆ ಹಂತಿ ಮಾಡುವಾಗ ಬೂದ ಅರ್ಧೇಕರಿಂದ ಒಂದು ಅಲ್ಲಿದ್ದಂತ ಶಗಣಿಯಿಂದ ಮೂರ್ತಿ ಮಾಡಿ ಅದಕ್ಕ ಪೂಜೆ ಮಾಡ್ತಿದ್ರು, ಅದಕ್ಕೆ ಬಾಸಿಂಗ್ ಕಟ್ತಿದ್ರು. ಈ ಭೂಮಿ ತಾಯಿಗೆ ದಂಡೆಯನ್ನು ಕಟ್ತಾ ಇದ್ರು, ಈ ಒಂದು ಬೂದನಿಗೆ ಬಾಸಿಂಗ್ ಕಟ್ತಾ ಇದ್ರು. ಬೂದ ಅಂತಂದ್ರೆ ಇಲ್ಲೇ ಅಲ್ಲಮ ಪ್ರಭು ಅಂತ ನಾವು ಅರ್ಥ ಮಾಡ್ಕೋಬಹುದು. ಭೂಮಿ ತಾಯಿ ಆಕಿ ಹೆಣ್ಣು ಅಂತ ದಂಡೆಯನ್ನು ಕಟ್ತಾ ಇದ್ರು. ಎಲ್ಲ ಶಿವಶರಣರನ್ನ ಕುರಿತು ಆ ಸರಮಾಲೆಗಳನ್ನ ಹಾಕಿ ಅಲ್ಲಿದ್ದಂತ ಆ ಹಂತಿಯಲ್ಲಿ ಬಳಸುತ್ತಿರುವಂತ ವಸ್ತುಗಳಿಗೆ ಪೂಜೆ ಮಾಡುವಂತ ರೀತಿಯಲ್ಲಿ ಈ ಮಾದಯ್ಯ ಹೂಪತ್ತೆಯನ್ನು ಕೊಟ್ಟು ಕೈಲಾಸವನ್ನು ಗೆದ್ದ ಅಂತ ಹೇಳಿ ವರ್ಣಿಸಿದನ್ನು ಕಾಣ್ತಾ ಇದ್ದೇವೆ. ಹಂತಿ ಹಾಡೆಂದು ಪಂಥ ಕಟ್ಟಲು ಬೇಡ. ಹಾಡ್ತಿರ ಏನು ಹಾಡ ಬರ್ತಾವಂತ ಜಿಗಜಿಗದ ಹಾಡ ಬೇಡ. ಹಾಡಿನ ಹಗೆಯು ನನ್ನಲ್ಲಿ, ಹಾಡಿನ ಹಗೆಯು ನನ್ನಲ್ಲಿ ಎಲೆ ತಮ್ಮ ಹಳೆಮಾಪು ತಂದು ಅಳಕೋರು ಅಂತೇಳಿ ಜನಪದರು ಒಬ್ಬರಿಗೊಬ್ರು ಆ ರೀತಿ ಪಂಥ ಕಟ್ತಿರ್ತಾರ. ಅವಾಗ ಇಲ್ಲೊಬ್ಬ ಶರಣ ಹೇಳ್ತಾನ, ಹಂತಿ ಹಾಡೆಂದು ಪಂಥ ಕಟ್ಟಲು ಬೇಡ, ಕಂತಿ ಕರಗುವುದು ನಿಂತಲ್ಲಿ. ರಾತ್ರಿಯೆಲ್ಲ, ಒಂದೇ ರಾತ್ರಿ ಅಲ್ಲ, 7-8 ರಾತ್ರಿ, ತಿಂಗಳಾನುಗಟ್ಲೆ ರಾತ್ರಿ ಎಲ್ಲ ಹಂತಿ ಹೊಡೆದಕರಿಂದ ರಾಶಿ ಮಾಡುವಂತ ಸಂದರ್ಭ ಇತ್ತು. ಅದಕ್ಕ ಕಂತಿ ಕರಗ್ತೈತಿ ನಿಂತಲ್ಲೇ ಬಸವಯ್ಯ ಕುಂತಯ್ಯದೊಳಗೆ ಹಾಡಿಸಿದ. ಇದು ನಾನು ಹಾಡುವುದಿಲ್ಲ, ಹಾಡಿಸಿದಂಥವ್ ಯಾರೋ ಬಸವಯ್ಯ. ಹೇಗೆ ಕುಮಾರವ್ಯಾಸ ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಅಂತ ಹೇಳ್ತಾನಲ್ಲ, ಹಂಗ ನಾ ಹಾಡ್ಸವ್ ಯಾರೋ ಆ ಬಸವಣ್ಣ, ಕಲ್ಯಾಣದ ಅಣ್ಣ ಬಸವಣ್ಣ ನನ್ನಿಂದ ಹಾಡಿಸ್ತಾನ ವಿನಃ ನಾನು ಹಾಡುಗಾರಷ್ಟೇ. ಆ ಹಾಡನ್ನ ಹೇಳುವಂತವನು ಆ ಬಸವಣ್ಣ ಅಂತ, ಏಕೆಂದ್ರೆ ಬಸವಣ್ಣ ಮಗಿನ ಪ್ರೀತಿಯನ್ನ ಇಲ್ಲಿ ಕೇಳೋದನ್ನ ಕಾಣ್ತಾ ಇದ್ದೇವೆ ಅಂತ. ಇನ್ನೊಬ್ಬ ಶರಣ ಇಳಿಹಾಳ ಬೊಮ್ಮಯ್ಯ. ಇಳಿಹಾಳ ಬೊಮ್ಮಯ್ಯನವರನ್ನ ಕುರಿತು ನಮ್ಮ ಜನಪದರು ಏನ್ ಹೇಳ್ತಾರ, ಕಡೆಯ ಬಲಕಿನ ತಾಳ ಎಡೆಯಾತೋ ಅರಸನಿಗೆ, ಎಡಗಡೆಯ ತಾಳ ಪಶು ಪಕ್ಷಿ, ಎಡಗಡೆಯ ತಾಳ ಪಶು ಪಕ್ಷಿ ಜೀವನದಿ, ನಡುವಿನ ತಾಳ ರೈತನಿಗೆ. ನಮ್ಮ ರೈತರು ಬಿತ್ತುವಾಗ ಮುಗ್ಗುರಿಗೆ ಮತ್ತೆ ಚೌದತ್ತಿ ಅಂತ 2 ಪ್ರಕಾರದ ಕೂರ್ಗಿಗಳನ್ನ ಬಳಸ್ತಿದ್ರು. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಈ ಮುಗ್ಗುರಿಗೆ ಅಂದ್ರೆ 3 ತಾಳಿನ ಆ ಗಳೆಯನ್ನ ಹೊಡೆದು ಆ 3 ತಾಳಲ್ಲಿ ಬಿತ್ತನೆ ಮಾಡ್ತಾ ಇದ್ರು. ಆ 3 ತಾಳಿನ ಬಿತ್ತನೆಯಲ್ಲಿ ಒಂದು ತಾಳ, ಎಡಗಡೆಯ ಬಲಕಿನ ತಾಳ ಅದು ಅರಸನಿಗೆ ಅಂದ್ರೆ ಟ್ಯಾಕ್ಸ್ ಕಟ್ಟಾಕ್ ಹೋಗಿತ್ತು. ಅರಸನಿಗೆ ಅವರು ಆ ಟ್ಯಾಕ್ಸ್ ರೂಪದಲ್ಲಿ ಅರಸನಿಗೆ ಕೊಡ್ಬೇಕಾಗ್ತಾ ಇತ್ತು. ಎಡಗಡೆಯ ತಾಳ ಪಶು ಪಕ್ಷಿ, ಎಡಗಡೆಗೆ ಇನ್ನೊಂದು ತಾಳದ ಆ ಬೆಳೆ ಇತ್ತಲ್ಲ, ಪಶು ಪಕ್ಷಿ ದನ ಕರು ಎಲ್ಲದಕ್ಕೂ ರೈತ ಅದನ್ನ ದಾನವಾಗಿ ಕೊಡ್ತಾ ಇದ್ದ. ಜೀವನದಿ ನಡುವಿನ ತಾಳ ರೈತನಿಗೆ, ನಡುವೊಂದೇನ್ ತಾಳ ಉಳಿತಲ್ಲ ಆ ರೈತನಿಗೆ ಅದು ಉಳಿತಾ ಇತ್ತು. ಅದೇ ಒಂದು ತಾಳಿನಲ್ಲಿ ಆತ ಆಯಿಗಾರರಿಗೆ ಅಂದ್ರೆ ತನ್ನ ಒಕ್ಕಲುತನದ ಸಂದರ್ಭದಲ್ಲಿ ಸಹಾಯ ಮಾಡಿದಂತ ಬಡಿಗ, ಕಮ್ಮಾರ, ಕುಂಬಾರ, ಹಡಪದ ಎಲ್ಲರಿಗೂ ಸಹಿತ ದಾನವನ್ನ ಮಾಡ್ತಾ ಇತ್ತು. ರೈತನ ದಾನ ಬರೇ ಆ ಹಂತಿ ಮಾಡುವಂತ ಸಂಬಳ ಅಷ್ಟೇ ಅಲ್ಲ, ಅದನ್ನ ತನ್ನ ಮನೆಯಲ್ಲಿರುವಂತ, ತನ್ನ ಮನೆ ಹೊರಗಡೆ ಇರುವಂತ ಅಂಗಡದಲ್ಲಿ ಇರುವಂತ ಹಗೆಗೆ ಹಾಕುವಂತ ಸಂದರ್ಭದಲ್ಲಿ ದಾನ ಮಾಡ್ತಾ ಇದ್ದ. ಆ ಹಗೆಯಿಂದ ಜೋಳವನ್ನ ತೆಗೆಯುವಾಗಲೂ ಸಹಿತ ಆತ ದಾನ ಮಾಡ್ತಾ ಇತ್ತು. ಒಬ್ಬ ಗರ್ತಿ ತನ್ನ ಅಪ್ಪ ತೀರ್ಕೊಂಡಿದ್ದಾನೆ, ತನ್ನ ತಮ್ಮನಿಗೆ ತನ್ನ ತಂದೆ ಹೇಗಿದ್ದ ಅನ್ನುವಂತ ಬುದ್ಧಿ ಮಾತನ್ನು ಹೇಳ್ತಾ ಇದ್ದ.
ಹಗೆಯೋ ತೆಗೆಯುವಾಗ ನಗೆ ಮುಖವೂ ನಿನಗಿರಲಿ, ಹಗೆಯೋ ತೆಗೆಯುವಾಗ ನಗೆ ಮುಖವೂ ನಿನಗಿರಲಿ, ಅಪ್ಪನ ಕೈಯ ನಿನಗಿರಲಿ, ಅಪ್ಪನ ಕೈಯ ನಿನಗಿರಲಿ ನನ್ನ ತಮ್ಮ, ಬಡವರ ಬಗ್ಗೆ ದಯವಿರಲಿ. ಹಗೆ ತೆಗೆಯುವಾಗ ನಗಿಮುಖದಿಂದ ತೆಗೆಯಪ್ಪ. ಜನ ದಾನಕ್ಕಾಗಿ ಬಂದಾರಂತ ಗಂಟು ಮುಖ ಮಾಡ್ಕೋಬೇಡ. ಅಪ್ಪ ಕೊಡುಗೈದಾನಿಯಾಗಿದ್ದ, ನೀನು ಸಹಿತ ಕೊಡುಗೈದಾನಿಯಾಗಿರೋ, ಬಡವರ ಬಗ್ಗೆ ಅನುಕಂಪ ದಯೆ ನಿನಗಿರ್ಲಿ ಅಂತ ಹೇಳುವಂತ ರೀತಿಯಲ್ಲಿಯೂ ಸಹಿತ ನಮ್ಮ ಶರಣ ಸಂಸ್ಕೃತಿಯ ಒಂದು ಆಳವಾದಂತ ಪ್ರಭಾವ ಅಲ್ಲಿ ಅಡಗಿದೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಹೀಗೆ ಇಡಿಹಾಡ ಬೊಮ್ಮಯ್ಯ. ಅನಂತರ ಒಕ್ಕಲಿಗ ಮಾದಯ್ಯ. ಒಕ್ಕಲಿಗ ಮಾದಯ್ಯನ ಕುರಿತು ನಮ್ಮವ್ರು ಏನ್ ಹೇಳ್ತಾರ? ಇಬ್ಬನ್ನೇ ಮುತ್ತುಗಳ ಮಬ್ಬು ಹಸರಿನ ಸೀರಿ, ಇಬ್ಬನ್ನೇ ಮುತ್ತುಗಳ ಮಬ್ಬು ಹಸರಿನ ಸೀರಿ, ದಿಬ್ಬೆಂದು ಹಾಡೇ ಹೊಲಗೊಡಿಸಿ, ದಿಬ್ಬೆಂದು ಹಾಡೇ ಹೊಲಗೊಡಿಸಿ, ಒಕ್ಕಲಿಗ ಹೆಚ್ಚೆಂದು ಸುಗ್ಗಿ ಮಾಡುವನು. ಎಷ್ಟೋ ನಮ್ಮ ಜನಪದರಲ್ಲಿ ಆ ಸೌಂದರ್ಯ ಪ್ರಜ್ಞೆ ಅಡಗಿದೆ ಅನ್ನು ಕಾಣ್ತಾ ಇದ್ದೇವೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ್ಯ, ನುಣ್ಣನೆ ಎರಕಾವ ಹೊಯ್ದ್ಯ ಅಂತ ಬೇಂದ್ರೆ ಆ ಬೆಳಗಿನನ್ನ ವರ್ಣಿಸಿದ ಹಾಗೆ ನಮ್ಮ ಜನಪದರು ಸಹಿತ ಇಬ್ಬನ್ನಿ ಮುತ್ತುಗಳು. ಬೆಳಗಿನ ಸಂದರ್ಭದಲ್ಲಿ ಆ ಮಂಜು ಬಿದ್ದಂತ ಆ ಹುಲ್ಲಿನ ಮೇಲೆ, ಆ ಬೆಳೆಯ ಮೇಲೆ, ಆ ಇಬ್ಬನ್ನಿ ಆ ಮೇಲೆ ಹೇಗೆ ಸೂರ್ಯನ ಕಿರಣಗಳು ಬಿದ್ದಾಗ ಮುತ್ತಿನ ಹಾಗೆ ಕಾಣ್ತಾ ಇದ್ದೇವೆ. ಅಂತ ಮುತ್ತುಗಳು. ಮಬ್ಬು ಹಸರಿನ ಸೀರಿ, ಆ ಭೂತಾಯಿ ಹುಟ್ಟಂತ ಮಬ್ಬು ಹಸರಿನ ತಿಳಿ ಹಸರಿನ ಸೀರೆಯನ್ನುಟ್ಟಂತ ದಿಬ್ಬೆಂದು ಹಾಡಿ ಹೊಲಗುಡಿಸಿ. ಆ ರೀತಿ ದಿಬ್ಬೆಂದು ಅಂದ್ರೆ ದಿಬ್ಬಣದಿಂದ ಕೂಡಿದಂತ ಉತ್ಸಾಹದಿಂದ ಆ ಎಲ್ಲ ಹಾಡನ್ನು ಹಾಡೆ ತನ್ನ ಹೊಲದಲ್ಲಿದ್ದಂತ ಎಲ್ಲ ಬೆಳೆಯನ್ನ ಒಂದುಗೂಡಿಸಿ ಒಕ್ಕಲಿಗ ಹೆಚ್ಚೆಂದು ಸುಗ್ಗಿ ಮಾಡುವನು. ಸುಗ್ಗಿಯನ್ನ ಹೆಚ್ಚೆಂದು ಸಂತೋಷದಿಂದ ಆತ ಮಾಡಿದ್ದ. ಚರಗ ಮಾಡಿ ಆ ಎಲ್ಲ ಊರ ಜನರನ್ನ ತನಗೆ ಬೇಕಾದಂಥವ್ರು ಎಲ್ಲರನ್ನ ಕರೆದು ಚರಕದ ಊಟವನ್ನ ಬಡಿಸಿ ರಾತ್ರಿಯೆಲ್ಲ ಆ ಒಂದು ಸುಗ್ಗಿಯ ಹಾಡುಗಳನ್ನ, ಹಂತಿ ಹಾಡುಗಳನ್ನ ಹಾಡಿಸಿ ಎಲ್ಲರನ್ನ ಸಂತೋಷ ಪಡ್ತಾ ಇದ್ದಾನೆ. ತಾನು ಹಂತಿ ಮಾಡುವ ಆ ಒಂದು ಕಣದ ರಾಶಿಯ ಮಣ್ಣನ್ನ, ಕಣ ಕಡದಂತಹ ಜನರ ಮಣ್ಣನ್ನು ಒಯ್ದು ರಸ್ತೆಗೆ ಅಡ್ಡ ಹಾಕಿ ಬರ್ತಾ ಇದ್ದ. ಅಂದ್ರೆ ಆ ರಸ್ತೆ ದಾರಿಯಲ್ಲಿ ಹೋಗುತ್ತಿರುವಂತ ಜನ ನಮ್ಮ ಹೊಲಕ್ಕೆ ಬಂದು ಹೋಗಿ ನಮ್ಮ ಕೊಡುವಂತ ದಾನವನ್ನು ಸ್ವೀಕರಿಸಿ ನಾವು ಮಾಡಿದಂತ ಅಡಿಗೆಯನ್ನ ಊಟ ಮಾಡಿ ನಾವು ಇಟ್ಟಂತ ಅಂಬಲಿಯನ್ನು ಮಜ್ಜಿಗೆಯನ್ನು ಕೊಡುದ ನಮಗೆ ಆಶೀರ್ವದಿಸಿ ಅಂತ ಹೇಳಿ ಆ ರೀತಿ ನಮ್ಮ ರೈತ ತುಂಬು ಹೃದಯದಿಂದ ಸ್ವಾಗತಿಸಿದ್ದ ಅನ್ನೋದನ್ನ ಈ ಒಕ್ಕಲಿಗ ಮಾದಯ್ಯನ ಆ ಒಂದು ತ್ರಿಪದಿಯಿಂದ ನಮಗ ತಿಳಿದು ಬರ್ತಾ ಇದೆ ಅಂತ. ಇನ್ನು ಮುಂದೆ ಬಂದಂತ ಬಹುರೂಪಿ ಚೌಡಯ್ಯನವರು ಸುಗ್ಗಿಯ ಕಣಕ್ಕೆಗಳೋ ಸಗ್ಗವದು ರೈತನಿಗೆ, ಹಿಗ್ಗು ಹಾಡೋದಕ್ಕೆ ಬೆಳವಲವೋ, ಹಿಗ್ಗು ಹಾಡೋದಕ್ಕೆ ಬೆಳವಲವೋ, ಚೌಡಯ್ಯ ಬುಗ್ಗೆ ಕುಡಿಯುವುದಕ್ಕೆ ಶಿವರೂಪ. ಚೌಡಯ್ಯನವರು ಎಲ್ಲೆಲ್ಲಿ ಹೋಗ್ತಾರ ಬಹು ರೂಪಗಳನ್ನು ಹಾಕಿಕೊಂಡು ನಮ್ಮ ಜನತೆಗೆ ಸಂತೋಷವನ್ನ ಪಡಿಸಿ ಶರಣರ ತತ್ವಗಳನ್ನ, ವಿಚಾರಗಳನ್ನ ನಾಟ್ಯ ರೂಪದಲ್ಲಿ ಅವರಿಗೆ ತಿಳಿಸಿ ಹೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಸುಗ್ಗಿ ಎಲ್ಲೆಲ್ಲಿ ನಡೀತೈತೆ ಅಲ್ಲೆಲ್ಲ ಹಂತಿಯ ಸಮೀಪ ಹೋಗಿ ಅಲ್ಲೆಲ್ಲ ಕುಣಿದು ಕುಪ್ಪಳಿಸಿ ಶಿವನ ಲೀಲೆಗಳನ್ನ, ಶಿವಶರಣರ ತತ್ವಗಳ ವಿಚಾರಗಳನ್ನ ತಿಳಿಸಿ ಆ ರೀತಿ ಶಿವರೂಪದಿಂದ ಬುಗ್ಗೆ ಕುಡಿಯುವುದಕ್ಕೆ ಅಂತ ಆ ರೀತಿ ಸಂತೋಷಗೊಂಡು ಆ ರೀತಿ ಕುಣಿತಿದ್ದ ಅನ್ನೋದನ್ನು ಕಾಣ್ತಾ ಇದ್ದೇವೆ ಅಂತ. ಕುಣಿ ಕುಣಿದೋ ಚೌಡಯ್ಯ ಮಣಿಮಣಿದೋ ಹಾಡಿದರೆ, ಕಣ ತುಂಬಿ ರಾಸಿ ಹೊರಸೂಸಿ, ಕಣ ತುಂಬಿ ರಾಸಿ ಹೊರಸೂಸಿ ಒಕ್ಕಲಿಸ ಪುಣದಿವು ದಾಸೋಹ ಹೊಸ ಮಾತಕ್ಕೆ. ಆ ನಮ್ಮ ಪೈರುಗಳಿಗೂ ಸಹಿತ ಸಸ್ಯಗಳಿಗೂ ಸಹಿತ ಒಂದು ಜೀವಿದೆ ಅನ್ನೋದನ್ನ ಜಗದೀಶ್ ಚಂದ್ರ ಬೋಸ್ ಅವರು ಹೇಳಿದ ಹಾಗೆ ನಮ್ಮ ಒಕ್ಕಲಿಗರು ಸುಗ್ಗಿ ಬಂತಂದ್ರೆ ಸಾಕು ಎಲ್ಲ ಹೊಲದಲ್ಲಿದ್ದಂತ ತೆನೆ ಹಾಲುಗಾಳದಂತ ಸಂದರ್ಭದಲ್ಲಿ ಹೊಲದಲ್ಲಿಯೇ ಅಟ್ಟ ಹಾಕಿ ಅಟ್ಟದ ಮೇಲೆ ಕುಂತಂತ ನಮ್ಮ ರೈತರು ರಾತ್ರಿ ಎಲ್ಲ ಹಾಡುಗಳನ್ನು ಹಾಡ್ತಾ ಇದ್ರು. ಆ ಹಲಗೆಯಿಂದ ಆ ಹಲಗೆ ವಾದನವನ್ನು ಮಾಡಿ ಆ ಬೆಳೆಗಳಿಗೆ ಉತ್ತೇಜನ ಕೊಟ್ಟು ಆ ಬೆಳೆ ಚೆನ್ನಾಗಿ ಬೆಳಿಲಿಕ್ಕೆ ಆ ರೀತಿ ಅನುವು ಮಾಡಿಕೊಡ್ತಾ ಇದ್ರು ಅನ್ನೋದನ್ನ ಕಾಣ್ತಾ ಇದ್ದೇವೆ ಅಂತ. ಇಲ್ಲ ಮುಂದೆ ಬಂದಂತ ನಮ್ಮ ಜನಪದರು ಯಾವ ರೀತಿ ಈ ಶಿವಶರಣರನ್ನ ಕುರಿತು ಮಂಗಲಾರತಿ ಪದಗಳಲ್ಲಿ ಹಾಡಿದ್ರು ಅನ್ನೋದನ್ನ ಕಾಣ್ತಾ ಇದ್ದೇವೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಜಯತೋ ಗುರು ಚನ್ನ ಬಸವೇಶಕ್ಕೆ, ಹರಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಮಾದಲಾಂಬಿಕೆಗೆ ಮಗನಾಗಿ ಮಾರ್ತ್ಯದೋ ಓದಬಲ್ಲವಾದಿಗಳೆಲ್ಲರನ್ನು ಸೋಲಿಸಿ
ಸಾಧು ಶ್ರೀ ಕಲ್ಯಾಣದೋಳ್ಳಿಪಿಯು ಬಿತ್ತಿರಲು ಓದಬಲ್ಲವನಾದ ಬಸವೇಶಗೆ ಅರಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲಂ. ಬಸವಣ್ಣನವರ ಒಂದು ಚರಿತ್ರೆಯಲ್ಲಿ ಕಲ್ಯಾಣದ ಒಂದು ನಗರದಲ್ಲಿ, ಕಲ್ಯಾಣ ರಾಜ್ಯದಲ್ಲಿ ಒಂದು ಶಾಸನ ಲಿಪಿ, ತಾಮ್ರ ಲಿಪಿ ಸಿಕ್ಕಂತ ಸಂದರ್ಭದಲ್ಲಿ ಯಾರಿಗೂ ಓದ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ಬಸವಣ್ಣನವರು ಆ ಲಿಪಿಯನ್ನ ಓದಿ ಬಿಜ್ಜಳನ ಒಂದು ಸಿಂಹಾಸನದ ಕೆಳಗೆ ಅಪಾರವಾದಂತ ದ್ರವ್ಯ ಇದೆ ಅಂತ ತಿಳಿಸಿ ಹೇಳಿದಾಗ ಅದನ್ನ ಹಡ್ಡಿ ನೋಡಿದಾಗ ಅಪಾರವಾದಂತ ದ್ರವ್ಯ ಸಿಗ್ತಾ ಇದೆ. ಆ ದ್ರವ್ಯ ಯಾರದ್ದದೋ ಜನಸಾಮಾನ್ಯರದು, ಪ್ರಜೆಗಳದ್ದು ಅಂತೇಳಿ ಆ ಕಲ್ಯಾಣ ಸಾಮ್ರಾಜ್ಯದ ಎಲ್ಲೆಡೆಗೂ ಒಂದು ಉತ್ತಮ ಕಾರ್ಯಗಳನ್ನ ಮಾಡಲಿಕ್ಕೆ, ಜನಸಾಮಾನ್ಯರಿಗೆ ಕೆರೆ ಕಾಲುವೆಗಳನ್ನು ಕಟ್ಟಲಿಕ್ಕೆ ಅದನ್ನು ನಿಯೋಗಿಸಿದ್ರು ಅಂತ ಹೇಳ್ತಿದ್ದೇವಲ್ಲ, ಹಾಗೆ ನಮ್ಮ ಜನಪದರು ಆ ವಿಚಾರಗಳನ್ನ ಕೇಳಿದಂತ ಜನಪದರು ಈ ರೀತಿ ಓದಬಲ್ಲವನಾದ ಬಸವೇಶಗೆ ಆ ಒಂದು ಶಾಸನವನ್ನ ಓದಿ ತಿಳಿಸಿದಂಥವನು ಅಂತೇಳಿ ತಮ್ಮ ಒಂದು ಇದರ ಅಥವಾ ಮಂಗಲ ಪದ್ಯಗಳಲ್ಲಿ ಹಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಲ್ಲದೆ ನಮ್ಮ ಹೆಣ್ಣು ಮಕ್ಕಳು ಸಹಿತ ನಾವೇನು ಹಿಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಶಿವಶರಣರ ಕುರಿತು ತಮ್ಮ ಗಂಡನ ಹೆಸರನ್ನ ಹೇಳುವಂತ ಸಂದರ್ಭದಲ್ಲಿ ಒಡಪುಗಳ ಮೂಲಕದಲ್ಲಿ ಆ ರೀತಿ ಶರಣರನ್ನು ನೆನೆತಂದು ಕಾಣ್ತಾ ಇದ್ದೇವೆ. ಒಬ್ಬ ಜನಪದ ಗರತಿ ಬಸವಣ್ಣನವರ ಕುರಿತು ಹೇಳ್ಕೊತಾ ಇದ್ದಾಳೆ. ಬಸವೇಶ್ವರರು ಮಾಡಿದ್ದು ಕನ್ನಡ ನಾಡಿನ ಉದ್ಧಾರ, ಬಸವೇಶ್ವರರು ಮಾಡಿದ್ದು ಕನ್ನಡ ಸಾಹಿತ್ಯದ ಉದ್ಧಾರ, ಚನ್ನ ಬಸವಣ್ಣನವರು ಮಾಡಿದ್ದು ತತ್ವದ ಉದ್ಧಾರ, ಸಿದ್ದರಾಮರು ಮಾಡಿದ್ದು ಭಕ್ತರ ಉದ್ಧಾರ, ನಮ್ಮ ಪತಿದೇವರು ಮಾಡಿದ್ದು ನನ್ನ ಉದ್ಧಾರ ಅಂತೇಳಿ ಹೇಳುದನ್ನು ಕಾಣ್ತಾ ಇದ್ದೇವೆ. ಇನ್ನೊಬ್ಬ ಗರತಿ ಹೇಳ್ತಾ ಇದ್ದಾಳೆ, ಸಿದ್ದರಾಮನ ಕತೆ ಕೇಳಿದ ಕಿವಿ ಸಾರ್ಥಕ, ಸಿದ್ದರಾಮನ ಕತೆ ಕೇಳಿದ ಕಿವಿ ಸಾರ್ಥಕ, ಸಿದ್ದರಾಮನ ಗುಡಿ ನೋಡಿದ ಕಣ್ಣು ಸಾರ್ಥಕ, ಸಿದ್ದರಾಮನ ನಾಮ ಜಪಿಸಿದ ನಾಲಗೆ ಸಾರ್ಥಕ, ನನ್ನ ಗಂಡನ ಹೆಸರು ಕೇಳುವುದು ನನ್ನ ಜನ್ಮ ಸಾರ್ಥಕ. ಹೀಗೆ ಬಸವಣ್ಣ ಬರುವಾಗ ಹೇಗಿತ್ತು ಅನ್ನೋದನ್ನ ಇನ್ನೊಬ್ಬ ಗರತಿ ಹೇಳ್ತಾ ಇದ್ದಾಳೆ. ಬಸವಣ್ಣ ಬರುವಾಗ ಬಿಸಿಲು ಬೆಳದಿಂಗಳು, ಬಸವಣ್ಣ ಬರುವಾಗ ಬಿಸಿಲು ಬೆಳದಿಂಗಳು, ಮಗ್ಗು ಮಲ್ಲಿಗೆ ಅರಳ್ಯಾವ, ಮಗ್ಗು ಮಲ್ಲಿಗೆ ಅರಳ್ಯಾವ, ಯಾಲಕ್ಕಿ ಗೊನಬಗಿ ಹಾಲ ಸುರಿದಾವ. ಹೀಗೆ ಶಿವಶರಣರನ್ನ ಕುರಿತಂತ ನಮ್ಮ ಜನಪದರು ಹಾಡಿದಂತ ಕೆಲವು ತ್ರಿಪದಿಗಳನ್ನ, ನನಗೆ ಸಿಕ್ಕಂತ ಕೆಲವು ತ್ರಿಪದಿಗಳನ್ನ ಹಾಗೂ ಸಮಯಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಹೊಂದಿಸಿಕೊಂಡು ಈ ಜನಪದರು ಕಂಡಂತ ಶಿವಶರಣರು ಅನ್ನುವಂಥ ವಿಷಯವನ್ನ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ನಲ್ಲಿ ಆದಂತ ಎಲ್ಲರಿಗೂ ವಂದಿಸುತ್ತಾ, ಪ್ರಮುಖವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಗೆ, ರುದ್ರಮೂರ್ತಿ ಪ್ರಭು ಅವರಿಗೆ, ಕುಮಾರ ರಾಜಣ್ಣ ಅವರಿಗೆ, ಸಹೋದರಿಯರಾದ ದಾನಮ್ಮ ಜಳಕಿ ಅವರಿಗೆ, ಶ್ರೀಮತಿ ಸುಧಾ ಪಾಟೀಲ್ ಬೆಳಗಾವಿ ಅವರಿಗೆ, ಹಾಗೂ ಇದರಲ್ಲಿ ಈ ಎಲ್ಲ ಗೂಗಲ್ ಮೀಟ್ದಲ್ಲಿ ಕೇಳಿದಂತ ಎಲ್ಲ ಶರಣೆಯರಿಗೆ, ಅಣ್ಣ ತಮ್ಮಂದಿರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳು ತಂದೆ. ಜನಪದರು ಮತ್ತು ವಚನಕಾರರ ಮುಖ್ಯ ಮೇಡಮ್ ನಾ ಮಾತಾಡ್ತೀನಿ, ನಾವು ಹೇಳ್ತೀನಿ. ಅತ್ಯಂತ ಸುಂದರವಾದಂತ ವಿಚಾರಧಾರೆಯನ್ನ ಅತ್ಯಂತ ಸೊಗಡಾಗಿ ಅವರು ಒಂದು ತಾಸು 35 ನಿಮಿಷ ಸರಿಯಾಗಿ ತಗೊಂಡ್ರು. ಖುಷಿ ಆಯ್ತು. ಬಹುಶಃ ಇಂಥ ಒಂದು ವೇದಿಕೆ ಒಳಗ, ವಚನ ಸಾಹಿತ್ಯದ ಚಿಂತನೆ ಒಳಗ ಜನಪದಿಗರು ಹೇಗೆ ದಾಖಲೆಗಳನ್ನು ಕೊಟ್ಟು, ನಾವು ಗ್ರಂಥಗಳನ್ನ ಶಾಸನಗಳನ್ನ ಅಷ್ಟೇ ನಾವು ತಗೊಂತೀವಿ, ಅದರ ಜನಪದಿಗರು ನೇರವಾಗಿ ಹೇಳ್ತಾರ. ವಚನ ಸಾಹಿತ್ಯದ ಆಶಯಗಳನ್ನ ಇಟ್ಕೊಂಡು ಜನಪದಿಗರು ಶರಣರ ಚರಿತ್ರೆಯನ್ನ ಕಟ್ಟಿದ್ರು ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಒಂದು ಸುಂದರ ಅಂತಂದ್ರೆ, ಬಹಳ ಜನ ಕಲಬುರಗಿ ಅಂತವರು ಕೂಡ ಅಕ್ಕನಾಗಮ್ಮ ಬಸವಣ್ಣನ ತಂಗಿ ಆಗಿದ್ಲು ಅಂತಕ್ಕಂಥದ್ದು. ಅದ್ರ ಇದ್ರೊಳಗ ಬಸವಣ್ಣನಿಗೆ ಒಬ್ಬ ಅಣ್ಣ ಇದ್ದ, ಒಬ್ಬ ಅಕ್ಕ ಇದ್ಲು ಅಂತಕ್ಕಂಥದ್ದು. ಅಂದ್ರ ನೀ ಹಡದ ತಾಯಿ ಇದ್ದಂಗ ಅಂತ ತಿಳ್ಕೊಂಡು ಹೇಳ್ತಾರ. ಆಮೇಲೆ ಕೆಲವೊಂದು ಕಡೆ ವೈಭವೀಕರಣ ಮಾಡ್ತಕ್ಕಂಥ ಒಂದು ಸ್ವಲ್ಪ ಶರಣರ ಬಗ್ಗೆ ಅತಿಯಾದ ಪ್ರೀತಿ ಬಹುಶಃ ಅವ್ರನ್ನ ಭಾವುಕರನ್ನಾಗಿ ಮಾಡಿರ್ತೈತಿ. ಆದ್ರ ಸುಳ್ಳನ್ನು ಹೇಳಿಲ್ಲ ಜನಪದಿಗರು.
ಆಮೇಲೆ ಒಂದು ಕತೆ ಇವರು ಕಿನ್ನರಿ ಬೊಮ್ಮಯ್ಯ ಹೇಳಿದ್ರು. ಕಿನ್ನರಿ ಬೊಮ್ಮಯ್ಯನ ಬಗ್ಗೆ ಅವ್ರು ಎಲ್ಲೂ ಕೂಡ ಹಲಗೆ ಯಾರನಗತ್ಲೆ ನಾನು ಮದುವೆ ಆಗ್ತೀನಿ ಅಥವಾ ಅವಳು ಬತ್ತಲೆ ಬಂದ್ಲು, ಅವಳನ್ನ ಅಂಗಾಂಗಗಳನ್ನ ಮುಟ್ಟಿ ಪರೀಕ್ಷೆ ಮಾಡಿದ ಅಂತಕ್ಕಂಥ ಒಂದು ಕೃತ್ರಿಮವಾದಂತ ಹಲಗೆಯಾರ ಶೂನ್ಯ ಸಂಪಾದನೆ, ಕೇವಲ ಹಲಗೆಯಾರಿನ ಶೂನ್ಯ ಸಂಪಾದನೆ ಅದು ಮುಂದೆ ಬಂತು. ಅಕ್ಕಮಾದೇವಿ ಬತ್ತಲೆ ಬರಕ್ ಸಾಧ್ಯ ಇಲ್ಲ. ಅಕ್ಕಮಾದೇವಿ ಬತ್ತಲೆ ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಬದುಕನ್ನು ಅತಿಯಾಗಿ ಪ್ರೀತಿ ಮಾಡಿದವಳು. ಕೇಶಾಂಬರ ಅಂತಂದ್ರೆ ಕೂದಲಿನಿಂದ ಮಾಡ್ತಕ್ಕಂಥ ಕಂಬಳಿ, ಉಟ್ಟ ತಡಿ ಅಂತಕ್ಕಂಥದ್ದು, ಉಡತಡಿ ಉಡುಗಣಿ, ಅದು ಉಟ್ಟ ತಡಿ ಉಟ್ಕೊಂಡು ಬಂದ್ಲು. ನಿಮ್ಮ ಶರಣರ ಬೀಸುಟ್ಟಿದ ಬಟ್ಟೆಗಳು ಉಂಟು ಅಂತಲ್ಲ, ಅಂಗಶೀತಕ್ಕೆ ಅಂದಾಗ ಅಕ್ಕಮಾದೇವಿ ಒಂದು 900 ಕಿಲೋಮೀಟರ್. ಹಿಂಗಾಗಿ ಅದನ್ನ ನಾವು ಬಹಳ ಅದ್ರ ಶರಣರ ಜನಪದ ಎಲ್ಲೂ ಕೂಡ ಕಿನ್ನರಿ ಬ್ರಹ್ಮಯ್ಯ ಪರೀಕ್ಷೆ ಮಾಡಿರ್ತಕ್ಕಂಥದ್ದಿಲ್ಲ. ಯಾಕಂದ್ರೆ BS ಗದ್ಗಿಮಠರು ಬಹಳ ದೊಡ್ಡ ಜನಪದ ತಜ್ಞರು. ಬಹುಶಃ ಅವರು ಅಲ್ಲೇ ಕೆರೂರು ಗ್ರಾಮದವರು. ಅವ್ರು ಎಷ್ಟು ಕಷ್ಟಪಟ್ಟರು ಅಂತಂದ್ರೆ ಗದ್ಗಿಮಠರು ಹೆಣ್ಮಕ್ಳಾಗಿನ ಕಾಲಕ್ಕೆ ಹಾಡ್ತಿದ್ದಿಲ್ಲ. ಕೇವಲ 41 ವರ್ಷ ಬದುಕ್ಯಾರ ಗದ್ಗಿಮಠ ಸರ್. ಅವ್ರು ಹೆಣ್ಮಕ್ಳು ಹಾಡ್ಬೇಕಾದ್ರೆ ಅಲ್ಲಿ ಹಿಂದ ಪರದೆ ಕಟ್ಟಿ ಪರದೆ ಹಿಂದ ಅವ್ರು ಬರ್ಕೊಂತ ಕುಂಡಿರ್ತಿದ್ರಂತ. ಅದು ಹಾಡ ವಿಶ್ವವಿದ್ಯಾಲಯ ಮಾಡ್ಲಾರಷ್ಟು ಕೆಲಸ BS ಗದ್ಗಿಮಠರು ಮಾಡಿದ್ರು. ನಾನು ಇವತ್ತು ಪ್ರಾಮಾಣಿಕವಾಗಿ ಅದೇ ಪ್ರಯತ್ನವನ್ನ ಸೋಮಶೇಖರ್ ವಲಿಸರ್ ಮಾಡಿದ್ರೆ ನಾ ಇನ್ನೊಬ್ಬ ಗದ್ಗಿಮಠರನ್ನ ಅವರೊಳಗೆ ಕಾಣಬಹುದು ಅಂತಕ್ಕಂಥದ್ದು. ಶರಣರು ಜನಪದ ಸಾಹಿತ್ಯದಲ್ಲಿ ಬಸವಣ್ಣ ಎಲ್ಲ ಲೇಖನಗಳನ್ನ ಮಾಡ್ಲಿ ಅಥವಾ ಪುಸ್ತಕಗಳನ್ನ ಮಾಡ್ಲಿ, ಅವೆಲ್ಲವುಗಳನ್ನ ನಾವು ಪ್ರಕಟ ಮಾಡ್ತೀವಿ. ಅವೆಲ್ಲವನ್ನ ವಚನ ಅಧ್ಯಯನ ವೇದಿಕೆ ಮೂಲಕ ಪ್ರಕಟ ಮಾಡ್ತೀವಿ. ಅಲ್ಲೇ ಬಿಜಾಪುರದೊಳಗೆ ಹಳಕಟ್ಟಿ ಭವನದೊಳಗನ ಬಿಡುಗಡೆ ಮಾಡೋಣ ಅಂತ ನನ್ನ ಒಂದು ಕೋರಿಕೆ. ಜನಪದ ಸಾಹಿತ್ಯದಲ್ಲಿ ಬಸವಣ್ಣನ ಬಗ್ಗೆ ಮಾಳಿಗೆ ಮನೆ ಬೇಕು, ಜೋಳಿಗೆ ಹಣೆ ಬೇಕು, ಬಸವಣ್ಣನಂತ ಮಗ ಬೇಕು, ನಮ್ಮನಿಗೆ ನೀಲಮ್ಮನಂತ ಸೊಸೆ ಬೇಕು ಅಂತಾರ. ಕಾಯಕವ ಕಲಿಸಿದಕ್ಕೆ ನಾಯಕನು ಬಸವಣ್ಣ. ನಮ್ಗೆ ಯಾರಿಗೂ ಒಮ್ಮಿಂದೊಮ್ಮೆ ನೆನಪಕ್ಕನ ಬಸವಣ್ಣ ಅಂತಕ್ಕಂಥದ್ದು. ಉತ್ತು ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ನಿತ್ಯ ಶಿವ ಮಂತ್ರ ಬಸವಣ್ಣ ನಿತ್ಯ ಮಂತ್ರ ಆದ ಅಂತ. ಆಮೇಲೆ ಹೇಳ್ತಾರೆ ಬಹಳ ಇನ್ನೂ ಅರ್ಥಪೂರ್ಣ ಹೇಳ್ಬೇಕಂದ್ರ, ಕುಡಿಕಾಯಿ ಹರಿಬೇಡ, ಹಸಿದಂಟ ಮುರಿಬೇಡ, ಹೂಡಿ ಬಸವನ ಬಡಿಬೇಡ ನಾಡಾಗ, ಹೊಸಮಗನಾಗಿ ತಿರುಗಿ ನಾಡಾಗ ಅಂತ. ಆಮೇಲೆ ಶರಣರು ಹೇಳ್ತಾರ ಹೆಂಗಂದ್ರ ಬಸವಣ್ಣ ನೆನಪಾದ ಹಸನಾಗಿ ತೊಳೆದನ ಹಸರ ಗಲೀಪ ಹೊಲಸೇನ. ಇಲ್ಲಿ ನೋಡ್ರಿ ಭಾವೈಕ್ಯತೆ ಗಲೀಪ ಅಂತಕ್ಕಂಥದ್ದು ಮುಸ್ಲಿಮರ ಇಸ್ಲಾಮರ ಪದ. ಅವ್ರ ಗದ್ಗಿ ಮೇಲೆ ಗೋರಿ ಮೇಲೆ ಹಾಕ್ತಾರ, ಅದನ್ನ ದನಗಳ ಮೇಲೆ ಹಾಕಕತ್ರ. ಬಸವಣ್ಣ ನೆನಪಾದ ಹಸನಾಗಿ ತೊಳೆದನ, ಕಾಲ ಹಸನಾಗಿ ತೊಳೆದನ, ಹಸರ ಗಲೀಪ ಹೊಲಸೇನ, ಗಲೀಪ ಹೊಲಸ್ತೀನಿ, ಹಸರ ಗಲೀಪ ಹೊಲಸೇನ, ಉಸಿರಿಗೆ ನಿನ್ನ ಹೆಸರ ನೆನೆದೇನಂತಾರ. ಬಸವಣ್ಣ ಜನಪದಿಗರನ್ನು ಯಾಕೆ ಅಪ್ಪಿಕೊಂಡ ಅಂತಂದ್ರ ಜನಸಮುದಾಯ ಮಾನವ ಹಕ್ಕುಗಳಿಂದ ವಂಚಿತರಾಗಿದ್ರು. ಅವಾಗಿನ ಕಾಲಕ್ಕೆ ವರ್ಗ, ವರ್ಣ, ಲಿಂಗಭೇದ, ಆಶ್ರಮ ರಹಿತ ಈ ದುಡಿಯುವ ವರ್ಗ ಅಂತಂದ್ರ ಶೂದ್ರರ ಆಚೆಗೆ ಇರ್ತಕ್ಕಂಥ ಪಂಚಮರು ಅಂತಕ್ಕಂಥದ್ದು ಇತ್ತು. ಅಲ್ಲಿ ನೋಡ್ರಿ ಹೊಲೆ ಎಂಬರು ಯಾರು ಅಂತಕ್ಕಂಥದ್ದನ್ನು ವ್ಯಾಖ್ಯಾನ ಕೊಡ್ತಾರೆ ಹೆಣ್ಮಗಳು. ಯಾವ ವಿಶ್ವವಿದ್ಯಾಲಯ ಕೊಡ್ತಾರ್ರಿ, ಯಾವ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಕೊಡ್ತಾರೆ ಇಂಥ ವ್ಯಾಖ್ಯಾನ. ಎಂತ ಸುಂದರವಾದಂತ ವ್ಯಾಖ್ಯಾನ, ಹೊಲೆ ಅಂತ ಯಾರಿಗೆ ಅನ್ಬೇಕು ಅಂತಕ್ಕಂಥದ್ದು. ಈ ಬಹುಶಃ ವಚನ ಸಾಹಿತ್ಯದ ಪ್ರಭಾವ ಜನಪದಿಗರ ಮೇಲತ್ತು ಅಥವಾ ಜನಪದಿಗರ ಪ್ರಭಾವ ವಚನ ಸಾಹಿತ್ಯ ಆಯ್ತು ಅಂತಂದ್ರೆ ಬಹುಶಃ ವಚನ ಸಾಹಿತ್ಯ ಜನಪದ ಸಾಹಿತ್ಯ ಮೈನಸ್ ಶರಣರು ಅಂತಂದ್ರೆ ವಚನ ಸಾಹಿತ್ಯಕ್ಕೆ ಅರ್ಥ ಅಲ್ಲಿ ಹೆಂಗ ಸುಂದರವಾಗಿ ಶರಣರನ್ನ ನೆನಿತಾರ. ಮಡಿವಾಳ ಮಾಚಿದೇವನ್ನ ನೆನಿತಾರ. ಮಡಿವಾಳ ಮಾಚಿದೇವ ಬಟ್ಟೆ ಒಗಿಬೇಕಾದ್ರೆ ನೀರು ಬಚ್ಚಿ ಹೋಗ್ಬಿಡ್ತಂತ. ಹೆಂಡತಿ ಕಾಳವೇನ ಕರೆದ ಅವಳ ಮೊಲೆಕ ಕೊಯ್ದು ಅದರೊಳಗೆ ಅದ್ದಿ ಬಟ್ಟಿ ಕೊಟ್ಟ ಅಂತಕ್ಕಂಥ ಒಂದು ಪೌರಾಣಿಕ ಪ್ರೀತಿ. ಅದಕ್ಕೆ ಎಲ್ಲೂ ಕೂಡ ಒಂದು ದಾಖಲೆ ಮಾಡ್ಯಾರ ಅವರು. ಅಂದ್ರೆ ಬಸವಣ್ಣ ಯಾಕೆ ಶಟ್ಕೊಂಡು ಹೋದ, ಬಸವಣ್ಣ ಸ್ವಭಾವ ಹೆಂಗಿತ್ತು, ಅಕ್ಕನಾಗಮ್ಮ, ನೀಲಾಂಬಿಕೆ. ಈಗ ನೋಡ್ರಿ ನೀಲಾಂಬಿಕೆ ಗಂಗಾಂಬಿಕೆ ಬೇರೆ ಅಂತಾರ. ಅದು ನೀಲಾಂಬಿಕೆನು ವಿಚಾರ ಪತ್ನಿ ಅಂತಕ್ಕಂಥ ಜನಪದಿಗರು ಕೂಡ ದಾಖಲೆ ಮಾಡ್ಯಾರ. ಅಂದಾಗ ಸಂಶೋಧಕರು ನಿಲುಕಲಾರದಂತ ಸಂಶಯಗಳಿಂದ ಸಂಶೋಧನೆ ಮಾಡಿದ್ರೆ, ಶರಣರು ಆಶಯಗಳಿಂದ ಮಾಡಿದ್ರು ಅಥವಾ ಶರಣರ ಆಶಯಗಳನ್ನು ಜನಪದಿಗರು ಗುರುತಿಸಿದ್ರು ಅಂತಕ್ಕಂಥದ್ದು. ಒಂದು ನಾಲಿಗೆ ಮೇಲೆ ನಿರಂತರವಾಗಿ ಹಾಡ್ತಿದ್ರು. ಏನಿಗೆ ಬಾಳಪ್ಪನವರಾಗ್ಲಿ, ಹುಕ್ಕೇರಿ ಬಾಳಪ್ಪನವರಾಗ್ಲಿ ಅಂತ ಜನಪದ ದಿಗ್ಗಜರು ಅಂತ ಅಂದ್ರೆ ಬಹುಶಃ ಹುಕ್ಕೇರಿ ಬಾಳಪ್ಪ, ಏನಿಗೆ ಬಾಳಪ್ಪನವ್ರ ಅಂತ ಕುಂತು ಬಿಟ್ರೆ ಸಾಕು. ಜನಪದ ಆಮೇಲೆ ಜೋಳದರಾಶಿ ದೊಡ್ಡನಗೌಡರು ಎಷ್ಟು ಜನಪದ ಸಾಹಿತ್ಯವನ್ನು ಓದ್ಕೊಂಡಿದ್ರು ಅಂತಂದ್ರೆ ನಾವು ಆ ಮೌಲ್ಯದೊಳಗೆ ಇದ್ರೊಳಗೆ ಉತ್ತರ ಕರ್ನಾಟಕದೊಳಗೆ ಜನಪದ ಸಾಹಿತ್ಯ ಐತಿ. ಇದನ್ನ ನಾನು ಬೇರೆ ಬೇರೆ ಪ್ರಕಾರಗಳು ದಕ್ಷಿಣ ಭಾರತಕ್ಕೆ ಹೋದು, ಮಂಟೇಸ್ವಾಮಿ ಆಗ್ಲಿ ಅಥವಾ ನಮ್ಮ ಮಾದೇಶ್ವರ ಆಗ್ಲಿ, ಅಲ್ಲಿ ಬರ್ತಕ್ಕಂಥ ವೀರಗಾಸೆ ಪದದೊಳಗೆ ಮಾಡಿದ್ರು. ಅವ್ರ ಉತ್ತರ ಕರ್ನಾಟಕ ದಾವಣಗೆರೆಯಿಂದ ಮೇಲ್ಪಟ್ಟಂತ ಏನು ಉತ್ತರ ಕರ್ನಾಟಕ ಕನ್ನಡದ ಗಂಡು ಮೆಟ್ಟಿನ ಸ್ಥಳ ಅಂತ ನಾವೇನಂತೀವಲ್ಲ, ಅಲ್ಲಿ ನಿಜವಾದ ಜನಪದ ಸಾಹಿತ್ಯ ಐತಿ ಅಂತ ನನ್ನ ಅಭಿಪ್ರಾಯ. ಬಹುಶಃ ಸೋಮಶೇಖರ್ ಸರ್ ಆಗ್ಲಿ ಎಲ್ಲರೂ ಒಪ್ಕೊಂತಾರಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅವ್ರ ಬಗ್ಗೆ ನಾನು ಕೀಳರ ಮೇಲೆ ಉತ್ತರ ಕರ್ನಾಟಕ ದೇಶಿ ಭಾವ್ಯ. ಕಾರಣ ಯಾಕಂತಂದ್ರೆ ಇಲ್ಲಿ ಶರಣರು ಆಳಿದ್ರು, ಶರಣರು ಮಾನಸಿಕ ಸ್ಥೈರ್ಯವನ್ನು ಕೊಟ್ಟರು, ಧೈರ್ಯವನ್ನು ಕೊಟ್ಟರು. ಶರಣರು ತಮ್ಮಂಗ ಲಿಂಗವನ್ನಾಗಿ ಮಾಡಿದ್ರು, ಲಿಂಗವನ್ನ ತಮ್ಮನ್ನಾಗಿ ಮಾಡ್ಕೊಂಡ್ರಂತ ಜನಪದವನ್ನ ತಪ್ಪಿಕೊಂಡ್ಬಿಟ್ರು. ಹೀಗಾಗಿ ಅವರ ವಿಚಾರಧಾರೆ ನಿಜಕ್ಕೂ ಬಹಳ ದೊಡ್ಡದು. ನಾನು ಕರೇನ ಸೋಮಶೇಖರ್ ಸರ್ಗೆ
ಹೇಗೆ ಆಭಾರಿ ಹೇಳ್ಬೇಕಂತಕ್ಕಂಥದ್ದು ಗೊತ್ತಾಗ್ತಿಲ್ಲ ನಮ್ಗೆ. ಮಾಜಿನ್ ಶೆಟ್ರು ನಿನ್ನೆ ರಾತ್ರಿ 1 ತಾಸು ಅಕ್ಕ ಅವರು 1 ತಾಸು ಮಾತಾಡಿದ್ರು. ಇವ್ರ ಮಾವ ಅವರು ಇವ್ರ ತಂಗಿ ಗಂಡ. ಆಮೇಲೆ ನಮ್ಗೆ ಅವ್ರಿಗೆ ಆತ್ಮೀಯ ಅವರಿಂದ ಪರಿಚಯ ಮಾಡಿಕೊಟ್ರು. ಬಿಜಾಪುರದಾಗ ಪಾಪ ಇವ್ರು ಮಾತಾಡುವಂತ ಇತ್ತು, ಆದ್ರೆ ಸಮಯ ಇರ್ಲಿಲ್ಲ. ನನಗೆ ಅನಿಸ್ ಸಂಗ್ರ ಸರ್ಗೆ ಬೇರೆ ಕೊಟ್ಟಿದ್ವಿ ನಾವು. ಮತ್ತೆ ಇದನ್ನ ಆಯ್ಕೆ ಮಾಡ್ಕೊಂಡ್ರು. ಬಹುಶಃ ಬ್ಲೆಸ್ ಇನ್ ಡಿಸ್ಗೈಸ್ ಅಂತಾರ, ಎನಿಥಿಂಗ್ ಚೇಂಜಸ್. ಅದೆಲ್ಲ ಅವ್ರು ಹೇಳಿದ್ರು. ಇನ್ನೊಂದು ಹೇಳಿದ್ರು ನೋಡ್ರಿ, ವೀರನಾರಾಯಣ ಹೇಳ್ತಾನ, ವೀರನಾರಾಯಣ ಹೇಳವ ನಾನು ಲಿಪಿಕ ನಾರಾಯಣಪ್ಪ ಅಂತ. ಬಸವಣ್ಣ ಎಷ್ಟು ಚಂದ ಹೇಳ್ತಾನ ನೋಡ್ರಿ. ಜನಪದಿಗರು ನಾವೆಲ್ಲ ಹಾಡ್ತೀವಿ, ಅದ ನಮ್ಮ ಹಿಂದೆ ಬಸವಣ್ಣ ಅದಾನ, ಬಸವಣ್ಣ ನಮಗೆ ಪ್ರೇರಣೆ ಕೊಟ್ಟ, ಪ್ರಾಂಪ್ಟ್ ಮಾಡ್ತಾನ ಅಂತಕ್ಕಂಥ ವಿಚಾರವನ್ನ ಬಹಳ ಸೊಗಸಾಗಿ ಹೇಳಿದ್ರು ಸರ್. ನಿಮಗೆ ಅನೇಕ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ಮೊದಲಿಗೆ ಒಂದು 3 ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಟೈಮ್ ಭಾಳ ಆಗಿದೆ. ಮೊದಲಿಗೆ ಡಾಕ್ಟರ್ ಕಸ್ತೂರಮ್ಮ ದಳವಾಯಿ ಅವರು 1 ನಿಮಿಷದೊಳಗೆ ತಮ್ಮ ವಿಚಾರವನ್ನ ಹೇಳ್ರಿ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಜನಪದ ಸಾಹಿತ್ಯ ಎಲ್ಲ ಸಾಹಿತ್ಯಗಳಿಗೆ ತಾಯಿ ಬೇರು ಅಂತಾರ. ಅಂತ ಒಂದು ಧ್ವನಿಯನ್ನ ಇವತ್ತು ಡಾಕ್ಟರ್ ಸೋಮಶೇಖರ್ ವಾಲೆ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕಲ್ಯಾಣದ ಎಲ್ಲ ಶರಣರ ಹೆಜ್ಜೆಗಳನ್ನ ಮತ್ತೆ ನೆನಪಿಸ್ಕೊಟ್ರು. ಎಷ್ಟು ಮೌಲಿಕವಾದ ವಿಚಾರಗಳು ಜನಪದ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಶರಣರ ಅತ್ಯದ್ಭುತವಾದಂತಹ ಒಂದು ಜೀವನ ಚರಿತ್ರೆ, ಅವರ ಸಮಾಜದ ಕಳಕಳಿ, ಅವರ ಕಲ್ಯಾಣದ ಕಳಕಳಿ, ಪ್ರತಿಯೊಬ್ಬ ಶರಣರು ಕಣ್ಣಿಗೆ ಕಟ್ಟುವ ಹಾಗೆ ಎಲ್ಲಾ ಚಿತ್ರಗಳನ್ನ ತಿಳಿಸ್ಕೊಟ್ರು. ಮತ್ತ ಜನಪದ ಸಾಹಿತ್ಯಕ್ಕ ಹಾಡ್ಲಿಲ್ಲ ಅಂದ್ರೆ ಚಂದ ಕಾಣಂಗಿಲ್ಲ. ಹಾಡ್ತಾ 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 ಬಹಳ ಸುಂದರವಾಗಿ ವಿಷಯದ ವಿಶ್ಲೇಷಣೆಯನ್ನ ನೀಡಿದ್ರು. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಅವ್ರು ಏನ್ ಬಿಟ್ಟಿರ್ತಾರ ಅದನ್ನ ತತ್ಕ್ಷಣದಲ್ಲೇ ಹೇಳುವಂತ ಒಂದು ಅದ್ಭುತ ಶಕ್ತಿ, ಆಶು ಜ್ಞಾನನ ಅನ್ಬೇಕು. ಅದಕ್ಕೆ ನನಗೆ ಮತ್ತಿದ್ಲಿ ಶಬ್ದ ಇಲ್ಲ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸಂಶೋಧನಾ ವಿದ್ಯಾರ್ಥಿಗಳು ಸಾಕಷ್ಟು ಅದಾರ ಇದ್ರಾಗ, ಆಕರಗಳನ್ನ ಅವ್ರು ಹುಡುಕ್ತಾ ಇದ್ದಾರೆ. ಹಾಗಾಗಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯುಕ್ತ ಮೌಲಿಕ ವಿಚಾರಗಳನ್ನು ತಿಳಿಸ್ಕೊಟ್ರು. ಅವ್ರಿಗೂ ಕೂಡ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಮಸ್ತೆ. ನಮ್ಮ ಹಿರಿಯರಾದಂತ ಮಾರ್ಗದರ್ಶಕರಾದಂತ ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬ್ರು ಮಾತಾಡ್ಲಿ ಅಂತ ಅವ್ರು ಕೇಳ್ಕೊಂಡು. ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಅನಂತ ಕೋಟಿ ನಮನಗಳು. ಡಾಕ್ಟರ್ ವಾಲಿ ಅವ್ರನ್ನ ಇವತ್ತ ನೀವು ನಮಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದೀರಿ. ವರಕವಿ ಬೇಂದ್ರೆ ಅವರು ಡಾಕ್ಟರ್ ರವೀಂದ್ರನಾಥ್ ಠಾಗೋರ್ ಅವ್ರ ಬಗ್ಗೆ ಒಂದು ಹಾಡು ಬರೀತಾರೆ. ನಿನ್ನಂಗ ಬರೆಯಾಕ ನಿನ್ನಂಗ ಹಾಡಾಕ ಪಡೆದ ಬಂದಿರಬೇಕ ಗುರುದೇವ. ಹಾಗೆ ಡಾಕ್ಟರ್ ಸೋಮಶೇಖರ್ ವಾಲಿ ಅವರಂಗ ಆ ಜನಪದವನ್ನು ಮೈಯಲ್ಲಿ ತುಂಬಿಕೊಂಡು ಅದನ್ನು ಹಾಡುವಂತ ಒಂದು ಕಲೆ ಏನದಲ್ಲ, ಅದು ನಮ್ಮನ್ನ ಪರಮಾನಂದ ಮಟ್ಟಕ್ಕೆ ಮುಟ್ಟಿಸ್ತು ಅಂತ ನಾನು ಹೇಳಿ ಬಯಸ್ತೇನೆ. ಅದಕ್ಕೆ ಅವ್ರಿಗೆ ಅನಂತ ಕೋಟಿ ನಮನಗಳು. ನಾನು ಇನ್ನೊಂದು ಮಾತಂತ ಮುಂದೆ ಬಹಳ ಮುಖ್ಯವಾಗಿ ಹೇಳಿ ಬಯಸ್ತೇನೆ. ಭಾರತದ ದಲಿತ ಕವಿಗಳ ಒಂದು ಸಮ್ಮೇಳನ ದಿಲ್ಲಿಯಲ್ಲಿ ಆಯಿತು 1990ಯಲ್ಲಿ. ಆವಾಗ ಲೋಕಸಭಾ ಡೆಪ್ಯೂಟಿ ಸ್ಪೀಕರ್ ಅಟ್ವಾಲ್ ಸಿಂಗ್ ಅವರು ಪಂಜಾಬ್ದವರು, ಅವರು ಶೆಡ್ಯೂಲ್ ಕಾಸ್ಟ್, ಅವರು ಉದ್ಘಾಟನೆ ಮಾಡಿ ನನ್ನ ಕರ್ಕೊಂಡು ಹೋಗಿದ್ರು. ಉದ್ಘಾಟನೆ ಮಾಡಿ ಭಾಷಣ ಮಾಡುವಾಗ ದ ಫಸ್ಟ್ ಶೆಡ್ಯೂಲ್ ಕಾಸ್ಟ್ ಪೋಯೆಟ್ ಆಫ್ ಇಂಡಿಯಾ ಇಸ್ ಮಾದಾರ ಚೆನ್ನಯ್ಯ ಅಂತ ಹೇಳಿದ್ರು. ನನಗೆ ಬಹಳ ಆನಂದ ಆಯ್ತು. ಅಂದ್ರೆ ಅವರ 13 ವಚನಗಳು ಸಿಕ್ಕಾವ, ಇನ್ನೂ ಸ್ವಲ್ಪ ಹೆಚ್ಚು ಸಿಕ್ಕಿರ್ಬೋದು. ಆದ್ರೆ ಆ 13 ವಚನಗಳ ಬಗ್ಗೆ ಅದನ್ನ ಅವ್ರೆಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ಅದನ್ನ ನನಗೆ ಬಹಳ ಆನಂದ ಆಯ್ತು. ಹಿಂದಿಯಲ್ಲಿ ಹೇಳಿದ್ರು. ಅದು ಗುರುಮುಖಿಯಲ್ಲಿ ಸಹಿತ ಅವರು ಟ್ರಾನ್ಸ್ಲೇಟ್ ಮಾಡ್ಯಾರ. ಅಂದ್ರೆ ಇದನ್ನ ಇಂಥದ್ದು ತಿಳ್ಕೊಳ್ಳೋಕೆ ನಮಗೆ ಅವಕಾಶ ಇವತ್ತು ಶಶಿಕಾಂತ್ ಪಟ್ಟಣ್ ಅವರು ನಮ್ಗೆ ಮಾಡ್ಯಾರ. ಅವರಿಗೆ ನಾನು ಧಾರವಾಡಕ್ಕೆ ಇನ್ವೈಟ್ ಮಾಡ್ತೇನೆ, ಡಾಕ್ಟರ್ ವಾಲಿ ಅವ್ರನ್ನ, ಪಟ್ಟಣ್ ಅವ್ರನ್ನ. ಇದನ್ನ ನಮ್ಮ ಈ ಸಾಂಸ್ಕೃತಿಕ ಧಾರವಾಡದಿಂದ ಈ ತಾವು ಒಂದು ಶರಣರು ಜನಪದಕ್ಕೆ ಅಲ್ಲಿ ಶರಣರ ಕೊಡುಗೆ ಅನ್ನೋದನ್ನ ಒಂದು ದೊಡ್ಡ ಒಂದು ಸಮಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ನಾನು ಸಣ್ಣವಿದ್ದಾಗ ನಮ್ಮ ಅಜ್ಜ ಕಣಕ್ಕೆ ಕರ್ಕೊಂಡು ಹೋಗ್ತಿದ್ದ ರಾಶಿ ಕಾಯಕ. ನಾನು 6 ವರ್ಷ ಇರ್ಬೇಕು. ಅವಾಗ ಬೆಳಿಗ್ಗೆ ಎಬ್ಬಿಸಿ ಒಂದು ಹಾಡು ಹಾಡ್ತಿದ್ದ, ಜನಪದ ಹಾಡು. ಅಜ್ಜ ಬೆಳ್ಳಿ ಮೂಡಿತು ಬೆಳಗನಾದಿತು ಅಣ್ಣ ಬಸವಣ್ಣ ಬರುವಾಗ ಅಂತ. ಅಂದ್ರ ಆ ಕಾಲದಲ್ಲಿ ಎಷ್ಟು ಜನ ಬಸವಣ್ಣವರಿಂದ ಶರಣದಿಂದ ಪ್ರೇರಿತ ಆಗಿದ್ರು. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಅದು ಯಾವುದೂ ವಾತಾವರಣ ಇಲ್ಲ, ಜನಪದದ ವಾತಾವರಣ ಇಲ್ಲ, ಜನಪದಗಳನ್ನ ಹಾಡಂಗಿಲ್ಲ. ಇಂಥ ಒಂದು ವಿಷಮ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಮತ್ತೆ ಇದನ್ನ ಮರು ಹುಟ್ಟು ಹಾಕುವಂತ ಪ್ರಯತ್ನ ಶಶಿಕಾಂತ್ ಪಟ್ಟಣರಿಂದ, ನಿಮ್ಮಿಂದ, ನಮ್ಮೆಲ್ಲರಿಂದ ಪ್ರಾರಂಭ ಆಗ್ಬೇಕನ್ನುವಂತ ಮಾತನ್ನು ಹೇಳಿ ತಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಶರಣಾರ್ಥಿಗಳು. ಅನಂತ ಧನ್ಯವಾದಗಳು. ನಮ್ಮ ಅವಕಾಶ ತಮ್ಮ ಮಾತುಗಳನ್ನು ಕೇಳಲಿಕ್ಕೆ ತಮ್ಮಂತ ಹಿರಿಯ ಮಾರ್ಗದರ್ಶಕರು
ನಮಗ ಅತ್ಯಗತ್ಯ ಅಂತ ತಿಳ್ಕೊಂಡು ಹೇಳ್ತಾ ಬಹಳಷ್ಟು ವಿಚಾರಗಳನ್ನ ಗದಗಿ ಮಠರು ಕೂಡ ಹೇಳ್ತಾರ. ಜನಪದ ಸಾಹಿತ್ಯದ ಮುನ್ನುಡಿಯೊಳಗ ತಮ್ಮ ಮಾತಿನೊಳಗೆ ಹೇಳ್ತಾರ, ನನಗೆ ಸಿಕ್ಕಿದ್ದು ಬಹಳ ಅಲ್ಪ, ಜನಪದ ಸಾಹಿತ್ಯರು ಭಾಳ ಇಟ್ಕೊಂಡ್ರು ಅಂತಕ್ಕಂಥದ್ದು. ಭಾಳ ಇಟ್ಕೊಂಡ್ರು ಒಳಗ, ಅದು ಸಿಗ್ಲಿಲ್ಲ ನನಗೆ. ಎಷ್ಟೋ ಕಡೆ ಅಡ್ಡಾಡಿದ್ರು ಸಿಗ್ಲಿಲ್ಲ ಅಂತಕ್ಕಂಥದ್ದು. ಅವ್ರು ಗುಳೇದಗುಡ್ಡ, ಗಜನಗಡ, ರಾಮದುರ್ಗ, ಮುದುಕವಿ, ಹಿರೇಕೊಪ್ಪ, ಸುತ್ತಲಿನ ಎಲ್ಲ ಪ್ರದೇಶಗಳು, ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆ ಬಹುತೇಕ ಹಳ್ಳಿಗಳನ್ನ ಅಡ್ಡಾಡಿ ಅವಾಗಿನ ಕಾಲಕ್ಕೆ ಒಂದು PhD ಥೀಸಿಸ್ ಅನ್ನ ಸಬ್ಮಿಟ್ ಮಾಡಿದ್ರು KG ಕುಂದರ್ಗಾರ್ ಅವ್ರು ಕೆಳಗ. ಅಂತಂದ್ರೆ ಬಹುಶಃ ಇಟ್ ವಾಸ್ ದ ಫಸ್ಟ್ ಕಾಪಿ ವಿಚ್ ಹಾಸ್ ಬೀನ್ ಪಬ್ಲಿಷ್ಡ್ ಅಂಡರ್ ದಿ UGC ಸ್ಕೀಮ್. UGC ಸ್ಕೀಮ್ ಅನ್ನ ಕರ್ನಾಟಕದೊಳಗ ಮೊಟ್ಟ ಮೊದಲನೇ ಕೃತಿಯಾಗಿ ಮಾಡಿದ್ರು. ನೋವಿನ ಸಂಗತಿ ಅಂದ್ರೆ ಗದಗಿ ಮಠ ಉಳಿಲಿಲ್ಲ, ಅವರು ಆಯ್ಕೆ ಆಗ್ಬಿಟ್ಟಿದ್ರು. ಅಂದ್ರೆ ಎಷ್ಟು ಕಷ್ಟಪಟ್ಟರು ಅಂದ್ರೆ ಅವ್ರ ಹೆಂಡತಿ ನಮ್ಮ ತಾಲೂಕಿನ ಕಡ್ಕೋದವರು, ಚರಂತಿ ಮಠ ಅಂತಂದವರು. ನನಗೆ ಬಹಳ ವಿಶೇಷವಾಗಿ ಗದಗಿ ಮಠರ ಕಾರ್ಯ ಅವರು ಎಷ್ಟು ಕೆಲಸ ಮಾಡ್ಯಾರ ಅಂತಂದ್ರೆ ನನಗೆ ನನ್ನ ದೃಷ್ಟಿ ಒಳಗೆ ಹಳಕಟ್ಟಿ ಅವರಷ್ಟೇ ಕೆಲಸ ಮಾಡ್ಯಾರ, ಅದಕ್ಕಿಂತ ಹೆಚ್ಚು ಮಾಡೋದು ತಪ್ಪಾಗ್ಲಿಕ್ಕಿಲ್ಲ. ಹಳಕಟ್ಟಿ ಅವರಿಗೆ ಒಂದು ಆಕರಗಳು ಸಿಕ್ಕು ತಾಡೊಳಗ ಮೂಲಕ, ಇವ್ರಿಗೇನು ಸಿಕ್ತಿದ್ದಿಲ್ಲ. ಎಲ್ಲಿ ಹಂತಿ ಹೊಡಿತಿದ್ರು, ಎಲ್ಲಿ ಸುಗ್ಗಿ ಮಾಡ್ತಿದ್ರು. ಈಗ ಹೇಳಿದ್ರು ಒಡಪಿನೊಳಗೆ ಶರಣರ ಬಗ್ಗೆ ಅದು ಇನ್ನೊಮ್ಮೆ ಇಟ್ಕೋಬೇಕು. ಅದನ್ನ ಗಂಡ ಹೆಂಡತಿ ಸಂಬಂಧ, ಈ ಮದುವೆ ಆಗುವ ಸಂದರ್ಭದೊಳಗೆ ಒಡಪಿನೊಳಗೆ ಗಂಡನ ಹೆಸರು ಹೇಳ್ತಕ್ಕಂಥ ಸಂದರ್ಭದೊಳಗೆ ಕೂಡ ಶರಣರ ನೆನೆಸ್ತಕ್ಕಂಥ ಕೆಲಸವನ್ನ ಇವ್ರು ಮಾಡ್ಯಾರ. ಹೀಗಾಗಿ ನಿಜಕ್ಕೂ ಒಂದು ಒಳ್ಳೆಯ ಕೆಲಸ. ಅವರು ನಮಗೆ ಆಮಂತ್ರಣ ಅಲ್ಲ, ನಮ್ಗೆ ಆಜ್ಞೆ ಮಾಡ್ಲಿ ಮಾದೇವ ಹೊರಟ್ಟಿ ಸಾಹೇಬರು. ನಾನು ಈಗ ನಿನ್ನೂ ಕೂಡ ಹೇಳಿದ್ರು, ವಚನ ಪರಿಷ್ಕರಣೆ ನಾವು ಮಾಡ್ತಕ್ಕಂಥ ಕೆಲಸ. ನಮ್ಗೆ ಎಷ್ಟು ಜನ ಬರ್ತಾರ ಅಷ್ಟು ಕಡಿಮೆ ಐತಿ. ನಾವು ಭಾಳ ಜನ ಕೈ ಜೋಡಿಸ್ಬೇಕಾಗಿತ್ತು. ಎಲ್ಲ ರೀತಿಯಿಂದ ತನುಮನ ಧನದಿಂದ ನಾವು ಕುಂತ್ಕೊಂಡು ಮಾಡಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಷ್ಕರಣೆ ಮಾಡಿಲ್ಲ ಅಂದ್ರೆ ವಚನ ದರ್ಶನ ಅಂತಕ್ಕಂಥ ಒಂದು ವೈದಿಕ ಕುತಂತ್ರದಿಂದ ಹುಟ್ಟತಕ್ಕಂಥ ಪುಸ್ತಕಗಳು ಮತ್ತೆ ಮುಂದೆ ಆಕಾರ ಹಾಕವು, ಅವು ನಾಳೆ ಟೆಕ್ಸ್ಟ್ ಹಾಕವು, ಜನರನ್ನ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರ. ಅದಕ್ಕೆ ನಾವು ಜನಪದಿಗರನ್ನ ಹೆಚ್ಚು ಜನಪದಿಗರನ್ನ ಇಟ್ಕೊಂಡು ಹೋದ್ರಂದ್ರೆ ಬಹುಶಃ ಯಾರಿಗೂ ಏನು ಆಗಂಗಿಲ್ಲ. ನೋಡ್ರಿ ಎಷ್ಟು ಗಟ್ಟಿಯಾಗಿ ಹೇಳ್ತಾರೆ, ಗಣಪತಿ ಪೂಜೆ ಮಾಡ್ಲಿಲ್ಲ, ನಾನು ಕುಂಟಿ ಮಾಡಿದ್ನಿ, ಮೇಟಿ ಮಾಡಿದ್ನಿ, ಇವನ್ನೆಲ್ಲ ಪೂಜೆ ಮಾಡಿದ್ನಿ ಅಂತಕ್ಕಂಥದ್ದನ್ನು ಹೇಳೋದು ನೋಡಿದ್ರೆ ನಿಜಕ್ಕೂ ಜನಪದಿಗರು ಗಟ್ಟಿವಂತರು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು. ಎಲ್ಲರಿಗೂ ಶರಣಾರ್ಥಿ. ಬಹಳ ಜನಪದ ತ್ರಿಪದಿಯಲ್ಲಿ ಶರಣರನ್ನ ತುಂಬಾ ಚೆನ್ನಾಗಿ ವಿಷಯ ಮಂಡನೆ ಮಾಡಿದ್ರು ವಾಲಿ ಸರ್. ಮೊದಲಿಗೆ ಅವ್ರಿಗೆ ಧನ್ಯವಾದಗಳು. ನನಗೆ 2 ಪ್ರಶ್ನೆಗಳು ಸರ್. ಬಸವಣ್ಣವ್ರಿಗೆ ಅಣ್ಣ ಇದ್ರು ಅಂತ ಒಂದು ವಿಷಯ ಹೇಳಿದ್ರು, ಅದನ್ನ ಇದುವರೆಗೂ ಕೇಳಿರ್ಲಿಲ್ಲ. ಇದ್ರೆ ಅವ್ರು ಯಾರು ಮತ್ತು ಅವ್ರು ಏನು ಒಂದು ಪಾತ್ರ ಸಮಾಜಕ್ಕೆ ಅಥವಾ ವಚನ ಸಾಹಿತ್ಯಕ್ಕೆ ಏನಾದ್ರು ಇತ್ತ ಅನ್ನೋದು. ಇನ್ನೊಂದು, ಮಾದಾರ ಚೆನ್ನಯ್ಯ ಚೋಳರಾಜನ ಆಸ್ಥಾನದೊಳಗಲ್ಲಿ ಗುಪ್ತ ಭಕ್ತನ ಆಗುದ್ರ ಜೊತೆಗೆ ಕುದುರೆಗಳಿಗೆ ಮೇವನ್ನ ಹಾಕುವ ಕೆಲಸವನ್ನ ಮಾಡ್ತಿದ್ದ ಕಾಯಕ ಅಂತ ನಾವು ಓದ್ಕೊಂಡಿದ್ದು. ಆದ್ರೆ ಅವನ ಆಯದಿಂದ ಬಂದದ್ದು ದಾಸೋಹ ಮಾಡ್ತಿದ್ದ ಅಂತ ಸರ್ ಹೇಳಿದ್ರು. ಅಂದ್ರೆ ಆ ರಾಜನೇ ಅವನಿಗೆ ಆಯಗಾರಿಕೆಯಿಂದ ಆಗುವ ಇದು ಕೊಡ್ತಿದ್ನೋ ಅಥವಾ ಧಾನ್ಯಗಳನ್ನ ಅಥವಾ ಬೇರೆ ಕಡೆ ತಗೊಂಡು ಬಂದು ಅವರು ದಾಸೋಹ ಮಾಡ್ತಿದ್ರು ಏನೋ. ಮಾದಾರ ಚೆನ್ನಯ್ಯನ ಬಗ್ಗೆ ಸ್ವಲ್ಪ ನನಗ ಸ್ಪಷ್ಟತೆ ಬೇಕಾಗಿತ್ತು. ಮಾದಾರ ಚೆನ್ನಯ್ಯ ಚೋಳರಾಜನ, ಅವನು ಮೂಲತಃ ಶಿಕಾರಿಪುರದವನು. ಚೋಳರಾಜನ ಕೆಳಗ ಕುದುರೆಗೆ ತೋಬರಿ ಕಟ್ತಿದ್ದ. ಆಯ್ಗಾರರು ಅಂತಂದ್ರೆ ಕೂಲಿ ಅಂತಂದ್ರ ವ್ಯಕ್ತಿಯಿಂದ ಇರ್ಬೋದು ಅಥವಾ ಬೇರೆ ತಗೊಂತೀವಲ್ಲ ಅದನ್ನು ಇರೋ. ರಾಜ ಕೊಡುದೂನು ಕೂಡ ಆಯನೇ, ಆಯ್ಗಾರನೇ. ಅವನಿಗೆ ದುಡ್ಡು ಕೊಡ್ಲಾರ್ದೆ ಕಾಳುಗಳನ್ನ ಕೊಡ್ತಿದ್ದ. ಅದನ್ನ ಶಿವಭಕ್ತನಾಗಿದ್ದ. ಯಾವಾಗ ಕಲ್ಯಾಣಕ್ಕೆ ಬಂದ ಅವಾಗ ಶರಣಾದವ. ವ್ಯತ್ಯಾಸ ಅಂತಂದ್ರ ಆಂಧ್ರದ ಅಂಡಾಳರಾಗ್ಲಿ, ತಮಿಳ್ನಾಡಿನ ಅಂಡಾಳರಾಗ್ಲಿ, ಆಮೇಲೆ ಇವ ನೈನಾರರಾಗ್ಲಿ, ಇವರೆಲ್ಲರೂ ಬಂದಾಗ ಅವರು ಶಿವಭಕ್ತಿ 63 ಪುರಾತನರಿಗೆ ಯಾರು ಕೂಡ ಬಸವಣ್ಣನವರ ಸಮಕಾಲೀನ ಅವರನ್ನ ಉದಾಹರಣೆ ತಗೊಂಡ್ರ. ಕೆಲವು ಮಂದಿ ಹೊರತುಪಡಿಸಿದ್ರ ಕಕ್ಕಯ್ಯನ ಮತ್ತು ಒಂದು 2-3 ಜನರನ್ನ ನೋಡಿದ್ರ ಉಳಿದವರೆಲ್ಲರೂ ಕೂಡ ಅವ್ರನ್ನ ತಗೊಂಡ್ರ, ಒಂದು ಉದಾಹರಣೆ ಮಾದರಿಯಾಗಿ ತಗೊಂಡ್ರು. ಅವ್ರಿಗೆ ಉದಾಹರಣೆಯಾಗಿ ಪಾಠ ಮಾಡ್ಬೇಕಾದ್ರೆ ಜನಪದಿಗರಿಗೆ ಅಥವಾ ತನ್ನ ಶರಣ ಸಂಕುಲಕ್ಕೆ ಅವ ಹಿಂಗಿದ್ದ, ಒಯ್ಲ ಹಿಂಗಿದ್ದ, ಇವ ಹಿಂಗಿದ್ದ, 63 ಪುರಾತನರ ಕಥೆಯನ್ನು ಹೇಳಿದ ವಿನ ಅವ್ರನ್ನ ಯಾರೂ ಕೂಡ ಬಸವಣ್ಣನ ಸಮಕಾಲೀನರು ಬಹಳ ಜನ ಕಡಿಮೆ. ಕಕ್ಕಯ್ಯ, ಆಮೇಲೆ ತೆಲುಗು ಜೊಮ್ಮಯ್ಯ, ಒಂದು 5-6 ಶರಣರು ಬಸವಣ್ಣನ ಸಮಕಾಲೀನರು ಹಿರಿಯರು ಇರ್ತಾರ. ಹಿಂಗಾಗಿ ಅವ್ರಿಗೆ ಪುರಾತನರಂದು. ಇನ್ನು 2ನೇದು ಅಂತಂದ್ರೆ ನಿಮ್ ಇನ್ನೊಂದು ಪ್ರಶ್ನೆ ಏನಂದ್ರೆ ಮೇಡಮ್? ಓಕೆ ಸರ್, ಬಸವಣ್ಣವ್ರ ಅಣ್ಣ ಇದ್ರ ಅಂತ ಹೇಳಿದ್ರಲ್ಲ, ಅದಕ್ಕ ಒಂದು ಶಾಸನ ನಿಮ್ಗೆ ಅರ್ಜುನವಾಡಿ ಶಾಸನ ಸಿಕ್ಕೈತಿ. ಆತನ ಅಣ್ಣ ದೇವರಾಜ ಅಂತಕ್ಕಂಥ ಒಬ್ಬ ಅಣ್ಣ ಇದ್ದ ಅಂತಕ್ಕಂಥದ್ದು. ಅವ್ರು ಹೇಳ್ದಂಗೆ ಇನ್ನೊಂದು ಬಹಳ ದೊಡ್ಡ ಇತಿಹಾಸ ನೋಡ್ರಿ. ಎಲ್ಲರೂ ಇಂಗ್ಲೇಶ್ವರ ಹುಟ್ಟ್ಯಾನ, ಇಂಗ್ಲೇಶ್ವರ ಎಲ್ಲ ಬಾಗೇವಾಡಿಯಾಗ ಹುಟ್ಟ್ಯಾನ ಅಂತಕ್ಕಂಥದ್ದು ಅದು ನಿಜವಾಗಿ. ಚೊಚ್ಚಲ ಮರಸಲ ಅಲ್ಲಿ ಹಿಡಿತಾರ. 3ನೇದು ಆತಂದ್ರ ಅದನ್ನ ತಮ್ಮ ಗಂಡನ ಮನ್ಯಾಗ ಹಿಡಿತಾರ. ಅದು ಕೂಡ ದಾಖಲೆ. ಅಂದ್ರೆ ಇವ್ರ ದಾಖಲೆ ಬಗ್ಗೆ ನಾವು ಜಿಜ್ಞಾಸೆಗಳದಾವ್. ಇಲ್ಲ, ನಾವು ಮಾದಲಾಂಬಿಕೆ ಮನ್ಯಾಗ ಇಂಗ್ಲೇಶ್ವರ ಅಲ್ಲಿಂದ 5-6 ಕಿಲೋಮೀಟರ್ ಅಲ್ಲಿ ಹಿಡಿದಿರ್ಬೋದು ಅಂತಕ್ಕಂಥದ್ದು. ನಮ್ಮ ಅಕ್ಕನ ಅರಿವಿನ ತಂಡದ ಮೂಲಕ ಹಿಂದಕ್ಕೆ ಸರಸ್ವತಿ ಮೇಡಮ್ ಅವ್ರು ಹೇಳಿದ್ರು, ನಾವು ಬಾಗೇವಾಡಿ ಅಲ್ಲೆಲ್ಲ ಅಡ್ಡಾಡ್ಬೇಕಂತ. ಒಂದು 2-3 ದಿನ ಯಾರ್ಯಾರು ಆಸಕ್ತಿ ಇದ್ರ ಅಂದ್ರೆ
ನಮ್ಮ ದಾನಮ್ಮ ಮತ್ತು ಸುಧಾ ಪಾಟೀಲ್ ಮತ್ತು ಗೌರಮ್ಮ ಅವ್ರ ಹೆಸರು ಕೊಟ್ಟಂದ್ರೆ ಒಂದು ವ್ಯಾನ್ ಮಾಡ್ಕೊಂಡು ಒಂದು ಪ್ರದೇಶದ ಧಾರವಾಡ ಆಗಲಿ ಅಥವಾ ಬಾಗಲಕೋಟೆ ಆಗಲಿ ಎಲ್ಲರ ಒಂದು ಜಾಯ್ನ್ ಆಗಿ ನಾವು ಅಲ್ಲಿ ಹೋಗಿ ಕ್ಷೇತ್ರ ಕಾರ್ಯ ಅಥವಾ ನೋಡ್ಕೊಂಡು ಬರೋಣ, ಹೆಚ್ಚಿನ ಅಧ್ಯಯನ ಮಾಡೋಣ ಅಂತಕ್ಕಂಥ ವಿಷಯ ತಮ್ಗೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಅಕ್ಟೋಬರ್ದೊಳಗೆ ಸೂಟಿ ಇದ್ದಾಗ ಆಸಕ್ತರಿಗೆ ಒತ್ತಾಯ ಅಂತಲ್ಲ, ಎಲ್ಲರೂ ಕೂಡ ಹೋದಾಗ ಅಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳು ನಮ್ಗೆ ತಿಳಿತಾವ ಅಂತ. ಯಾಕಂದ್ರೆ ನಾನು ಕೂಡ ಅತ್ಯಂತ ನೋವಿನ ಸಂಗತಿ ಅಂದ್ರೆ ನಾನು ಇನ್ನೂ ಬಾಗೇವಾಡಿ ಮತ್ತು ನೆನಪಿಲ್ಲ ನಾನು ನೋಡಿದ್ದೆ. ಯಾಕಂದ್ರೆ ನಾನು ಭಾಳ ಸಣ್ಣವಿದ್ದಾಗ ಒಮ್ಮೆ ಹೋಗಿನಿ ಬಾಗೇವಾಡಿ, ಒಂದು 50 ವರ್ಷದ ಕೆಳಗೆ. ನನಗೆ ಅಷ್ಟು ಸ್ಪಷ್ಟತೆ ಇರಲಿಲ್ಲ. ಮತ್ತು ಈಗ ನೋಡ್ಬೇಕಂತಕ್ಕಂಥ ಹಸಿವು ಐತಿ. ಬಸವ ಕಲ್ಯಾಣ ಮತ್ತು ಬಾಗೇವಾಡಿ ಉಳಿವಿ ಇಲ್ಲಿ ಹೋಗಿ 1 ದಿನ 2 ದಿನ ನಾವೆಲ್ಲರೂ ಕೂಡ ಹೋಗಿ ಬರೋಣ ಅಂತಕ್ಕಂಥ ಹೇಳ್ತಾ, ನಿಜಕ್ಕೂ ಒಳ್ಳೆಯ ಉಪನ್ಯಾಸ ಸರ್. ಹ್ಯಾಟ್ಸ್ ಆಫ್ ಟು ಯುವರ್ ಎಫರ್ಟ್ಸ್. ಬಹಳ ಚೆನ್ನಾಗಿ ಮಾಡಿದ್ರಿ. ಇವೆಲ್ಲವನ್ನ ದಾಖಲೆ ಒಂದೇ ಕೃತಿ ಮಾಡಿದ್ರೆ ಜನಪದ ಸಾಹಿತ್ಯದಲ್ಲಿ ಶರಣ ಶಿವ ಪದವನ್ನು ಬಳಸಬೇಕಂದ್ರೆ ಶೈವ ರಾಜಕಾರಣ ಅವ್ರು ತಂದಾರಂತ ಪಾಪ ಇವ್ರು ಶಿವಶರಣರು ಅವ್ರು ನೋಡಿ ಬಸವಣ್ಣ ಶರಣರು ಅಂತಾರ. ಅವ್ರು ಶಿವಶರಣರು ಅಂತಕ್ಕಂಥ ಪದವನ್ನು ಜನಪದಿಗೆ ತಗೊಂಡಿಲ್ಲ, ಹೆಚ್ಚಾನೆ ತಗೊಂಡಿದ್ದು 16ನೇ ಶತಮಾನದ ವಚನ ಸಂಕಲನಕಾರ ಅಂತಕ್ಕಂಥ ವಿಷಯ. ಜನಪದ ಸಾಹಿತ್ಯದಲ್ಲಿ ಶರಣರು ಅಂತಕ್ಕಂಥ ತಮ್ಮ ಕೃತಿ ಅದು 1000 ಪುಟ ಆದ್ರೂ ಕೂಡ ನಾವು ಪ್ರಕಟ ಮಾಡ್ತೀವಿ. ಅದನ್ನ ಒಳ್ಳೆಯ ಕಾರ್ಯಕ್ರಮ ಮಾಡೋಣ. ಯಾಕಂದ್ರೆ ಆ ಪಾಪಕ್ಕ ಬಹುಶಃ ಗದಗಿ ಮಠ ಸರ್ ಇದ್ರೆ ಮಾಡಬಹುದಿತ್ತು. ಇನ್ನೂ ಇತ್ತೀಚಿನ ಜನಪದ ತಜ್ಞರು ಬಹಳಷ್ಟು ಜನ ಇದಾರೆ. ಅವನ್ನೆಲ್ಲವನ್ನು ಕುಡ್ಕೊಂಡು ನಾವು ಮಾಡೋಣ ಅಂತ ತಕೊಂಡು ಹೇಳ್ತಾ ಅವರಿಗೆ ಅನಂತ ಧನ್ಯವಾದಗಳು. ಸಂವಾದದಲ್ಲಿ ಪಾಲ್ಗೊಂಡಂತ ಶ್ರೀ ಮಾದೇವ ಹೊರಟ್ಟಿ ಅವರು ಬಹಳ ಹಿರಿಯರು, ಅನುಭಾವಿಗಳು, ಒಂದು ಚಳುವಳಿಯನ್ನಾಗಿ ಮಾಡಿದವರು ಬಸವ ಶಾಂತಿ ಯಾತ್ರೆಯನ್ನ. ನಾನು 45 ವರ್ಷದ ಹಿಂದೆ ನಾನು ಅವರ ನೋಡ್ಕೊಂಡು ಬಂದೀನಿ. ನಾನು ಸಣ್ಣ ಪುಟ್ಟ ಬಾಲಕವಾಗ ಅವರನ್ನ ಮತ್ತ ಎಲ್ಲರನ್ನ ಮತ್ತೊಮ್ಮೆ ನೆನೆಯುತ್ತಾ ಈಗ ಇನ್ನೊಬ್ರು ಉಳಿದಿದ್ದಾರೆ, ಮರ್ತೀನಿ. ಶೈಲಜಾ ಪವಾಡ್ ಶೆಟ್ರು ಮಾತ್ರ. ಹಾ ಸರ್, ಎಲ್ಲರಿಗೂ ಶರಣು. ಸೋಮಶೇಖರ್ ಸರ್ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಬಹಳ ಕ್ರಮಬದ್ಧವಾಗಿ ನೀವು ಉಪನ್ಯಾಸವನ್ನು ಮಂಡನೆ ಮಾಡಿದ್ರಿ. ಮತ್ತು ಅದ್ರ ಜೊತೆಗೆ ನೀವು ಆ ರೀತಿಯಲ್ಲಿ ವಿಷಯ ಸಂಗ್ರಹ ಮಾಡಿರೋದು ನಮ್ಮಂತಹ ಒಬ್ಬ PhD ಹೋಲ್ಡರ್ಗೂ ಕೂಡ ಅದು ನಾಚಿಕೆ ತರುವಂತ ವಿಷಯ. ಅಷ್ಟೊಂದು ನೀವು ಅಚ್ಚುಕಟ್ಟಾಗಿ, ಆಮೇಲೆ ನಿಮ್ಮ ಈ ಸೌಜನ್ಯತೆಯನ್ನು ಕೂಡ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಇಷ್ಟೊಂದು ವಿಷಯವನ್ನು ತಿಳ್ಕೊಂಡು ಇಷ್ಟೊಂದು ಅನುಭವವನ್ನು ಪಡೆದ್ರು ಕೂಡ ತುಂಬಾ ಸೌಜನ್ಯದಿಂದ ನೀವು ಕಾಣ್ತಾ ಇರ್ತಕ್ಕಂಥದ್ದು, ಅದನ್ನು ಕೂಡ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಜನಪದ ಸಾಹಿತ್ಯ ಅನ್ನುವಂಥದ್ದು ಸತ್ಯಕ್ಕೆ ತುಂಬಾ ಹತ್ತಿರ ಅನ್ನುವಂಥದ್ದನ್ನ ಕವಿರಾಜ ಮಾರ್ಗದಲ್ಲಿನೂ ಕೂಡ ಹೇಳ್ತಾರೆ, ಜನಪದರನ್ನ ಹೊಗಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಹಲಸಂಗಿ ಗೆಳೆಯರು ಕೂಡ ಜನಪದ ತ್ರಿಪದಿ ಅನ್ನುವಂಥ ಸಂಗ್ರಹವನ್ನ ತಂದಿರ್ತಕ್ಕಂಥದ್ದು. ಅದೆಲ್ಲದನ್ನ ನೋಡಿದಾಗ, ಬೋಧನೆಯನ್ನ ಮಾಡ್ತಾ ಇದ್ದಾಗ, ಪಠ್ಯಗಳಲ್ಲಿ ನಾವು ಬೋಧನೆ ಮಾಡ್ತಾ ಇದ್ದಾಗ ನಮಗೆ ಈ ಇತಿಹಾಸಕ್ಕಿಂತ ಜನಪದನೇ ಹೆಚ್ಚು ವಾಸ್ತವ ಅನ್ನುವಂಥದ್ದು ಅಥವಾ ಸತ್ಯಕ್ಕೆ ಸಮೀಪ ಅನ್ನುವಂಥ ಅಂಶಗಳು ಕಂಡು ಬರ್ತವೆ. ಹಾಗಾಗಿ ಆಮೇಲೆ ಅವರು ವೈಜ್ಞಾನಿಕ ಅಂಶಗಳು ಕೂಡ ಜನಪದ ಒಗಟುಗಳಲ್ಲಿ ನಾವು ಬೋಧನೆ ಇತ್ತು ಬಿಕಾಮ್ನವ್ರಿಗೆ. ಅದರಲ್ಲಿ ಗಮನಿಸಿದಾಗ ಅವ್ರಿಗೆ ಎಷ್ಟೋ ವೈಜ್ಞಾನಿಕ ವಿಷಯಗಳು, ಯಾವ ಒಂದು ಪ್ರಯೋಗಾಲಯದಲ್ಲಿ ಅವರು ಪ್ರಯೋಗ ಮಾಡದೇ ಇರ್ತಕ್ಕಂಥ ಅಥವಾ ಯಾವ ವಿಶ್ವವಿದ್ಯಾಲಯ ಮೆಟ್ಟಿಲನ್ನ ಏರದೇ ಇರ್ತಕ್ಕಂಥ ಜನಪದರು ವೈಜ್ಞಾನಿಕ ಅಂಶಗಳನ್ನು ಕೂಡ ತುಂಬಾ ತಿಳ್ಕೊಂಡಿದ್ರು. ಆಮೇಲೆ ಸಮಯ ಪ್ರಜ್ಞೆ ನಾವು ಹೇಳ್ತೇವೆ, ಸಮಯ ಪ್ರಜ್ಞೆನೂ ಕೂಡ ಅವ್ರಿಗೆ ಎಷ್ಟು ಅಚ್ಚುಕಟ್ಟಾಗಿತ್ತು ಅನ್ನುವಂಥದ್ದು ನಾವ್ ಹೇಳ್ತೇವೆ. ಟೈಮ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಅಷ್ಟು ಗಂಟೆ ಆತ ಇಷ್ಟು ಗಂಟೆ ಅಂತ. ಬಟ್ ಅವ್ರು ಬೆಳ್ಳಿ ಚುಕ್ಕಿ ಈ ತರದ ದಯವಿಟ್ಟು ಆಯ್ತು ಸರ್, ಸಂಕ್ಷಿಪ್ತ ಮಾಡಮ್ಮ. ಹಂಗಾಗಿ ಹೆಚ್ಚಿನಂದ್ರೆ ಇಂಥ ಸೋಮಶೇಖರ್ ಸರ್ನ ಇವತ್ತು ಉಪನ್ಯಾಸಕ್ಕೆ ಕರೆತಂದಿದ್ದು ಮತ್ತು ಅವ್ರು ಅಚ್ಚುಕಟ್ಟಾದಂತಹ ಉಪನ್ಯಾಸ ನಮಗೆ ತುಂಬಾ ಖುಷಿಯನ್ನು ಕೊಡ್ತು. ಅದನ್ನ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಕೊನೆಗೆ ಒಂದು ನಿಮಿಷ ನಮ್ಮ ಮಂಜುನಾಥ್ ಮಡ್ವಾಳ ಅವರು ಮಾತಾಡಿ ಸರ್. ಶರಣಾರ್ಥಿ. ನಾನು ಒಂದು ವಿಚಾರ ಹೊಳಿತ್ ಸರ್, ನನಗೆ ಅದನ್ನ ಹೇಳಕ್ ಟೈಮ್ ಆಗಿತ್ತು, ಆದ್ರೂ ತಮ್ಮ ಅನುಮತಿ ತಗೊಂಡು ಸರ್ ಬಹಳ ಒಳ್ಳೆ ರೀತಿಯಿಂದ ಹೇಳಿದ್ರಿ ಸರ್. ಈಗ ಇತ್ತೀಚೆಗೆ ಬಂದಂತ ವಚನ ದರ್ಶನ ಅನ್ನುವಂಥ ಕೃತಿಯೊಳಗೆ ವಚನಗಳು ವೇದಗಳನ್ನು ವಿರೋಧಿಸಿಲ್ಲ ಮತ್ತು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿಲ್ಲ ಅಂತೇಳಿ ನೆಗೆಟಿವ್ ಆಗಿ ಏನು ಬರ್ದಾರೋ ಅವ್ರಿಗೆ ಜನಪದ ಸಾಹಿತ್ಯದ ಒಂದು ತ್ರಿಪದಿ ಇದೆ ಸರ್. ವೇದದ ಮಾತು ಭೇದ ಹುಟ್ಟಿಸಿ ಜಗಕ್ಕೆ, ತಾದು ಯಾರಿಲ್ಲ ಕೇಳೋದಕ್ಕ ಬಸವಣ್ಣ ಭೇದ ಅಳುಕಿಸಿದ ಕುಲಕ್ಕೆ ಭೇದವನ್ನು ಅಳಕಿಸಿದ ಅನ್ನುವಂತ ಇಂಥ ಸಾವಿರಾರಿನಷ್ಟು ನೂರಾರು ನಮ್ಗ ಸಿಗ್ತಾವ್ ಸರ್. ಅದಕ್ಕಾಗಿ ಏನ್ ಪುಸ್ತಕ ಮಾಡೋದು ಅಂತ ಹೇಳಿದ್ರಲ್ಲ ಸರ್, ಅದು ಆದಷ್ಟು ಬೇಗನೆ ಆ ದಿಶೆಯಲ್ಲಿ ಇನ್ನಷ್ಟು ಕಾರ್ಯಗಳಾಗಲಿ ಅನ್ನೋದೊಂದು ನನ್ನ ಅತ್ಯಂತ ಮನದಾಳದ ಬಯಕೆ ಸರ್. ಮಂಜುನಾಥ್ ಇನ್ನೊಂದೈತಲ್ಲ, ಓದಿದನು ಬಸವಣ್ಣ ವೇದದೊಳಗಿನ ಹುಸಿಯನ್ನು. ಅದರಲ್ಲಿ ಇದೆಲ್ಲ ಕರ್ಮಕಾಂಡವನ್ನ ತೆಗೆದು ಜ್ಞಾನ ಪ್ರೇಮಕ್ಕ ನೀವು ಆಕ್ಟಿವ್ ಆಗ್ಬೇಕು. ನೀವು ಬಾಳ ಬಿಜಿ ಆಗಿ ಬಾಳ ಕಡೆ ಹೋಗ್ಬೇಡ್ರಿ. ಈಗ ಇಲ್ಲ ನೀವು ಬಿಜಿ ಆಗ್ಬೇಕಾಗೈತಿ, ಬಾಳ ತಪ್ಪಿಸ್ಕೊಳಕತ್ತೀರಿ ಪ್ರೇಮಕ್ಕ. ಹೌದ್ರಿ, ಬಾಳ ಸಮಸ್ಯೆ ಆಗೇತ್ರಿ. ಹೊರಗಿನ್ನು ಬಂದ್ ಮಾಡ್ಬೇಕ್ ನೋಡ್ರಿ. ಅಣ್ಣ ಇಲ್ಲೇ ಕೂಡ್ಬೇಕಾಗೈತಿ. ಹೇಳಿ 2 ವರ್ಷ ನೀವು ಬಿಟ್ಟು ಬಿಡ್ರಿ ಹೊರಗಿನ್ನು. ಇದು ನಿಮ್ದೈತ್ರಿ. ಇದು ನೀವು ಪ್ರಾರಂಭದಿಂದ ನೀವು ಅದಿರಿ ಪ್ರೇಮಕ್ಕ.
ಹೌದ್ರಿ ಅಣ್ಣ ಜಾಯ್ನ್ ಹಾಕ್ಯಾನ ಅದಷ್ಟೇ. ಚಲೋ ಸಂವಾದ ಮಾತಾಡಿದ್ರು ವಾಲಿ ಸರ್, ಚಲೋ ಮಾತಾಡಿದ್ರು. ಅವ್ರ ಮಾತಾಡೋದು ನೋಡ್ರ ಬೀಸು ಕಲ್ ತಗೊಂಡ್ ಬೀಸ್ಬೇಕ ಅನ್ಸಾತಿತ್ ನಮಗೆಲ್ಲ. ಹೆಣ್ಮಕ್ಳ ದೋಣಿ ಏನೋ ಅಂತೇಳಿ ಅಷ್ಟು ಹೃದಯಂಗವಾಗಿ ಜಾನಪದವನ್ನು ಕುರಿತು ಬಸವಣ್ಣವ್ರನ್ನ ಶರಣರು ಪರಿಚಯಿಸಿದ್ರಿ ಸರ್. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಧನ್ಯವಾದಗಳು. ಪ್ರೇಮಕ ಹೊರಟ್ಟಿ ಅವರಿಗೆ, ಪ್ರೇಮಕ ಅಂಗಡಿ ಅವರಿಗೆ, ಮಾದೇವ್ ಹೊರಟ್ಟಿ ಅವರಿಗೆ, ಮತ್ತು ಡಾಕ್ಟರ್ ಕಸ್ತೂರಿ ದಳವಾಯಿ ಅವರಿಗೆ, ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ಗೆ, ಮಂಜುನಾಥ್ ಮಡ್ವಾಳ ಅವರಿಗೆ, ಆಮೇಲೆ ಡಾಕ್ಟರ್ ಶರಣಮ್ಮ ಗೋರೆವಾಳ ಅವರು ಸಾಕಷ್ಟು ವಿಷಯಗಳನ್ನ ಹೇಳಿದಾರೆ. ನಾವು ಕೂಡಿದ್ರೆ ಮಾಡಿದ್ರೆ ಆಕತ್ತಿಗೆ ಸಾಕಷ್ಟು ಕೆಲಸಗಳು ನಡೆದಾವ. ಅವ್ರ ಎಲ್ಲ ಕೃತಿಗಳ ಜೊತೆಗೆ ನಾವು ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದು ನಾನು ಇವತ್ತಿಂದನ ಅದಕ್ಕೆ ಹಾಕೀನಿ. ಒಬ್ಬೊಬ್ಬರಿಗೆ ಶರಣರ ಸರ್ ಒಬ್ಬರಿಗೆ ಆದ್ರೆ ಅವರೇ ಮಾಡಲಿ ಕಲೆಕ್ಷನ್, ಅವರು ಕೊಡ್ಲಿ. ಇಲ್ಲ ಉಳಿದವ್ರಿಗೆ ಜನಪದ ಸಾಹಿತ್ಯದಲ್ಲಿ ಬಸವಣ್ಣ, ಅಲ್ಲಮ್ಮ ಇವು ಹೇಳಿದ್ರೆ ಎಲ್ಲ ಶರಣರು ಒಂದೊಂದೊಂದು ಚಾಪ್ಟರ್ ಮಾಡಿ ಅದನ್ನು ಬೈಂಡ್ ಮಾಡಿ ಅದೊಂದು ಮಾಡೋಣ. ಆಮೇಲೆ ವೇದವನ ಒಪ್ಪದ ಜನಪದಿಗರು ಅಂತಕ್ಕಂಥ, ವೇದವನ ಒಪ್ಪದ ಕಲ್ಯಾಣ ಶರಣರು ಅಂತಕ್ಕಂಥ ಜನಪದಗಳ ದೃಷ್ಟಿಯೊಳಗೆ ವೇದವ ಧಿಕ್ಕರಿಸಿದ ಶರಣರು ಅಂತಕ್ಕಂಥದ್ದು ಈಗೇನು ಮಡಿವಾಳ ಹೇಳಲ್ಲ ನಮ್ಮ ಮಂಜುನಾಥ್ ಅವರು, ಆ ಪ್ರಕಾರನೂ ಕೂಡ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಪ್ರೇಮಕ್ಕ ನಾವು ಅವರು ಸರ್ ಕೂಡ್ಕೊಂಡು ಅವ್ರಿಗೆ ಆ ರೀತಿಯಾಗಿ ಪಾಠ ಹೇಳ್ಬೇಕು. ನಾವು ಸಾಕಷ್ಟು ಗುದ್ದಾಡಕತ್ತೀವಿ. ಬಹುಶಃ ಈಗ 8 ದಿವಸ ನಮ್ಗೆ ನಿದ್ದಿಲ್ಲ. ಇವ್ರ್ಯಾಕೆ ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಸುಮ್ ಕುಂತಾರ, ದೊಡ್ಡ ದೊಡ್ಡ ಸಂಘಟನೆಯವರು. ಪ್ರೇಮಕ್ಕನು ಕೇಳ್ಬೇಕು ಯಾಕೆ ಕುಂತಾಳ ಗೊತ್ತಿಲ್ಲ. ಅವ್ರವ್ರ ಅಧ್ಯಕ್ಷರನ್ನ ಅಣ್ಣ ನೀವ್ ಬರ್ದಿದ್ರಲ್ಲ, ಎಲ್ಲ ಕೇಳಿದ್ರಲ್ಲ ಅವ್ರಿಗೆ ಪ್ರಶ್ನೆ, ಅದನ್ನ ಓದಿದ್ದೇವೆ, ಅದನ್ನ ನಾವು ಹೇಳಾಕತ್ತೇವೆ ಎಲ್ಲಾರಿಗೂ ನೀವು ಕೊಟ್ಟದ್ದಲ್ಲ. ಇರ್ಲಿ ಅಂದ್ರೆ ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಅದು ಅವರಲ್ಲಿ ಕೆಲವು ಜನ ಸ್ವಾಮೀಜಿ ಅವ್ರು ಯಾಕೆ ಮೌನ ಅದಾರಂದ್ರ ಅದ್ರ ಪಬ್ಲಿಸಿಟಿ ನಾವ ಇನ್ನಟ್ ಅದನ್ನ ಪ್ರತಿಭಟನೆ ಮಾಡಿದ್ವಿ ಅಂದ್ರೆ ಹೆಚ್ಚು ಕೊಟ್ಟಂಗ ಆಗ್ತದ. ನಿಮಗ ಗೊತ್ತಿರಬಹುದು ಧರ್ಮ ಕಾರಣ ಕಾದಂಬರಿ 2020ರಾಗ ಬೆಳಗಾವಿ ಒಳಗ ನಾವು ಹೋಗಿ ಅದನ್ನ ಪ್ರತಿಭಟನೆ ಮಾಡಿ ಹಿಂದೆ ತಕ್ಕೊಳಂಗ್ ಮಾಡಿದ್ವಿ. ಆಣುದೇವ ಹೊರಗಣವನ್ನು ಮಾಡಿದ್ವಿ. ಇದಕ್ಕೆ ವಿಶೇಷವಾಗಿ ನಾನು ಡಾಕ್ಟರ್ ದಾನಮ್ಮ ಹೇಳಿದ್ವಿ, ಇದಕ್ಕೆ ಒಂದು ಅಂದ್ರೆ ಶರಣರ ಚರಿತ್ರೆಯನ್ನ ಕಪ್ಪು ಮಸಿ ಹಚ್ಚುವಂತ ಕೆಲಸವನ್ನ ಸಾಹಿತಿಗಳು ಹೆಂಗ್ ಮಾಡಿದ್ರು ಕಾಲಘಟ್ಟದೊಳಗ, ಅದನ್ನ ನಾವು ಹೆಂಗ ಗೆದ್ವಿ ಅಂತಕ್ಕಂಥದ್ದನ್ನ ಒಂದು ಬಿಟ್ಕೊಂತ ಹೊಂಟ ನಾಳೆ ಅವೇ ದಾಖಲಾಕವ್ರಿ. ಅದಕ್ಕೆ ಪ್ರಯತ್ನ ಅಲ್ರಿ ಅಣ್ಣ, ಪ್ರಯತ್ನ ಐತಿ. ಆಣುದೇವ ಹೊರಗಣದಾಗ ನಾ ಕಂಪ್ಲೀಟ್ ಭಾಗವಹಿಸಿದ್ದೆ ಅವತ್ತ ಅದನ್ನ ಪ್ರತಿಭಟನೆಯಲ್ಲಿ, ಅವೆಲ್ಲ ಗೊತ್ತದವು. ಈಗೂ ಡಿಸ್ಕಸ್ ಬಹಳ ದೀರ್ಘವಾಗಿ ನಡೆದದ ಎಲ್ಲಾ ಸಂಘಟನೆಗಳಲ್ಲಿ, ಬಸವಾಭಿಮಾನಿಗಳಲ್ಲಿ. ಅದ ಯಾವ ರೂಪಲೇ ಅದನ್ನ ಪ್ರತಿಭಟಿಸ್ಬೇಕು ಅನ್ನೋದಕ್ಕೆ ಸ್ವಲ್ಪ ಚಿಂತನೆ ಮಾಡಾಕತ್ತಿದಾರ. ಅದೇನ ಅಲ್ಲಗಳಿವಂತದಲ್ಲ, ಬಹಳ ಬಸವಾದಿ ಶರಣರಿಗೆ ನೋವಾಗೈತಿ, 2 ಮಾತಿಲ್ಲ. ಅದ್ರಾಗ ಮೊದಲೇಕ ಅಂದ್ರ ನಮ್ಮ ಶಶಿಕಾಂತ್ ಅಣ್ಣ ಆಗಿಂದಾಗ ಏನ್ ಉತ್ತರ ಬರ್ದಾರಲ್ಲ, ಪ್ರಶ್ನೆ ಕೇಳಿದಿರಿ. ನಿಮಗ್ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಕೂಡ ಬಹಳ ಕಡಿಮೆ ಅಂತೇಳಿ ತಮಗೆಲ್ಲ ಶರಣ. ಅಲ್ರಿ ಸರ್ ಮೇಲೆ ಅಷ್ಟೇ ಬಿಡ್ಬಾರ್ದ್ರಿ, ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ಬೇಕು. ಮಾಡೋಣ್ರಿ ಅಣ್ಣ, ನೀವೆಲ್ಲ ಬರ್ರಿ, ನೀವು ಯುವಕರೆಲ್ಲ ನಮ್ಮನ್ನೆಲ್ಲ ವಯಸ್ಸಾದವ್ರನ್ನ ಮುಂದಿಟ್ಕೊಂಡ ನಾವ್ ಯಾವಾಗ್ಲೂ ಅದಕ್ಕೆ ಜೀವ ಕೊಡಕ್ ರೆಡಿ ಇದಾವ್ರಿ ನಾವು. ಬಾ ಮಂಜು ಶಶಿಕಾಂತ್ ಸರ್, ಟೈಮ್ ಇದ್ರೆ ಒಂದ್ ನಿಮಿಷ ಸರ್ ಮಾತಾಡ್ಬೋದು ಸರ್. ನಾಗರಾಜ್ ಒಂದೇ ನಿಮಿಷ ಮಾತಾಡ್ರಿ. ಒಂದ್ ನಿಮಿಷ ಸರ್. ಅದ ಸರ್ ನಾನು ನಿನ್ನೆ ನಿಮ್ಗೆ ಕೆಲವೊಂದು ಇದನ್ನ ಕಳಿಸಿದ್ದೆ ಸರ್. ಈಗ ಅದ ಅವ್ರು ಸದಾಶಿವ ಸ್ವಾಮಿಗಳು ಏನ್ ಬರ್ದಾರಲ್ಲ ಸರ್, ಈಗ ಅವ್ರು ಏನ್ ಹೇಳ್ತಾ ಇದಾರೆ ಸರ್, ಬಸವಣ್ಣವರ ಮೂರ್ತಿ ಏನೀಗ ಅವ್ರು ಒಂದು ಋಷಿ ತರ ಕುಣಿಸಿದಾರಲ್ಲ ಸರ್, ಅದನ್ನ ಅವರು ಇಲ್ಲ ಬಸವಣ್ಣವರನ್ನ ಈಗ ನೀವು ಅಲ್ಲಿ ಮಂತ್ರಿಯಾಗಿ ನೋಡುವಂತದ್ದು ಅಥವಾ ಕೈಯಾಗ ಲಿಂಗ ಆಡ್ಕೊಂಡ್ ಕುಂತ್ಕೊಂಡು ನೋಡಿರುವಂತದ್ದು ಯಾರು ಬಸವಣ್ಣವ್ರನ್ನ ನೋಡಿದಾರು, ಅದ ಹಂಗೆ ಅವಾಗೇನ್ ಕ್ಯಾಮ್ರಾ ಇದ್ದು ಏನ್ರಿ ಅನ್ನುವಂತ ಪ್ರಶ್ನೆಗಳನ್ನ ಹಾಕಿ ಜನರ ತಲೆಯಾಗ ಮತ್ತೆ ಹುಚ್ಚಿಡ್ಸಾತಾರ ಸರ್ ಅವರು. ನಂದೇನ್ ಸರ್, ರಾಮಾಯಣ ಮಹಾಭಾರತ ರಾಮನ್ ಫೋಟೋ ಅವಾಗೇನ್ ಇದ್ದು ಸರ್ ಕ್ಯಾಮ್ರಾದು, ಮತ್ತೆ ಇವ್ರಿಗೆ ಹೆಂಗ ಅದನ್ನ ಅಲ್ಲ ಯಾರು ನೋಡಿಲ್ಲ ಸರ್. ಈಗಿನವ್ರು ನಾವ್ ಯಾರು ಬಸವಣ್ಣನ್ ನೋಡಿಲ್ಲ. ಅವ್ರು ಕೊಟ್ಟಿರ್ತಕ್ಕಂತ ಸಾಹಿತ್ಯದ ಆಧಾರದ ಮೇಲೆ ನಾವು ಅವನ್ನೆಲ್ಲ ನಮ್ಮ ಒಂದು ಇದಕ್ಕಾಗಿ ನಾವು ಅವನ್ನೆಲ್ಲ ರಾಮಾಯಣ ಮಹಾಭಾರತದೊಳಗ ರಾಮನ್ನು ಯಾರು ನೋಡಿನೇ ಇಲ್ಲ. ಬಟ್ ಅವನ ಚಿತ್ರವನ್ನು ಒಪ್ಕೊಳ್ತಾರ, ಬಸವಣ್ಣವ್ರ ಚಿತ್ರಗಳನ್ನ ಒಪ್ಕೊಳ್ದೆ ನಾ ಈಗ ಅದನ್ನ ಋಷಿ ಕುಣಿಸಿದ ಕರೆಕ್ಟ್ ಅನ್ನೋ ತರ ಅವ್ರು ಮಾತಾಡ್ಯಾರ. ಬರೆದು ಕಳ್ಸ್ರಿ ನಮ್ಗೆ, ನಾ ಪಬ್ಲಿಷ್ ಮಾಡಿಸ್ತೀವಿ, ಬರೆದು ಕಳ್ಸ್ರಿ ನೀವು ನಿಮ್ ವಿಚಾರಗಳನ್ನ ಬರೆದು ಕಳ್ಸ್ರಿ. ನೀವು ಎಲ್ಲ ಬರೆದು ಅಪ್ಪರ್ ನಾ ಅವ್ರ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೇನೆ ಸರ್ ಶಶಿಕಾಂತ್ ಅಪ್ಪರ್. ಆ ರೀತಿ ಚಿತ್ರ ಕೊಟ್ಟದ್ದು ಕಂಪ್ಲೀಟ್ಲಿ ತಪ್ಪು ಸರ್. ಆ ರೀತಿ ಬಸವಣ್ಣವ್ರ ನಾವು ಕಲ್ಪನೆ ಮಾಡಕ ಅವಾಗ ಚಿತ್ರ ನೋಡಿಲ್ಲ, ಒಪ್ಕೋತೇವಿ. ಬಟ್ ಯಾಕಪ್ಪ ಅಂತಂದ್ರೆ ಬಸವಣ್ಣನವ್ರ ಧ್ಯಾನದ ಬಗ್ಗೆ ಹೇಳುದಿಲ್ಲ. ಧ್ಯಾನ ಅಂಗನವಾಡಿ ಹುಡುಗರ ಹಂತ, ಶಿವಯೋಗ ಶಿವ ಮತ್ತು ಪರಶಿವನ ಅಂದ್ರ ಸ್ವಸ್ವರೂಪ ಪೂರ್ಣವಾಗಿ ಪರಬ್ರಹ್ಮ ವಸ್ತುವಿನ ಸ್ವರೂಪ, ನಾನು ಲಿಂಗದ ಒಡಲನ್ನು ಬಗೆದು ಹೋಗಿತಕ್ಕಂತ ಶಿವಯೋಗವನ್ನು ಹೇಳಿದರೆ ವಿನಃ ಅಗದಿ ಸಾದಾ ಆಗಿರ್ತಕ್ಕಂಥ ಧ್ಯಾನ ಹೇಳಿಲ್ಲ. ಕಣ್ಣು ಮುಚ್ಚಿ ಕೇಳ್ರಿ ಪೂರ್ತಿ, ಕಣ್ಣು ಮುಚ್ಚಿ ಅವ್ರು ಹೇಳ್ರಿ, ನಾ ಹೇಳುದು ಕೇಳ್ರಿ ಪೂರ್ಣ. ನೀವು ಫಸ್ಟ್ ಅವ್ರದ್ದು ಬಿಡ್ರಿ, ನಂದು ಕೇಳ್ರಿ. ಅವ್ರು ಹೇಳಿದ್ದು ಪೂರ್ಣ ಕಂಪ್ಲೀಟ್ ಆಗಿ ಉದ್ದೇಶಪೂರ್ವಕವಾಗಿ ಇದನ್ನ ಹೈಜಾಕ್ ಮಾಡಾಕ ಒಂದು ಸಣ್ಣದ ಒಂದು ಚೂಜಿ ಚುಂಚಾತಾರ. ಇದಕ್ಕೆ ನಾವು ಸುಮ್ ಕುಂತು ಅಂದ್ರ ಮುಂದ್ ಕತ್ತಿ ತಗೋತಾರ.
ಅದಕ್ಕೇನು ಪ್ರತಿಭಟಿಸಬೇಕಾಗೈತಿ, ಅದೆಲ್ಲ ಸುಳ್ಳು. ಇದ ಪ್ರಾರಂಭಿಕ ಹಂತದೊಳಗೆ ಇನ್ನೊಂದು ಗೂಗಲ್ ಮೀಟ್ ಅನ್ನ ಎರಡು ಮೂರು ದಿವಸ ಅಲ್ಲ ಮಂಜು ಏನಾದ್ರು ಸರ ಹೊಸವಾಗಿ ತಡ್ರಿ ಅವರ ಈಗ ಕೇಳತ್ತಾರಲ್ಲ ಪಾಪ ಅವ್ರ ಪ್ರಶ್ನೆ, ಅಂತವ್ರ ಕೈಯಾಗ ಏನಾದ್ರು ಆ ಕೃತಿ ಸಿಕ್ತು ಅಂತಂದ್ರ ಆರಂಭಿಕ ಹಂತದವ್ರಿಗೆ ಅದೇ ಕರೆ ಅನ್ನೋ ತರ ರಚನೆ ಆಗೈತಿ. ಇದು ದುರಂತ ಸರ. ಅದಕ್ಕಾಗಿ ಅದಕ್ಕೆ ಪರ್ಯಾಯವಾಗಿ ನಾವು ಪುಸ್ತಕಗಳನ್ನ ಬರೀಬೇಕು. ಪ್ರತಿಭಟನೆ ಅಷ್ಟೇ ಮಾಡಬಾರ್ದು, ಪ್ರತಿಭಟನೆ ಮಾಡೋದು ಒಂದು ತಂಡ ಇರಬೇಕು. ಅದಕ್ಕೆ ಪರ್ಯಾಯವಾಗಿ ಈಗಾಗಲೇ ನಡೆದಿದೆ ಸರ್. ಬೇರೆ ಬೇರೆ ಸಂಘಟನೆದವರು ದಯವಿಟ್ಟು ಶಶಿಕಾಂತ್ ಅವರಲ್ಲಿ ನನ್ನ ಕಳಕಳಿ ವಿನಂತಿ, ನಮ್ಮ ವಚನ ಅಧ್ಯಯನ ವೇದಿಕೆಯಿಂದ ಅತ್ಯಂತ ವೇಗವಾಗಿ ವೆರಿ ಅರ್ಲಿ ಅಗದಿ ಕ್ವಿಕ್ ಸರ್, ಅದ್ರ ಪರ್ಯಾಯವಾಗಿ ಅದೆಲ್ಲವನ್ನೂ ನೆಗೆಟಿವ್ ಆಗಿ ಹೇಳ್ತಕ್ಕಂಥ ಅದ್ರ ವಿರುದ್ಧವಾಗಿರ್ತಕ್ಕಂಥ ಲೇಖನಗಳನ್ನ ನಮ್ಗೆ ಹಂಚಿಕೊಡ್ರಿ, ನಾವು ಬರೆದು ಕೊಡ್ತೀವಿ. ಅದನ್ನ ಪ್ರಿಂಟ್ ಮಾಡುವಂತದ್ದು ಮಾಡೋಣ ಸರ್. ಶರಣಾರ್ಥಿ. ಮಂಜು ಅದ ಪುಸ್ತಕ ಸಿಕ್ಕದೇನಪ್ಪ ನಿನಗ? ಐತ್ರಿ, PDF ಬಿಡ್ತೇನ್ರಿ ನಿಮ್ಗೆ. ಬಿಡ್ರಿ 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 ಬಿಡ್ರಿ. ಧನ್ಯವಾದಗಳು. ಇನ್ನು ಕೊನೆಗೆ ನಮ್ಮ ಗಾನಕೋಗಿಲೆ ನಯನಾ ಗಿರಿಗೌಡರು ಹಾಡೋಕ್ಕಿಂತ ಮುಂಚೆ ವಿದ್ಯಾ ಮಗ್ದುಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವಿದ್ಯಾ, 1 ನಿಮಿಷದಾಗ ಮಾತಾಡ್ರಿ. ವಾಲಿ ಶರಣರಾದಂಥ ವಾಲಿ ಸರ್ ಅವರು ನಿಜಕ್ಕೂ ಎಲ್ಲ ವಚನಕಾರರ ಪರಿಚಯವನ್ನ ತಮ್ಮ ಜಾನಪದ ರೀತಿಯಲ್ಲಿ ನಮಗೆ ತಿಳಿಸಿದ್ದ ಬಹಳ ಸಂತೋಷವನಿಸ್ತು. ಇವತ್ತು ಖರೆ ತಿಳಿದಂಗ ಅನ್ಸಾಕತ್ ನಮ್ಗೆ ಏನಿದೆ ಅಂತ ಹೇಳಿ. ವಚನಗಳು ಹೆಂಗ ಜಾನಪದ ಶೈಲಿ ಒಳಗ ಅವರು ಹೇಳ್ಯಾರು ಅನ್ನೋದಂಥದ್ದು ಸರ್ ಸಹಿತ ತಮ್ಮ ಹಾಡಿನ ಮೂಲಕ ತಿಳಿಸಿದ್ರು. ಅವರಿಗೆ ನಾನು ಅನಂತ ನನ್ನ ಕೃತಜ್ಞತೆಗಳು ಹಾಗೂ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಇನ್ನೊಮ್ಮೆ ನೀವು ಈ ವೇದಿಕೆಯಲ್ಲಿ ಮಾತನಾಡಿ ಅಂತ ಹೇಳಿ ಒಂದು ನಮ್ಮ ಅನಿಸಿಕೆ. ವಚನ ಪ್ರಾರ್ಥನೆ ಮಾಡ್ತಕ್ಕಂಥ ಗ್ರೀಷ್ಮಾರರಿಗೆ ಸ್ವಾಗತ ಪರಿಚಯ ಮಾಡ್ತಕ್ಕಂಥ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರಿಗೆ, ಇನ್ನು ವಚನ ಮಂಗಳ ಮಾಡ್ತಕ್ಕಂಥ ಗಾನಕೋಗಿಲೆ ನಯನಾ ಗಿರಿಗೌಡರು ಅವ್ರಿಗೆ, ನಮ್ಮ ವೇದಿಕೆ ಒಳಗೆ ಎಷ್ಟು ಗಾನಕೋಗಿಲ್ಲ ಅಂದ್ರೆ ಎಲ್ಲರೂ ಹಾಡೋರು ಎಲ್ಲರೂ ಗಾನಕೋಗಿಲೆ ಬಿಟ್ರ, ಭಾಳ ಪ್ರಸಿದ್ಧ ಆಗ್ಯಾರ. ನಮ್ಮ ವೇದಿಕೆ ಅಂದ್ರೆ ಬೇರೆ ಕಡೆ ಪ್ರಸಿದ್ಧ ಆಗ್ಯಾರ. ಈಗ ಟೈಮ್ ಕೊಡುವಲ್ಲ ವೇದಿಕೆಗೆ, ಇನ್ಮೇಲೆ ಟೈಮ್ ಕೊಡ್ರಿ ನಯನಾ ಗಿರಿಗೌಡ ಅವ್ರಿಗೆ. ಕೊಡ್ತೀವ್ರಿ ಸರ್. ನಾವು ಎಲ್ಲಾ ವಚನ ಪ್ರಾರ್ಥನೆ ಇಲ್ಲಿ ಅಕ್ಕನ ಅರಿವಿಯೊಳಗ್ ಮಾಡೇನ ಇಷ್ಟೆಲ್ಲಾ ವಚನ ಕಲ್ಕೊಂಡೇವ್ರಿ. ತಮ್ದು ಆಶೀರ್ವಾದ ಸರ್. ಎಲ್ಲಾನು ಎಲ್ಲ ಶರಣ ಬಂಧುಗಳಿಗೆ ಭಕ್ತಿ ಶರಣಾರ್ಥಿಗಳು. ಪ್ರಥಮಂತು ಬಸವನ್ನ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಭಕುತನಾದೆನೋ ಗುರುವೇ ಯೋಗಿನಾಥ. ಸಕಲಕ್ಕೆ ಗುರು ಬಸವ, ನಿಷ್ಕಳಕ್ಕೆ ಗುರು ಬಸವ, ಸಕಲ ನಿಷ್ಕಳ ಕೂಡಿದಾಗಂದ, ಪದವಿ ನಿತ್ಯ ನೆನೆಸಿ ಪದವ ಮೀರಿ ದಾತ, ಸದಮಲ ಗುರು ಬಸವೈ ಯೋಗಿನಾಥ. ನಡೆಯು ನೀನೇ ಬಸವ, ನುಡಿಯು ನೀನೇ ಬಸವ, ನಡಿ ನುಡಿಗೆ ಕೃತನು ನೀನೇ ಬಸವ, ಎಡೆ ಬಿಡುವಿಲ್ಲದೆ ಸರ್ವಾಂಗದೊಳು ಭರಿತ, ಮೃಡಮೂರ್ತಿ ಬಸವಯ್ಯ ಯೋಗಿನಾಥ. ಪ್ರಥಮಂತು ಬಸವನ್ನ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಭಕುತನಾದೆನೋ ಗುರುವೇ ಯೋಗಿನಾಥ. ಭಕುತನಾದೆನೋ ಗುರುವೇ ಯೋಗಿನಾಥ, ಭಕುತನಾದೆನೋ ಗುರುವೇ ಯೋಗಿನಾಥ. ಧನ್ಯವಾದಗಳು ಸರ್. ಅನಂತ ಶರಣಾರ್ಥಿಗಳು. ಪ್ರತಿ ಶನಿವಾರ
ಮತ್ತು ರವಿವಾರದ ಜೊತೆಗೆ ಈ ಶ್ರಾವಣ ಮಾಸದೊಳಗೆ ಇದೇ ಲಿಂಕಿನಿಂದ ಸಂಜೆ 5:30ರಿಂದ 7:30ವರೆಗೆ 7 ಗಂಟೆವರೆಗೆ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು ಅಂತಕೊಂಡು ತಮ್ಮಲ್ಲಿ ಕೇಳ್ತಾ, ವಚನ ಅಧ್ಯಯನ ವೇದಿಕೆ ವಾಟ್ಸಪ್ ಗ್ರೂಪನ್ನು, ಅಕ್ಕನ ಅರಿವು ವಾಟ್ಸಪ್ ಗ್ರೂಪನ್ನು, ವಚನ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ವಿಚಾರಗಳನ್ನು ಅದರೊಳಗೆ ಹಂಚಿಕೊಂಡಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗೀತು. ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿಗಳು.